ಅದೇ ಮಹಿಳಾ ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳಾದಂಥ ಪ್ರೊಫೆಸರ್ BK ತುಳಸಿಮಾಲಾ ಅವರಿಗೆ ಮೊಟ್ಟ ಮೊದಲನೇ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಒಂದು ದತ್ತಿ ಉಪನ್ಯಾಸಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ನಾನು ಪ್ರೊಫೆಸರ್ ಗಡ್ಸೆಟ್ಟಿ ಅವ್ರಿಗೆ ಕೇಳಿದ್ದೆ, ಸರ್ ಇದು ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಏನಿರುತ್ತೆ ಅಂತ ಹೇಳಿ. ಸರ್ ಎರಡೂ ಮಿಕ್ಸ್ ಇರಲಿ, ಕನ್ನಡ ಮತ್ತು ಇಂಗ್ಲಿಷ್, ಕಂಗ್ಲೀಷ್ನಲ್ಲಿ ಮಾತಾಡಿದ್ರೆ ನಡೀತೈತಿ ಅಂತ ಹೇಳಿ. ನಾನು ಸುಮಾರು 33 ವರ್ಷಗಳ ಕಾಲ ಇಲ್ಲಿಂದ ಹೊರಗಡೆನೆ ಇದ್ದೆ. ಅಂದ್ರೂ ಕನ್ನಡದಾಗ ಮಾತಾಡ್ತೀನಿ. ಉತ್ತರ ಕರ್ನಾಟಕದ ಭಾಷೆನೇ ನಂದು, ನಾ ಇದೇ ಊರವನು. ಎಲ್ಲೆಲ್ಲೂ ಒಂದ್ ಕಡೆ ಸ್ವಲ್ಪ ಇಂಗ್ಲೀಷು ಬರುತ್ತೆ, ಹಿಂದಿನೂ ಒಂದ್ ಕಡೆ ಎಲ್ಲರೂ ಬರ್ಬೋದು. ದಯವಿಟ್ಟು ಕ್ಷಮಿಸ್ಬೇಕು, ಹಂಗೇನಾರ ಆದ್ರೆ ಪ್ರಯತ್ನ ಮಾಡ್ತೇನೆ. ಇದನ್ನ ಕೊಡ್ತೀರಾ ನನ್ಗೆ? ಅದು ಅಲ್ಲಿದ್ರೆ ಮಾಡ್ತೀರಾ? ಓಕೆ ಓಕೆ ಓಕೆ. ಇಲ್ಲಿಂದ ಆಪರೇಟ್ ಮಾಡೋಂಗಿದ್ರೆ ನನಗೆ ಬರುತ್ತಲ್ಲ, ಅದು ಮೌಸ್ ಕೊಟ್ರೆ ಈಸಿ ಆಗುತ್ತೆ ಅಂತ. ಯಾಕಂದ್ರೆ ಸ್ವಲ್ಪ ಅನಿಮೇಷನ್ಸ್ ಹಾಕಿರ್ತೀವಿ, ಮೌಸ್ ಕೊಟ್ಟರು ಆಗುತ್ತೆ ನಮ್ಗೆ. ಆಗತ್ತ? ಇದನ್ನ ಆಪರೇಟ್ ಆಗುತ್ತಲ್ಲ? ಮೌಸ್ ಆನ್ ಇದೆಯಾ? ಹಾ, ಬಂತು. ಓಕೆ. ಕೃಷಿ ಕ್ಷೇತ್ರದಲ್ಲಿ ನಾವು ನೋಡಿದಾಗ ಅದನ್ನ ಫಸ್ಟ್ ಒಂದು ಅನಾಲಿಸಿಸ್ ಮಾಡಕ್ಕೆ ಒಂದು ಪ್ರಯತ್ನ ಮಾಡೋಣ. ಇಂಡಿಯನ್ ಎಕನಾಮಿನಲ್ಲಿ ಇರ್ತಕ್ಕಂಥ ಮೇಜರ್ ಸೆಕ್ಟರ್ಸ್ ಏನೇನಪ್ಪ ಅಂತಂದ್ರೆ 3 ಸೆಕ್ಟರ್ಸ್ ನಮಗೆ ಸಿಗುತ್ತೆ. ಒಂದು ಅಗ್ರಿಕಲ್ಚರ್ ಸೆಕ್ಟರ್, ಮೇನ್, ಈಗ ತಾವೆಲ್ಲ ಹೇಳಿದ್ರೆ ಕೃಷಿ ಬೆನ್ನೆಲುಬು ದೇಶಕ್ಕೆ ಅಂತಾರೆ. ಎರಡನೇದು ಇಂಡಸ್ಟ್ರಿ ಅಥವಾ ಪ್ರೊಡಕ್ಷನ್ ಸೆಕ್ಟರ್, ಮೂರನೇದು ಸರ್ವಿಸ್ ಸೆಕ್ಟರ್. ಇವು 3 ಸೇರಿ ನಮ್ಮ ಒಂದು ಇಂಡಿಯನ್ ಎಕನಾಮಿ ಒಂದು ಹೋಲ್ ಶೇಪ್ ನಮಗೆ ಸಿಗುತ್ತೆ. ಇದರಲ್ಲಿ ಕೃಷಿ ಒಂದು ಭಾಗ ಎಷ್ಟಿದೆ? ಕಂಟ್ರಿಬ್ಯೂಷನ್ ಆಫ್ ಅಗ್ರಿಕಲ್ಚರ್ ಮೊದಲು ಗ್ಲೋಬಲ್ ಲೆವೆಲ್ ಅಲ್ಲಿ ನೋಡೋಣ, ಆಮೇಲೆ ಇಂಡಿಯನ್ ಲೆವೆಲ್ ಅಲ್ಲಿ ನೋಡೋಕೆ ಪ್ರಯತ್ನ ಮಾಡೋಣ. ಗ್ಲೋಬಲ್ ಲೆವೆಲ್ ಅಲ್ಲಿ, ಈ ಗ್ಲೋಬಲ್ ಎಕನಾಮಿನಲ್ಲಿ ಅಗ್ರಿಕಲ್ಚರ್ ಕಂಟ್ರಿಬ್ಯೂಷನ್ 6.1%, ಇಂಡಸ್ಟ್ರಿ 30.5%, ಅವ್ರ ಸರ್ವಿಸ್ ಸೆಕ್ಟರ್ 63.4%. ನಮ್ಮ ಭಾರತದಲ್ಲಿ ಎಕನಾಮಿನಲ್ಲಿ ನೋಡಿದಾಗ ಅಗ್ರಿಕಲ್ಚರ್ ಸುಮಾರು 20% ಕಂಟ್ರಿಬ್ಯೂಟ್ ಮಾಡುತ್ತೆ, ಇಂಡಸ್ಟ್ರಿ 25% ಮತ್ತು ಸರ್ವಿಸ್ ಸೆಕ್ಟರ್ 54%. ಇಲ್ಲಿಂದ ನಾವು ನಮ್ಮ ಭಾರತದ ಒಂದು ಕೃಷಿಯನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಪ್ರಯತ್ನ ಮಾಡಬೇಕಾಗುತ್ತೆ. ಇಲ್ಲಿ ಕುಳಿತಿರ್ತಕ್ಕಂಥ ಮೆಜಾರಿಟಿ ವಿದ್ಯಾರ್ಥಿಗಳು ತಮ್ಮ ಮನೆಯಲ್ಲಿ ನೋಡಿದಾಗ ಮೋಸ್ಟ್ ಪ್ರಾಬಬ್ಲಿ ಕೃಷಿ ಅಂತ ಅನ್ಕೊಂತೀನಿ ನಾನು. ನಿಮ್ಮ ಮನೇಲಿ ಕೃಷಿ ಇರ್ತಕ್ಕಂಥವ್ರು ಎಷ್ಟು ಜನ ಇದರಲ್ಲಿ? ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಮೆಜಾರಿಟಿ. ಇಂಥದೇ ಒಂದು ಕಾರ್ಯಕ್ರಮದಲ್ಲಿ ಇಂಟ್ರೊಡಕ್ಷನ್ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸುಮಾರು ಜನ ನಾನು ಕೃಷಿಕ ಅಥವಾ ನಾನು ರೈತರ ಮಗ ಅಂತ ಹೇಳ್ತಾರೆ. ನನ್ನ ಒಂದು ಸರದಿ ಬಂದಾಗ ಐ ವಾಸ್ ಇನ್ ಡೈಲೆಮಾ. ನಮ್ಮ ತಂದೆ ಮೂಲತಃ ಗುಳೇದಗುಡದಿಂದ ಬಂದವರು. ಅವ್ರು PUC ಆದ್ಮೇಲೆ ಕೃಷಿ ಮಾಡಿಲ್ಲ, PUC ಅವ್ರಿಗೂ ಮಾಡ್ಯಾರ, ಆಮೇಲೆ ನೌಕರಿಗೆ ಬಂದರು. ಈಗ ನಾನು ಕೃಷಿಕನ ಮಗ ಅಂತ ಹೆಂಗೆ ಹೇಳ್ಬೋದು? ನನ್ನ ಕೃಷಿಕನೂ ಅಲ್ಲ, ನಾನು ಕೃಷಿಕನ ಮಗನೂ ಅಲ್ಲ. ಹೇಳ್ಬೇಕು ಅಂತಂದ್ರೆ ಕೃಷಿಕನ ಮೊಮ್ಮಗ ಅಂತ ಹೇಳ್ಬೋದು, ಯಾಕಂದ್ರೆ ನಮ್ಮ ಅಜ್ಜ ಕೃಷಿ ಮಾಡ್ತಿದ್ದ. Then what I opted is, I am a student of agriculture. ನಾನು ಕೃಷಿಕನೂ ಅಲ್ಲ, ಕೃಷಿಕನ ಮಗನೂ ಅಲ್ಲ, ರೈತನ ಮಗನೂ ಅಲ್ಲ, ನಾನೊಬ್ಬ ಕೃಷಿ ವಿದ್ಯಾರ್ಥಿ. ಇವತ್ತಿಗೂ ನಾವು ನೋಡಿದಾಗ ಸುಮಾರು 55ರಿಂದ 60% ಜನ ಡೈರೆಕ್ಟ್ಲಿ ಡಿಪೆಂಡೆಂಟ್ ಆನ್ ಅಗ್ರಿಕಲ್ಚರ್ ಇದ್ದಾರೆ. ಆದ್ರೆ ಅವರು ಜನರೇಟ್ ಮಾಡ್ತಾ ಇರ್ತಕ್ಕಂಥ ಒಂದು ಎಕನಾಮಿನಲ್ ಕಂಟ್ರಿಬ್ಯೂಷನ್ ಇಸ್ 20%, ಇಂಡಸ್ಟ್ರಿ 25%, ಪ್ರೊಡಕ್ಷನ್ ನಲ್ಲಿ ನಾವು ಇವತ್ತಿಗೂ ಸ್ವಲ್ಪ ಹಿಂದೆ ಉಳಿದಿದ್ದೇವೆ. ಆದ್ರೆ ಸರ್ವಿಸ್ ಸೆಕ್ಟರ್ ಬಹಳ ಮುಂದೆ ಇದ್ದೀವಿ. 54% ನಮ್ ಕಂಟ್ರಿಬ್ಯೂಷನ್ ಇದೆ. ಈಗ ನಾವು ಒಂದು ಕೃಷಿ ಡೆವಲಪ್ಮೆಂಟ್ ಅನ್ನು ನೋಡಿದಾಗ 1950ರಲ್ಲಿ ನಾವು ಮೊದಲನೇ ಸೆನ್ಸಸ್ ಏನ್ ಮಾಡ್ತೇವೆ. ನಮ್ಮ ದೇಶದ ಒಂದು ಜನಸಂಖ್ಯೆ ಸುಮಾರು 30 ಕೋಟಿ. 23ರಲ್ಲಿ ಸುಮಾರು 142, 143, 144 ಈ ತರದ ಒಂದು ಇದಿದೆ. ಇಷ್ಟು ಡೆವಲಪ್ಮೆಂಟ್ ಆಯ್ತು. ಸುಮಾರು 4.7% ಟೈಮ್ಸ್ ಗ್ರೋತ್ ಇದೆ. ಅದೇ ತರ ನಾವು ಕೃಷಿ ಕ್ಷೇತ್ರದಲ್ಲಿ ನೋಡಿದಾಗ ಅವಾಗ 55 ಮಿಲಿಯನ್ ಟನ್ ಆಹಾರವನ್ನು ನಾವು ಉತ್ಪಾದನೆ ಮಾಡ್ತಾ ಇದ್ವಿ. ಆದ್ರೆ ಈಗ 329 ಅಥವಾ 330 ಟನ್ ಆಹಾರವನ್ನು ನಾವು ಉತ್ಪಾದನೆ ಮಾಡ್ತಾ ಇದ್ದೇವೆ. ಹೆಚ್ಚು ಕಡಿಮೆ 6 ಟೈಮ್ಸ್ ಗ್ರೋತ್ ಅಲ್ಲಿ ನಾವು ಕಾಣ್ತಾ ಇದ್ದೀವಿ. ಇದನ್ನ ನೋಡಿದಾಗ
we can see that there is a parallel race between population and agriculture. Both are going steadily. Both are growing steadily. ಇದಕ್ಕೆ ನಮ್ಮ ಚಾಲೆಂಜಸ್ ಏನಿದೆ, ಕೆಲವೊಂದಿಷ್ಟು ಡೇಟಾ ನಿಮ್ಮ ಹತ್ರ ಹೇಳ್ತೀನಿ. ಆದ್ರೆ ಇದರಲ್ಲಿ ಸ್ವಲ್ಪ ಇಂಟ್ರೆಸ್ಟಿಂಗ್ ನೀವು ಅಬ್ಸರ್ವೇಷನ್ಸ್ ಮಾಡಬೇಕು. ಇದರಲ್ಲಿ ಒಂದು 3-4 ಕ್ರಾಪ್ಸ್ ಇದೆ, ಜಾಸ್ತಿ ಇಲ್ಲ. ಮೊದಲನೇದಾಗಿ ನೀವು ನೋಡಿದಾಗ ರೈಸು, ಭತ್ತದ ಏರಿಯಾ ನೀವು ನೋಡ್ತಾ ಹೋಗಿ. ಶುರುವಾತಲ್ಲಿ ಎಷ್ಟಿತ್ತು? 30 ಮಿಲಿಯನ್ ಹೆಕ್ಟೇರ್. ಮತ್ತು ಅದರ ಪ್ರೊಡಕ್ಟಿವಿಟಿ ನೋಡಿದಾಗ, ಪ್ರೊಡಕ್ಷನ್ ಪರ್ ಯೂನಿಟ್ ಏರಿಯಾ, ಒಂದು ಹೆಕ್ಟೇರ್ಗೆ ನಾವು ಎಷ್ಟು ಬೆಳೀತಾ ಇದ್ವಿ ಅವಾಗ ಅಂತಂದ್ರೆ ಸುಮಾರು 6 ಕ್ವಿಂಟಲ್ 7 ಕ್ವಿಂಟಲ್ ಅಂತ ಹೇಳ್ಬಹುದು. ಆದ್ರೆ ಇವತ್ತಿನ ಲೆಕ್ಕದಲ್ಲಿ ನೋಡಿದಾಗ ಆ 30 ಮಿಲಿಯನ್ ಹೆಕ್ಟೇರ್ 45 ಮಿಲಿಯನ್ ಹೆಕ್ಟೇರ್ ಏರಿಯಾ, ಅಂದ್ರೆ 15 ಮಿಲಿಯನ್ ಹೆಕ್ಟೇರ್ ರೈಸ್ ಜಾಸ್ತಿ ಆಗಿದೆ. ಪ್ರೊಡಕ್ಟಿವಿಟಿ ನಾವು ನೋಡಿದಾಗ ರೈಸ್ ಪ್ರೊಡಕ್ಟಿವಿಟಿ ಸುಮಾರು 2.7 ಟನ್ಸ್ ಪರ್ ಹೆಕ್ಟೇರ್ ನಾವು ಮಾಡ್ತಾ ಇದೀವಿ. ಮೊದಲು ಕೇವಲ 0.7 ಟನ್ಸ್ ಇತ್ತು, ಈಗ 2.7 ಟನ್ಸ್ ವರೆಗೂ ಬಂದಿದ್ದೇವೆ. ಸ್ವಲ್ಪ ಜಾಸ್ತಿ ಡೆವಲಪ್ಮೆಂಟ್ ಆಗಿದೆ. ಅದೇ ತರ ನಾವು ವೀಟ್ ಅಲ್ಲಿ ನೋಡ್ತೀವಿ. ಆದ್ರೆ ಮುಂದೆ ನೆಕ್ಸ್ಟ್ ಕಾಲಮ್ ಅಲ್ಲಿ ನಾವು ನೋಡಿದಾಗ ನ್ಯೂಟ್ರಿ ಸೀರಿಯಲ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಇವತ್ತಿನ ಒಂದು ಸಿರಿಧಾನ್ಯಗಳು ಅಂತ ನಾವೇನ್ ಹೇಳ್ತೀವಲ್ಲ, ಅದನ್ನ ನೋಡಿದಾಗ ಅವಾಗಿನ ಏರಿಯಾ ಎಷ್ಟಿತ್ತು? 37 ಮಿಲಿಯನ್ ಹೆಕ್ಟೇರ್ ಇದ್ದಿತ್ತು. ಈಗ ನ್ಯೂಟ್ರಿ ಸೀರಿಯಲ್ಸ್ 24 ಮಿಲಿಯನ್ ಹೆಕ್ಟೇರ್ ಆಗಿದೆ. ಅಂದ್ರೆ ಏರಿಯಾ ಡ್ರಾಸ್ಟಿಕಲಿ ಅಲ್ಲಿ ರೆಡ್ಯೂಸ್ ಆಯ್ತು. ಏರಿಯಾ ಡ್ರಾಸ್ಟಿಕಲಿ ರೆಡ್ಯೂಸ್ ಆಗಿದೆ. ಮತ್ತೆ ಈಗ ಕಳೆದ 1-2 ವರ್ಷದಿಂದ ಗವರ್ಮೆಂಟ್ ಇಸ್ ಟ್ರೈಂಗ್ ವೆರಿ ಹಾರ್ಡ್ ಟು ಇನ್ಕ್ರೀಸ್ ದಿಸ್. ನಾವು ಪಲ್ಸ್ ಮತ್ತೆ ಆಯಿಲ್ ಸೀಡ್ಸ್ ಬಂದಾಗ, ದ್ವಿದಳ ಧಾನ್ಯಗಳು ಮತ್ತು ಎಣ್ಣೆ ಕಾಳು ಬೆಳೆಗಳು ಬಂದಾಗ ಒಂದು ಕಂಟ್ರಡಿಕ್ಟಿಂಗ್ ಸಿಚುವೇಶನ್ ಅನ್ನು ನಾವು ಫೇಸ್ ಮಾಡ್ತಾ ಇದ್ವಿ ನಮ್ಮ ದೇಶದಲ್ಲಿ. We are the world's largest producers of pulses and oil seeds. At the same time, we are the world's largest importers of pulses and oil seeds. Local production ನಮಗೆ ಸಾಕಾಗ್ತಾ ಇಲ್ಲ. ಯಾಕಂದ್ರೆ ಮೆಜಾರಿಟಿ ಇವತ್ತಿಗೂ ವೆಜಿಟೇರಿಯನ್ ಇದ್ದಾರೆ. ಅವರಿಗೆ ಸೋರ್ಸ್ ಆಫ್ ಪ್ರೋಟೀನ್ ಈ ಪಲ್ಸ್ ಇಂದಾನೆ ಬರೋದು. ನಮಗೆ ಖಾದ್ಯ ಮತ್ತೆ ಒಂದು ಅಡಿಗೆ ಎಣ್ಣೆ, ಅದರ ಒಂದು ಪ್ರೊಡಕ್ಷನ್ ನಮಗೆ ಸಾಕಾಗ್ತಾ ಇಲ್ಲ. ನಾವು ಇದನ್ನ ರೈತರ ಹತ್ರ ಚರ್ಚೆ ಮಾಡಿದಾಗ, ಸರ್ ಇದರಲ್ಲಿ ಇಳುವರಿ ಕಡಿಮೆ ಬರುತ್ತೆ, ರೈಸ್ ವೀಟ್ ಹಾಕಿದ್ರೆ ಇಳುವರಿ ಜಾಸ್ತಿ ಬರುತ್ತೆ, ನಿಮ್ಮ ಎದುರುಗಡೆ ಇದೆ. ನ್ಯೂಟ್ರಿ ಸೀರಿಯಲ್ಸ್ ಅಲ್ಲಿ ಇಳುವರಿ ಕಡಿಮೆ ಇದೆ, ಮಾರ್ಕೆಟ್ ಅಲ್ಲಿ ರೇಟ್ ಸಿಗ್ತಾ ಇಲ್ಲ, ಅದಕ್ಕೂ ಬರ್ತೀನಿ ನಾನು. ಅದು ಒಂದು ತುಂಬಾ ಮೇಜರ್ ಇಶ್ಯೂ. ಇದೇ ತರ ನಾವು ಒಂದು ಏರಿಯಾ ಅಂಡರ್ ಇರಿಗೇಷನ್ ನೋಡಿದಾಗ, ಅಥವಾ ನಾವು ಇದಕ್ಕೆ ಕ್ರಾಪಿಂಗ್ ಇಂಟೆನ್ಸಿಟಿ ಅಂತ ಹೇಳ್ತೀವಿ. ವರ್ಷಕ್ಕೆ ಒಂದು ಬೆಳೆ ಬೆಳೆದ್ರೆ ಅದು 100% ಆಯ್ತು. ಒಂದಕ್ಕಿಂತ ಹೆಚ್ಚು ಬೆಳೆಗಳನ್ನ ಎಷ್ಟು ಬೆಳೆಬಹುದು ಅಂತ ಹೇಳಿ ಇವತ್ತಿನ ಒಂದು ನಾವು ನೋಡಿದಾಗ 151% ಕ್ರಾಪಿಂಗ್ ಇಂಟೆನ್ಸಿಟಿ ಬರ್ತಾ ಇದೆ. ಅಂದ್ರೆ ಸುಮಾರು ಅರ್ಧಕ್ಕಿಂತ ಹೆಚ್ಚು, 142 ಮಿಲಿಯನ್ ಹೆಕ್ಟೇರ್ ಟೋಟಲ್ ಕ್ರಾಪ್ಡ್ ಏರಿಯಾ. ಅದರಲ್ಲಿ ಅರ್ಧಕ್ಕಿಂತ ಹೆಚ್ಚಿನ ಭಾಗದಲ್ಲಿ ನಾವು ನೀರಾವರಿಯನ್ನ ಉಪಯೋಗ ಮಾಡಿ ಹೆಚ್ಚಿನ ಬೆಳೆಗಳನ್ನ, ಎರಡನೇ ಬೆಳೆಗಳನ್ನ ಬೆಳೀತಾ ಇದ್ದೀವಿ ದೇಶದಾದ್ಯಂತ. ಅಂದ್ರೆ ಅದಕ್ಕೆ ನಮ್ಮ ಕ್ರಾಪಿಂಗ್ ಇಂಟೆನ್ಸಿಟಿ 151% ಬಂದಿದೆ. ಈ ಸ್ಟ್ಯಾಟಿಸ್ಟಿಕ್ಸ್ ನಮ್ಗೆ ತುಂಬಾ ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ, ಈಗ ಇಳುವರಿ ಕಡಿಮೆ ಆಗ್ತಾ ಇದೆ, ಅಥವಾ ರೈತರಿಗೆ ಬೆಲೆ ಸಿಗ್ತಾ ಇಲ್ಲ, ಅಥವಾ 108 ಸಮಸ್ಯೆಗಳನ್ನು ಕೃಷಿ ಕ್ಷೇತ್ರದಲ್ಲಿರ್ತಕ್ಕಂಥ ಹೆಚ್ಚು ಕಡಿಮೆ ಎಲ್ಲಾ ಸಮಸ್ಯೆಗಳನ್ನ ಈ ಸ್ಲೈಡ್ ನಮಗೆ ಹೇಳಕ್ ಪ್ರಯತ್ನ ಮಾಡುತ್ತೆ. ಅದು ನಾವು ಯಾವ ತರ ತಿಳ್ಕೋಬಹುದು? ಇದರಲ್ಲಿ ಭಾರತ ಸರ್ಕಾರ ರೈತರನ್ನ 5 ಗ್ರೂಪ್ಗಳಲ್ಲಿ ವಿಂಗಡಣೆ ಮಾಡಿದೆ. ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ದೇರ್ ಲ್ಯಾಂಡ್ ಹೋಲ್ಡಿಂಗ್ಸ್, ಮಾರ್ಜಿನಲ್, ಸ್ಮಾಲ್, ಸೆಮಿ ಮೀಡಿಯಂ, ಮೀಡಿಯಂ ಮತ್ತು ಲಾರ್ಜ್ ಫಾರ್ಮರ್ಸ್ ಅಂತ. 1970-71ರಲ್ಲಿ ಸಂಖ್ಯೆ ಎಷ್ಟಿತ್ತು ಮತ್ತು 1915-16ರಲ್ಲಿ ಏನು ಸಂಖ್ಯೆ ಇದೆ? ನೀವು ಎಲ್ಲಕ್ಕಿಂತ ಕೊನೆ ಕಾಲಮ್ ನೋಡಿ, ಆಲ್ ಸೈಜಸ್. ಸುಮಾರು 7 ಕೋಟಿ ರೈತ ಮನೆಗಳು ಅಂದ್ರೆ ಹೋಲ್ಡಿಂಗ್ಸ್, ನಂಬರ್ ಆಫ್ ಹೋಲ್ಡಿಂಗ್ಸ್ 7 crores ಇತ್ತು. ಈಗ 15-16 ಬಂದಾಗ ಅದು 14 ಕೋಟಿ ಆಗಿದೆ. ಅಂದ್ರೆ ಎಕ್ಸಾಕ್ಟ್ಲಿ ಡಬಲ್ ಆಗಿ. ಹಿಡುವಳಿಗಳು ಜಾಸ್ತಿ, ಜಮೀನು ಅಷ್ಟೇ ಐತೆ, 142 ಮಿಲಿಯನ್ ಹೆಕ್ಟೇರ್ ಅಷ್ಟೇ ಜಮೀನು. ಆದ್ರೆ ಆ 142 ಮಿಲಿಯನ್ ಹೆಕ್ಟೇರ್ ಅಲ್ಲಿ ಮೊದಲು 7 ಕೋಟಿ ರೈತರು ಆ ಜಮೀನನ್ನು ಉಳ್ತಾ ಇದ್ರು. ಇವತ್ತು ಅದೇ ಜಮೀನನ್ನ 14 ಕೋಟಿ ರೈತರು ಉಳ್ತಾ ಇದ್ದಾರೆ. ಅಂದ್ರೆ ಪ್ರೆಷರ್ ಆನ್ ದ ಲ್ಯಾಂಡ್ ಪರ್ ಯೂನಿಟ್ ಆಫ್ ಲ್ಯಾಂಡ್ ಈಸ್ ಇನ್ಕ್ರೀಸಿಂಗ್. ಅದು ಕ್ಲಾಸಿಫಿಕೇಶನ್ ನಿಮಗಿದೆ. ಮಾರ್ಜಿನಲ್ ಫಾರ್ಮರ್ಸ್ 50% ಇದ್ರು ಅವಾಗ, ಈಗ 68% ಆಗಿದೆ.
ಸ್ಮಾಲ್ ಫಾರ್ಮರ್ಸ್ ಅಲ್ಲಿ ಜಾಸ್ತಿ ವೇರಿಯೇಷನ್ ಇಲ್ಲ, ಆದ್ರೆ ಸೆಮಿ ಮೀಡಿಯಂ ಮತ್ತು ಮೀಡಿಯಂ ಅಲ್ಲಿ ಚೇಂಜಸ್ ನಾವು ನೋಡಬಹುದು. 15% ಇದು 9% ಆಗಿದೆ. ಅದು ಅವರೆಲ್ಲ ಶಿಫ್ಟ್ ಆಗಿದ್ದಾರೆ ಮಾರ್ಜಿನಲ್ ಫಾರ್ಮರ್ಸ್. ಯಾಕಂದ್ರೆ ಮನೆಯಲ್ಲೇ ಡಿವಿಷನ್ ಆಗ್ತಾ ಹೋಯ್ತು ಅಣ್ಣ ತಮ್ಮಂದ್ರಲ್ಲಿ. ಈಗ ಹಿಂದೂ ಸಕ್ಸೆಷನ್ ಆಕ್ಟ್ ಬಂದ ಮೇಲೆ ಹೆಣ್ಮಕ್ಳಿಗೂ ಸಮ ಒಂದು ಪಾಲನ್ನು ಕೊಡಬೇಕು ಅಂತ ಬಂದ ಮೇಲೆ ಅದನ್ನ ನಾ ಕ್ರಿಟಿಸೈಸ್ ಮಾಡ್ತಲ್ಲ, ದಯವಿಟ್ಟು ಇಲ್ಲ, ಮೆಜಾರಿಟಿ ಮಾತ್ರ ಶಕ್ತಿ ಇದೆ. ಆದ್ರೆ ಅದರಿಂದ ಡಿವಿಷನ್ಸ್ ಜಾಸ್ತಿ ಆಗ್ತಾ ಹೋದ್ರೆ ಹಿಡುವಳಿಗಳು ಜಾಸ್ತಿ ಆಗ್ತಾ ಹೋಗ್ತಾ ಇದೆ, ಹಿಡುವಳಿಗಳು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಅದಕ್ಕಾಗಿ ಸ್ಮಾಲ್ ಅಂಡ್ ಮಾರ್ಜಿನಲ್ ಫಾರ್ಮರ್ಸ್ ನಂಬರ್ ಜಾಸ್ತಿ ಆಗ್ತಾ ಇದೆ. ಇದು ನಾವು ನೋಡಿದಾಗ ಸ್ಮಾಲ್ ಅಂಡ್ ಮಾರ್ಜಿನಲ್ ಫಾರ್ಮರ್ಸ್ ಸುಮಾರು 86% ರೈತರು, ಆ 14 ಕೋಟಿನಲ್ಲಿ 86% ರೈತರು ಸ್ಮಾಲ್ ಅಂಡ್ ಮಾರ್ಜಿನಲ್ ಕ್ಯಾಟಗರಿನಲ್ಲಿ ಬರ್ತಾರೆ. ಯಾಕಂದ್ರೆ ಈ ಡಾಟಾ ನೀವು ನೆನಪಿಡ್ಬೇಕು. ಯಾಕಂದ್ರೆ ಮುಂದೆ ನಾವು ಮಾಡ್ತಕ್ಕಂಥ ಚರ್ಚೆಗೆ ಇದು ಬೇಸ್ ಆಗುತ್ತೆ. ಮುಂದೆ ರೈನ್ಫಾಲ್ ಪ್ಯಾಟರ್ನಿಗೆ ಬರೋಣ. ದೇಶದಲ್ಲಿ ಸುಮಾರು 1200 ಮಿಲಿಮೀಟರ್ ಆನ್ ಅನ್ ಎವರೇಜ್. ಇದರಲ್ಲಿ 2-3 ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಇದೆ. ಇದು ಟೋಟಲ್ ಎವರೇಜ್ ರೈನ್ಫಾಲ್ ದೇಶದ್ದು. ಆದ್ರೆ ನಮಗೆ ಯಾವ ಟೈಮಲ್ಲಿ ಮಳೆ ಬೇಕು ಆ ಟೈಮಲ್ಲಿ ಆಗುತ್ತಾ, ನಂಬರ್ ಆಫ್ ರೈನಿ ಡೇಸ್ ಎಷ್ಟಿದೆ ಮತ್ತು ಯಾವ ಟೈಮಲ್ಲಿ ಬೇಕು ಆ ಟೈಮಲ್ಲಿ ಮಳೆ ಆಗುತ್ತಾ ಅಂತ, ಅದು ಇಂಪಾರ್ಟೆಂಟ್. ಇದನ್ನ ನಾವು ಈ ಭಾಗದಲ್ಲಿ ನೋಡಿದ್ರೆ, ಉತ್ತರ ಕರ್ನಾಟಕದ ಈ ಭಾಗದಲ್ಲಿ ನೋಡಿದಾಗ ಸುಮಾರು 600 ಮಿಲಿಮೀಟರ್, ಅಂದ್ರೆ ಈ ನ್ಯಾಷನಲ್ ಎವರೇಜ್ ಏನಿದೆ ಅದಕ್ಕೆ ಅರ್ಧ ಮಾತ್ರ ಈ ಉತ್ತರ ಕರ್ನಾಟಕದ ಈ ಒಂದು ನಾವು ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ ಅಂತ ಏನ್ ಹೇಳ್ತೇವೆ ಇಲ್ಲಿ ಬರುತ್ತೆ. ಬಾರಿಂಗ್ ಫ್ಯೂ ಎಕ್ಸೆಪ್ಷನ್, ಬೆಳಗಾಮಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ, ಧಾರವಾಡದಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ, ಬಟ್ ಬಾಕಿ ಎಲ್ಲ ಜಿಲ್ಲೆಗಳಲ್ಲಿ ಸುಮಾರು 600 ಮಿಲಿಮೀಟರ್. ಅದ್ರ ರಿಲೇಶನ್ಶಿಪ್ ಎಲ್ಲಿದೆಯಪ್ಪ ಅಂತಂದ್ರೆ ಗ್ರೌಂಡ್ ವಾಟರ್ ರೀಚಾರ್ಜ್. ನಾನು 2002ರಲ್ಲಿ ವಾರಣಾಸಿ ಹೋದಾಗ ನಾವು ರೈತರ ಹತ್ರ ಮಾತಾಡುವಾಗ ರೈತರು ಹೇಳ್ತಾ ಇದ್ರು, ಸರ್ ನೀರು ಬಹಳ ಕಷ್ಟ ಇದೆ ಸರ್ ಅಂತೇಳಿ. ಅಲ್ಲಪ್ಪ ನಿಮ್ಗೆಲ್ಲ ಗಂಗಾ ನದಿ ಇಲ್ಲೇ ಇದೆ, ಪೆರಿನಿಯಲ್ ರಿವರ್ ಅದು, ಸೀಸನಲ್ ಅಲ್ಲ. ನಮ್ಮ ಕೃಷ್ಣ ಇದ್ರ ತರ ಕಾವೇರಿ ತರ ಸೀಸನಲ್ ಅಲ್ಲ, ಪೆರಿನಿಯಲ್ ರಿವರ್ ಅದು. ಅಂದ್ರೆ ನಿಮ್ಗೆ ಎಷ್ಟಕ್ಕೆ ಸಿಗುತ್ತೆ ನೀರು ಅಂದ್ರೆ, ಸರ್ 80ರಿಂದ 100 ಫೀಟ್ಗೆ ಹೋಗ್ಬೇಕು ಸರ್, ಅಂದ್ರೆ ನೀರು ಸಿಗುತ್ತೆ ಅಂತಿದ್ರು. 80ರಿಂದ 100 ಫೀಟ್ ತೆಗಿಬೇಕು ಸರ್ ಅಂತ. ಇಲ್ಲಿ ಎಷ್ಟೈತೆ ಹೇಳ್ರಿ, ಎಷ್ಟು ಫೀಟ್ ಹೋಗ್ಬೇಕ್ರಿ? ಇಲ್ಲಿ 1000 ಫೀಟ್. ಇಲ್ಲಿ ನಮ್ಮ ರಾಜ್ಯದಲ್ಲೇ ಒಂದು ಜಿಲ್ಲೆ ಇದೆ ಕೋಲಾರ ಅಂತ ಹೇಳಿ. ಆ ಕೋಲಾರ ಜಿಲ್ಲೆಗೆ ಎಷ್ಟೈತೆ ಗೊತ್ತ್ರಿ? ನಾನು ವಿದ್ಯಾರ್ಥಿ ಆಗಿದ್ದಾಗ ಸುಮಾರು 600ರಿಂದ 800 ಫೀಟ್ ಇತ್ತು. ಈಗ 2000 ಫೀಟ್ಗಿಂತ ಜಾಸ್ತಿ ತೆಗಿಬೇಕು ಕೋಲಾರ ಜಿಲ್ಲೆ. ಲೆಡ್, ಆರ್ಸೆನಿಕ್ ಎಲ್ಲ ಸಿಗುತ್ತಲ್ಲಿ. ಅಲ್ಲೂ ಕೃಷಿ ನಡೀತಾ ಇದೆ. ಒಂದು ಇಂಟ್ರೆಸ್ಟಿಂಗ್ ವಿಚಾರ ಹೇಳ್ತೇನೆ ಅಲ್ಲಿ, ಯಾಕಂದ್ರೆ ಇದು ರೈತರ ಜೊತೆ ನಾವು BSc ಅಗ್ರಿಕಲ್ಚರ್ 4th ಇಯರ್ ಇರುವಾಗ ಒಂದು ಕ್ಯಾಂಪ್ ಮಾಡ್ತಾರೆ ನಮ್ಗೆ. ಆ ಕ್ಯಾಂಪ್ ಅಲ್ಲಿ ರೈತರ ಜೊತೆ ಮಾತಾಡಿದಾಗ ಈ ವಿಷಯ ಗೊತ್ತಾಗಿತ್ತು. ಎರಡನೇದು, ಮುಂದೆ ನಾನು ಅಲ್ಲಿ ಸರ್ವಿಸ್ಗೆ ಹೋದ್ಮೇಲೆ ಸುಮಾರು 2011ರಲ್ಲಿ ಒಬ್ಬ ಪೇರೆಂಟ್ ಕೋಲಾರ ಜಿಲ್ಲೆದಿಂದ ಅವ್ರ ಮಗನ ಅಡ್ಮಿಷನ್ ಮಾಡಕ್ಕೆ ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ಎಕನಾಮಿಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಡ್ಮಿಷನ್ ಅಂತ ಬಂದಿದ್ರು. ಪಕ್ಕದಲ್ಲೇ ನಮ್ದು ಇಬ್ಬರದು ಡಿಪಾರ್ಟ್ಮೆಂಟ್ ಎದುರಾಬದ್ರೆ. ಅಲ್ಲಿ ಹೇಳಿದ್ರು, ನಿಮ್ಮ ಕರ್ನಾಟಕದವರೇ ಒಬ್ರಲ್ಲಿ ಆ ಡಿಪಾರ್ಟ್ಮೆಂಟ್ ಅಲ್ಲಿ ಟೀಚರ್ ಆ ತಂದೆ ಖುಷಿಯಾಗಿ ನಮ್ಮನ್ನ ಭೇಟಿಯಾಗಕ್ಕೆ ಬಂದಿದ್ರು. ನೀವು ಯಾವ ಊರು ಅಂತ ಕೇಳಿದಾಗ ಆ ಊರ ಹೆಸರು ಹೇಳಿದ ತಕ್ಷಣ, ಸರ್ ನಿಮ್ಮ ಊರಿನ ಪಕ್ಕದಲ್ಲೇ ನಮ್ದು ಕ್ಯಾಂಪ್ ಇತ್ತು, 15 ದಿವಸ ನಾವು ಅಲ್ಲಿದ್ವಿ ಅಂತ ತುಂಬಾ ಖುಷಿ ಆದ್ರು. ಇದೆಲ್ಲ ಮಾತಾಡುವಾಗ ನನಗೆ ಒಂದು ವಿಚಾರ ಬಂತು, ಸರ್ ಅವಾಗ ನೀರಿನ ಮಟ್ಟ ಈ ಸುಮಾರು 600ರಿಂದ 800 ಫೀಟ್ ಇತ್ತು, ಈಗ ಎಷ್ಟಿದೆ ಸರ್? ಸರ್ ಈಗ ತುಂಬಾ ಇನ್ನೂ ಏನು 2000 ಮೇಲೆ ಹೋಗ್ಬೇಕು ಸರ್, ಈಗ ಅಂದ್ರೆ ನೀರು ಸಿಗುತ್ತೆ ಅಂತಾರೆ. ಇಷ್ಟು ಪ್ರಾಬ್ಲಮ್ ಇದ್ರೆ ಈಗ ನಿಮಗೆ ಇಂಟ್ರೆಸ್ಟಿಂಗ್ ವಿಚಾರ ಹೇಳ್ತೇನೆ. ಆ ಜಿಲ್ಲೆಯಿಂದ ಏಪ್ರಿಲ್, ಮೇ, ಜೂನ್, ಜುಲೈ ಈ 4 ತಿಂಗಳು ಟೊಮ್ಯಾಟೊ ಏನ್ ಬೆಳಿತಾರೆ ಕೋಲಾರ ಜಿಲ್ಲೆನವರು, ಅದ್ರ ಸಪ್ಲೈ ಎಲ್ಲಿ ಮಾಡ್ತಾರಪ್ಪ ಅಂದ್ರೆ ಪೂರ್ವ ಉತ್ತರ ಪ್ರದೇಶಕ್ಕೆ 23 ಜಿಲ್ಲೆಗಳು ಬರುತ್ತೆ. ಒಂದು ದಿವಸಕ್ಕೆ 70 ಲಾರಿ ಟೊಮ್ಯಾಟೊ ಕೋಲಾರ ಜಿಲ್ಲೆಯಿಂದ ಉತ್ತರ ಪ್ರದೇಶಕ್ಕೆ ಹೋಗುತ್ತೆ. ಪೂರ್ವ ಉತ್ತರ ಪ್ರದೇಶ ಕೇವಲ 23, 80 ಜಿಲ್ಲೆಗಳಿದೆ ಉತ್ತರ ಪ್ರದೇಶದಲ್ಲಿ. ಕೇವಲ 23 ಜಿಲ್ಲೆಗೆ ಕೋಲಾರದ ರೈತರು ಸಪ್ಲೈ ಮಾಡ್ತಾರೆ. 70 ಲಾರೀಸ್ ಪರ್ ಡೇ. ನೋಡಿ ಆ ರೈತರು ಹೆಂಗೊಂದು ದಾರಿ ಹುಡ್ಕೊಂಡಿದ್ದಾರೆ, ಎಲ್ಲಿವರೆಗೂ ನಾವು ಸೇಲ್ ಮಾಡಬಹುದು ಅಂತ ಹೇಳಿ. ಆ ರೈತ ಮತ್ತು ಆ ರೈತನ ಮಗ ಏರೋಪ್ಲೇನ್ ಅಲ್ಲಿ ಓಡಾಡ್ತಾರೆ. ನಾವು ನಮ್ಮ ಸ್ವಂತ ದುಡ್ಡಲ್ಲಿ ಓಡಾಡ್ಬೇಕಂದ್ರೆ ಇವತ್ತಿಗೂ ವಿಚಾರ ಮಾಡ್ತೇವೆ. ಸ್ಪಾನ್ಸರ್ ಸಿಗುತ್ತೆ ಅಂತಂದ್ರೆ ಟಿಯರ್ ರಿಯಂಬರ್ಸ್ ಆಗುತ್ತೆ ಅಂದ್ರೆ ಆರಾಮಾಗಿ ಹೋಗ್ತೇವೆ. ಬಟ್ ರೈತರು ಇಷ್ಟೊಂದು ಕಂಫರ್ಟಬಲ್ ಆಗಿದ್ದಾರೆ. ಇದು ನೀರಿನ ಒಂದು ಪ್ರಾಮುಖ್ಯತೆ ಕೃಷಿನಲ್ಲಿ.
ಇದೇ ತರ ಪ್ರೊಡಕ್ಷನ್ ಆಫ್ ಫರ್ಟಿಲೈಸರ್ಸ್ ಮತ್ತು ಕನ್ಸಂಪ್ಷನ್ ಆಫ್ ಫರ್ಟಿಲೈಸರ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಜಾಸ್ತಿ ಆಗ್ತಾ ಇದೆ. ಈಗ ಒಂದು ಕಾಮನ್ ಅಂಡರ್ಸ್ಟ್ಯಾಂಡಿಂಗ್, ಇವರು ನಮ್ಮ ರಿಜಿಸ್ಟ್ರಾರ್ ಸಾಹೇಬ್ ಹೇಳ್ತಾ ಇದ್ರು ಕೆಮಿಕಲ್ ಫ್ರೀ ಪ್ಯಾಡಿ ಬೆಳಿಬೇಕು ಅಂತ. ನೀವು ನೋಡಿ 1980ರಲ್ಲಿ ಸುಮಾರು ನಾವು 60 ಲಕ್ಷ ಟನ್ ಗೊಬ್ಬರ ಪ್ರಯೋಗ ಮಾಡ್ತಾ ಇದ್ರೆ, ಈಗ 21-22ರಲ್ಲಿ 297, ಅಂದ್ರೆ ಸುಮಾರು 5 ಟೈಮ್ಸ್ ಇನ್ಕ್ರೀಸ್ ಆಗಿದೆ. ಇಷ್ಟಾದ್ರೂ ನಮಗೆ ಹೇಳ್ತೇನೆ, ವಿಕಸಿತ ದೇಶಗಳು ಅಂತ ನಾವೇನ್ ಹೇಳ್ತೀವಲ್ಲ, UK ಆಗ್ಲಿ, ಆಮೇಲೆ ಜಪಾನ್ ಆಗ್ಲಿ, USA ಆಗ್ಲಿ, ಅವ್ರು ಮಾಡೋಕ್ಕಿಂತ ಸುಮಾರು 5 ಪಟ್ಟು ಕಡಿಮೆ ಗೊಬ್ಬರವನ್ನು ನಾವು ಪ್ರಯೋಗ ಮಾಡ್ತಾ ಇದ್ವಿ. ರಾಸಾಯನಿಕ ಗೊಬ್ಬರಗಳ ಬಗ್ಗೆ ಹೇಳ್ತಾ ಇದ್ದೇನೆ, 5 ಪಟ್ಟು ಕಡಿಮೆ ನಾವು ಮಾಡ್ತೀವಿ. ಆದ್ರೆ ಇಲ್ಲಿ ಇಷ್ಟೊಂದು ಕನ್ಸಂಪ್ಷನ್ ನಮ್ಮಲ್ಲಿ ಜಾಸ್ತಿ ಇದೆ. ಸಾರಿ, ಇದು ಹಿಂದಿದ್ದು. ಇದು ತಾವೆಲ್ಲ ಅರ್ಥಶಾಸ್ತ್ರ ವಿದ್ಯಾರ್ಥಿಗಳು, ಅವರಿಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥದ್ದು. ಇಂಡಿಯಾ ಶೇರ್ ಆಫ್ ಇಂಪೋರ್ಟ್ಸ್ ಅಂಡ್ ಎಕ್ಸ್ಪೋರ್ಟ್ ಆಫ್ ಪ್ರಿನ್ಸಿಪಲ್ ಅಗ್ರಿಕಲ್ಚರಲ್ ಕಮಾಡಿಟೀಸ್ ಕ್ರೋರ್ ನಲ್ಲಿದೆ. ಒಂದೇ ಒಂದು ಕಾಲಮ್, ಒಂದೇ ಒಂದು ನಿಮಿಷದಲ್ಲಿ ಇದು ಮುಗಿಸ್ಬಿಡ್ತೀನಿ. ಇಂಪೋರ್ಟ್ಸ್ ಅಲ್ಲಿ ನೋಡಿ ಪರ್ಸೆಂಟೇಜ್ ಶೇರ್ ಆಫ್ ಅಗ್ರಿಕಲ್ಚರ್, ಎಕ್ಸ್ಪೋರ್ಟ್ ಅಲ್ಲಿ ನೋಡಿ ಪರ್ಸೆಂಟೇಜ್ ಶೇರ್ ಆಫ್ ಅಗ್ರಿಕಲ್ಚರ್. 90-90ರಲ್ಲಿ ನಮ್ಮ ಸ್ಥಿತಿ ಏನಿತ್ತು ಮತ್ತು 21-22ರಲ್ಲಿ ನಮ್ಮ ಸ್ಥಿತಿ ಏನಿದೆ. ಅವಾಗಿನ ಟೋಟಲ್ ಇದರಲ್ಲಿ ನಾವು ಇಂಪೋರ್ಟ್ ಮಾಡ್ತಾ ಇರ್ತಕ್ಕಂಥ ಕೇವಲ 2% ಮಾತ್ರ. ಈಗ ಪ್ರೊಡಕ್ಷನ್ ಜಾಸ್ತಿ ಆಗಿದೆ, ಪ್ರೊಡಕ್ಟಿವಿಟಿ ಜಾಸ್ತಿ ಆಗಿದೆ. ಅಷ್ಟಾದ್ರೂ ಇಂಪೋರ್ಟ್ ಅವಾಗ 2% ಇದ್ದಿದ್ದು ಈಗ ನಾವು 5% ಆಗಿದೆ. ಅದನ್ನ ಕರೆಸ್ಪಾಂಡಿಂಗ್ ಫಿಗರ್ಸ್ ನೀವು ಎಕ್ಸ್ಪೋರ್ಟ್ ಅಲ್ಲಿ ನೋಡಿ. ಅವಾಗ ಅಷ್ಟೊಂದು ಕಡಿಮೆ ಇಳುವರಿ ಇದ್ರೂ ನಮಗೆ 18% ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ವಿ. ಈಗ ಇಳುವರಿ ಜಾಸ್ತಿ ಆಗಿದೆ. ಇವಾಗ ನಮ್ಮ ಎಕ್ಸ್ಪೋರ್ಟ್ ಪರ್ಸೆಂಟೇಜ್ ಹಸ್ ಕಮ್ ಡೌನ್ ಟು 11%. ಇದಕ್ಕೆ ಒಂದು ಮೂಲವಾದಂತ ಕಾರಣ ಏನಪ್ಪಾ ಅಂತಂದ್ರೆ, ಇಲ್ಲಿ ನಮ್ಗೆ ಕಾಣುತ್ತೆ ಏನದು, ನಮ್ಮಲ್ಲಿ ಪ್ರಾಸೆಸಿಂಗ್. ಮೇಡಮ್ ಸೆಕೆಂಡರಿ ಅಗ್ರಿಕಲ್ಚರ್ ಬಗ್ಗೆ ಹೇಳ್ತಾ ತುಂಬಾ ವಿಷದವಾಗಿ ಹೇಳ್ಬಿಟ್ರು. ನಾನು ಸೆಕೆಂಡರಿ ಅಗ್ರಿಕಲ್ಚರ್ ಬಂದಾಗ ನನಗೆ ತುಂಬಾ ಕಡಿಮೆ ಪಾಯಿಂಟ್ಸ್ ಸಿಗುತ್ತೆ, ಯಾಕಂದ್ರೆ ಮೆಜಾರಿಟಿ ಪಾಯಿಂಟ್ಸ್ ಮೇಡಮ್ ಕವರ್ ಮಾಡ್ಬಿಟ್ಟಿದ್ದಾರೆ. ಅದನ್ನೇ ಬೇಸ್ ಮಾಡ್ಕೊಂಡು ಇನ್ನು ಸ್ವಲ್ಪ ಆಡ್ ಮಾಡ್ತೀನಿ ನಾನು ಅಷ್ಟೇ. ಪ್ರೊಸೆಸಿಂಗ್ ನಮ್ಮ ಸಿಚುವೇಶನ್ ಏನಿದೆ ನೋಡಿ, ಓವರ್ ಆಲ್ 10%ಗಿಂತ ಕಡಿಮೆನೆ. ಓವರ್ ಆಲ್ ಪ್ರೊಸೆಸಿಂಗ್ ನಮ್ಮಲ್ಲಿ ಆಗ್ತಾ ಇರೋದು 10%ಗಿಂತ ಕಡಿಮೆ. ಇಲ್ಲಿ ನಮ್ಮ ಸೆಕೆಂಡರಿ ಅಗ್ರಿಕಲ್ಚರ್ ರೋಲ್ ಸ್ಟಾರ್ಟ್ ಆಗೋದು. ವ್ಯಾಲ್ಯೂ ಅಡಿಷನ್ ಅದನ್ನ ಸ್ವಲ್ಪ ನೀವು ಚೇಂಜ್ ಮಾಡಿದಾಗ ಮಾರ್ಕೆಟ್ ಅಲ್ಲಿ ತುಂಬಾ ಚೇಂಜ್ ಆಗುತ್ತೆ ಅದರ ಒಂದು ರಿಸಲ್ಟ್ಸ್. ಅದನ್ನ ಜಸ್ಟ್ ವೇಸ್ಟೇಜ್ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಬೇರೆ ಬೇರೆ ಆನ್ ಅನ್ ಅವರೇಜ್ 15% ಎಲ್ಲ ಸೇರಿ ಬೇರೆ ಬೇರೆ ಬ್ರೇಕಪ್ ಇದೆ ನಿಮ್ಮ ಟೇಬಲ್ ಅಲ್ಲಿ. ವೇಸ್ಟೇಜ್ ನಮ್ಮಲ್ಲಿ ಆಗ್ತಾ ಇದೆ. ನಾವು ವೆರೈಟಿ ಇಂಪ್ರೂವ್ಮೆಂಟ್ ಅಂತ ಹೇಳ್ತೀವಿ. ನಮ್ಮ ಬ್ರೀಡರ್ಸ್ ಹೊಸ ವೆರೈಟಿಗಳನ್ನ ತಯಾರು ಮಾಡ್ತಾರೆ. ಆ ಈಲ್ಡ್ ಇಂಪ್ರೂವ್ಮೆಂಟ್ ಆದಾಗ ಆ ಈಲ್ಡ್ ಇಂಪ್ರೂವ್ಮೆಂಟ್ ಆಗತ್ತೆಷ್ಟು? ಸುಮಾರು 8-10% ಮಾತ್ರ. ಅದಕ್ಕಾಗಿ ಅವನಿಗೆ ರಾಷ್ಟ್ರ ಮಟ್ಟದ ಅವಾರ್ಡ್ ಕೊಡ್ತೀವಿ ನಾವು 10% ಈಲ್ಡ್ ಇನ್ಕ್ರೀಸ್ ಆದಾಗ. ಆದ್ರೆ ನಾವು ವೇಸ್ಟ್ ಮಾಡ್ತಾ ಇರೋದು ಎಷ್ಟು? 15-20, ಕೆಲವೊಂದು ಕಡೆ 30% ಇದೆ, ಸ್ಪೆಷಲಿ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ ಅಲ್ಲಿ. ಅದನ್ನ ನಾವು ನಿಲ್ಲಿಸ್ಬಿಟ್ರೆ ಹೆಚ್ಚಿಗೆ ಬೆಳೆ ಅವಶ್ಯಕತೆನೂ ಇರೋದಿಲ್ಲ. ಅಲ್ಲೂ ಸೆಕೆಂಡರಿ ಅಗ್ರಿಕಲ್ಚರ್ ಕೆಲಸ ಮಾಡುತ್ತೆ. ಈ ಒಂದು ಬೇಸಿಕ್ ಇನ್ಫಾರ್ಮೇಶನ್ ಮತ್ತು ಧ್ಯಾನದಲ್ಲಿ ಇಟ್ಟುಕೊಂಡು ಈ ಒಂದು ಇದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಕ್ ಪ್ರಯತ್ನ ಮಾಡೋಣ. ಮೇಡಮ್ ಅಗ್ರಿಪ್ರಿನರ್ಶಿಪ್ ಬಗ್ಗೆನೇ ಹೇಳ್ಬಿಟ್ರು. ಈ ಒಬ್ಬ ಅಗ್ರಿಪ್ರಿನರ್ ಆಗ್ಬೇಕು ಅಂತಂದಾಗ ಇಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳು ಬರ್ತವೆ. ಅದಕ್ಕೆ ಹೌದು ಅಲ್ಲ ಅಷ್ಟೇ ನೀವು ಉತ್ತರ ಹೇಳ್ಬೇಕು, ಎಸ್ ಆರ್ ನೋ. ರೆಡಿ? ಫಸ್ಟ್ ಕ್ವಶನ್. ಒಬ್ಬ ಅಗ್ರಿಪ್ರಿನರ್ ಆಗ್ಬೇಕಂದ್ರೆ ಕೇವಲ ದುಡ್ಡು ಬೇಕಾ ಅವನಿಗೆ? ದುಡ್ಡಿದ್ರೆ ಮಾತ್ರ ಅಗ್ರಿಪ್ರಿನರ್ ಆಗತ್ತಾ? ಎಸ್ ಆರ್ ನೋ? ನೋ. ಕ್ವಾಲಿಫಿಕೇಶನ್ಸ್ ಬೇಕಾ? MSc PhD? ನೋ. ದೊಡ್ಡ ಮನೆತನಗಳಲ್ಲಿ ಮಾತ್ರ 40 ಕೋರಿಗೆ ಹೊಲ ಇದ್ದವ್ರು ಮಾತ್ರ ಅಗ್ರಿಪ್ರಿನರ್ ಆಗ್ಬೇಕು, 10 ಕೋರಿಗಿದ್ದವ ಆಗಕ್ಕಾಗೋದಿಲ್ಲ, 1 ಕೋರಿಗಿದ್ದವಂತೂ ಸಾಧ್ಯನೇ ಇಲ್ಲ. ಹಂಗೇನಿಲ್ಲಲ್ಲ? ವೆರಿ ಗುಡ್. ಹೆಸರು ತಗೊಳಕ್ ಇಷ್ಟಪಡುದಿಲ್ಲ, ಇಲ್ಲ ಬಹಳ ಮಂದಿ ಇದಾರ. ಇದು ನಮ್ದೇ ಜಿಲ್ಲೆ. ಆ ಕ್ಷೇತ್ರದಲ್ಲಿ ನಮ್ ಕಂಪ್ಲೀಟ್ ನಾಲೆಜ್ ಇದ್ರೆ ಮಾತ್ರ ನಾವು ಕೃಷಿ ಮಾಡಬಹುದು. ಹಂಗೇನಿಲ್ಲಲ್ಲ? ಹಂಗೇನಿಲ್ಲ. ಅಕಸ್ಮಾತ್ ನಿಮ್ ಮನಸ್ಸೊಳಗೆ ಯಾವ್ದಾದ್ರು ಕ್ವಶನ್ ಆನ್ಸರ್ ಎಸ್ ಇತ್ತಂದ್ರೆ ಅದು ತಪ್ಪು, ಅದನ್ನ ಹೇಳ್ಬೇಕಾಗಿತ್ತು. ಒಂದು 3 ಎಕ್ಸಾಂಪಲ್ ಅಲ್ಲಿ ಕೊಡ್ತೀನಿ. ಆರ್ಗ್ಯಾನಿಕ್ ಮಂಡ್ಯ, ಮಧುಚಂದನ್ ಹೆಸರು ತಾವು ಕೇಳಿರ್ಬೇಕು. ಮಧುಚಂದನ್ ಬೇಸಿಕಲಿ
ಸಾಫ್ಟ್ವೇರ್ ಇಂಜಿನಿಯರ್. ಸಾಫ್ಟ್ವೇರ್ ಇಂಜಿನಿಯರ್ ಅಮೆರಿಕಾಗೆ ಹೋಗ್ತಾರೆ, ಪ್ರೈವೇಟ್ ಕಂಪ್ನಿನಲ್ಲಿ ಕೆಲಸ ಮಾಡ್ತಾರೆ, ತಮ್ಮದೇ ಆದಂತ ಕಂಪನಿ ಸ್ಟಾರ್ಟ್ ಮಾಡ್ತಾರೆ, ಕೋಟ್ಯಾಂತರ ರೂಪಾಯಿ ಗಳಿಸ್ತಾರೆ. ಒಂದು ಫೈನ್ ಮಾರ್ನಿಂಗ್ ಈ ಗೆಟ್ಸ್ ದ ಮೆಸೇಜ್ ಫಾದರ್ ಡೆತ್ ಆಗುತ್ತೆ. ಒಂದು ಅಂತಿಮ ಕ್ರಿಯೆಗಾಗಿ ಅಲ್ಲಿಂದ ಬರ್ತಾರೆ ಮಂಡ್ಯದವರು, ಮೂಲಕ ಆರ್ಗ್ಯಾನಿಕ್ ಮಂಡ್ಯ. ಅಲ್ಲಿ ಪರಿಸ್ಥಿತಿ ನೋಡಿದಾಗ ಈಗ ಡೈಲಮಾ, ಏನ್ ಮಾಡ್ಬೇಕು, ಈ ಹೊಲ ಬಿಟ್ಟು ಎಲ್ಲ ಮಾರಿ ಮತ್ತೆ ಅಮೆರಿಕಕ್ಕೆ ಹೋಗ್ಬೇಕು ಅಥವಾ ಇದನ್ನೇ ಮಾಡ್ಬೇಕು, ಈ ಒಂದು ಡೈಲಮಾ. ಯಾಕಂದ್ರೆ ಇಲ್ಲಿ ತಂದೆ ಇದ್ರು, ನೋಡ್ಕೊಂಡು ಹೋಗ್ತಾ ಇದ್ರು, ಏನೋ ಚಿಂತೆ ಇರಲಿಲ್ಲ. ನೋಡಿದ ಮೇಲೆ ಒಂದು ತಮ್ಮ ಕೌಂಟರ್ ಪಾರ್ಟ್ ಶ್ರೀಮತಿ ಹತ್ರ ಡಿಸ್ಕಸ್ ಮಾಡ್ತಾರೆ. ಅವಳು ಕೂಡ ಇಲ್ಲಮ್ಮ, ಯಾಕಂದ್ರೆ ಅವಳು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಮೆರಿಕ, ಅವಳು ಸಾಫ್ಟ್ವೇರ್ ಇಂಜಿನಿಯರ್. ನೋಡಿ ಒಂದ್ ಸ್ವಲ್ಪ ದಿವಸ ಟ್ರೈ ಮಾಡಿ, ನಿಮಗೆ ಇಚ್ಛೆ ಆದ್ರೆ ಮುಂದೆ ಮತ್ತೆ ಡಿಸ್ಕಸ್ ಮಾಡೋಣ. ಸೊ ಅವರು ಸ್ಟಾರ್ಟ್ ಮಾಡ್ತಾರೆ. ಏನು, ರಾಸಾಯನಿಕ ರಹಿತ ಬೆಳೆಗಳನ್ನ ನಾವು ಬೆಳೆಯಕ್ಕೆ ಸಾಧ್ಯನಾ, ಅದಕ್ಕೆ ಒಂದು ಉತ್ತಮವಾದಂತ ಮಾರ್ಕೆಟ್ ಡೆವಲಪ್ ಮಾಡಕ್ ಸಾಧ್ಯನಾ, ಅಂದ್ರೆ ರುಟೀನ್ ಒಂದು ಪ್ರಾಕ್ಟೀಸ್ಗಿಂತ ಸ್ವಲ್ಪ ಬೇರೆ ಏನ್ ಮಾಡಬಹುದು ಅಂತ ಹೇಳಿ ಪ್ರಯತ್ನ ಮಾಡಿದಾಗ, ಇವತ್ತು ತಮ್ಮ ಫಾರ್ಮ್ ಅಲ್ಲಿ ಒಂದು ಕೋಆಪರೇಟಿವ್ ಸೊಸೈಟಿ ಮಾಡಿ ರೈತರನ್ನೆಲ್ಲ ಸೇರಿಸಿ ಅದಕ್ಕೆ ನಾವು ಗ್ರೂಪ್ ಅಪ್ರೋಚ್ ಅಂತ ಕರಿತೀವಿ ನಮ್ಮ ಎಕ್ಸ್ಟೆನ್ಷನ್ ಲ್ಯಾಂಗ್ವೇಜ್ ಅಲ್ಲಿ. ಗ್ರೂಪ್ ಅಪ್ರೋಚ್ ಎಲ್ಲ ರೈತರಿಗೂ ಮೋಟಿವೇಟ್ ಮಾಡಿ ರಾಸಾಯನಿಕ ರಹಿತ ಬೆಳೆಗಳನ್ನ ಬೆಳೆದು ಅದಕ್ಕೆ ಒಂದು ಮಾಲ್ ತರ ಒಂದು ಮಾರ್ಕೆಟ್ ಡೆವಲಪ್ ಮಾಡಿದ್ರು. ಇವತ್ತು ಬೆಂಗಳೂರು ಸುಮಾರು ಒಂದು 100 ಕಿಲೋಮೀಟರ್ ಅಷ್ಟೇ, ಬೆಂಗಳೂರು ಮತ್ತು ಮಂಡ್ಯಕ್ಕೆ. ಅಲ್ಲಿಂದ ಜನ ಸ್ಯಾಟರ್ಡೆ ಸಂಡೇ ಔಟಿಂಗ್ ಅಂತ ಹೇಳಿ ಬಂದ್ಬಿಟ್ಟು ಅಲ್ಲಿ ಪರ್ಚೇಸ್ ಮಾಡಿ ಬೆಳಗ್ಗಿಂದ ಸಾವಯವ ತಿಂಡಿ, ಊಟ, ಡಿನ್ನರ್ ಮಾಡ್ಕೊಂಡ್ಬಿಟ್ಟು ನಮ್ಗೆ ಏನ್ ಬೇಕೆಲ್ಲ ಖರೀದಿ ಮಾಡ್ಕೊಂಡು ಮನೆಗೆ ಹೋಗ್ತಾರೆ. ಇಂಥ ಒಂದು ಮಾರ್ಕೆಟ್ ಅನ್ನ ಡೆವಲಪ್ ಮಾಡ್ತಾರೆ ಎಲ್ಲ ರೈತರು. ದೇ ಆರ್ ಡೂಯಿಂಗ್ ವೆರಿ ವೆಲ್. ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಕನ್ವರ್ಟೆಡ್ ಇಂಟು ಫಾರ್ಮರ್. ಸುಮಾರು ಎಕ್ಸ್ಪೆರಿಮೆಂಟ್ಸ್ ಇದೆ. ಡೈರಿ ಇಂಡಸ್ಟ್ರಿ, ಕೊನೆ ಪ್ರಶ್ನೆಗೆ ಉತ್ತರ ಅದು. ನಾನು ಉತ್ತರ ಪ್ರದೇಶ, ಪಂಜಾಬ್ ಮತ್ತು ಹರಿಯಾಣ ಈ 3 ರಾಜ್ಯಗಳಲ್ಲಿ ಸುಮಾರು ಏನಿಲ್ಲ ಅಂದ್ರೆ ಒಂದು 70-80 ಡೈರಿಗಳು ಸರ್ವೆ ಮಾಡಿದ್ದೀನಿ. ಆ ಯಾವ ಡೈರಿ ಮಾಲೀಕರು ಅಗ್ರಿಕಲ್ಚರ್ ಗ್ರಾಜುಯೇಟ್ ಅಲ್ಲ, ಡೈರಿ ಟೆಕ್ನಾಲಜಿ ಗ್ರಾಜುಯೇಟ್ ಅಲ್ಲ, ಡೈರಿ ಇಂಜಿನಿಯರ್ಸ್ ಅಲ್ಲ, ಏನೂ ಅಲ್ಲ. ಬಟ್ ದೇ ಆರ್ ವೆರಿ ಗುಡ್ ಬಿಸ್ನೆಸ್ ಮ್ಯಾನ್. ದೇ ಆರ್ ನಥಿಂಗ್ ಟು ಡೂ ವಿತ್ ಮಿಲ್ಕ್ ಪ್ರೊಡಕ್ಷನ್ ಆಸ್ ವೆಲ್ ಆಸ್ ಮಿಲ್ಕ್ ಪ್ರೊಸೆಸಿಂಗ್. ಮಿಲ್ಕ್ ಪ್ರೊಡಕ್ಷನ್ ರೈತರು ಮಾಡ್ತಾರೆ, ಮಿಲ್ಕ್ ಪ್ರೊಸೆಸಿಂಗ್ ನಮ್ಮ ಡೈರಿ ಟೆಕ್ನಾಲಜಿ ಮತ್ತು ಡೈರಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಮಾಡಿಕೊಡ್ತಾರೆ, ಅವರಿಗೆ ಜಾಬ್ ಕೊಟ್ಬಿಡ್ತಾರೆ. ಹಿ ನೋಸ್ ಓನ್ಲಿ ಒನ್ ಥಿಂಗ್, ದಟ್ ಈಸ್ ಮಾರ್ಕೆಟಿಂಗ್, ಹೌ ಟು ಸೆಲ್ ಇಟ್. 2 ಲಕ್ಷ ಪರ್ ಡೇ, 5 ಲಕ್ಷ ಪರ್ ಡೇ, 10 ಲಕ್ಷ ಪರ್ ಡೇ ಮಿಲ್ಕ್ ಹ್ಯಾಂಡಲ್ ಮಾಡ್ತಿರ್ತಕ್ಕಂಥ ಪ್ರೈವೇಟ್ ಡೈರೀಸ್ ಇದೆ. Naukri.com ಅಂತ ಒಂದು ವೆಬ್ಸೈಟ್ ಇದೆ, ತಾವ್ಯಾರು ನೋಡಿರೋದನ್ನ. Naukri.com 2017ರಲ್ಲಿ ಸಂಜೀವ್ ಬಿಕ್ಚಂದಾನಿ ಅಂತ ಈ Naukri.com ಸ್ಟಾರ್ಟ್ ಮಾಡಿರ್ತಕ್ಕಂಥವನಿಗೆ ಭಾರತ ಸರ್ಕಾರ ಪದ್ಮಶ್ರೀ ಕೊಡುತ್ತೆ. ಅವನು ಬೇಸಿಕಲಿ BCom ಗ್ರಾಜುಯೇಟ್. ದೆಹಲಿಗೆ ಹೋದಾಗ ಒಂದ್ಸಲಿ ಪ್ರಗತಿ ಮೈದಾನ ಅಂತ ಒಂದು ಜಾಗ ಇದೆ ಡೆಲ್ಲಿನಲ್ಲಿ, ಅಲ್ಲಿ ಒಂದು IT ಮೇಳ, ಇದು 2000ರಲ್ಲಿ 1999-2000 IT ಮೇಳದಲ್ಲಿ ಒಂದು ಸ್ಟಾಲ್ ಅಲ್ಲಿ www.com ಅಂತ ಬರೆದಿರ್ತಾರೆ. ಅವ್ನು ಏನಪ್ಪ ಇದು, ಏನದು, ಅವನಿಗೆ ಆ ಫುಲ್ ಫಾರ್ಮ್ ಗೊತ್ತಿಲ್ಲ, www ಅಂದ್ರೆ ಏನು ಅಂತ. ಅವ್ರು ಕೇಳ್ತಾನೆ ಕೌಂಟರ್ ಅಲ್ಲಿ ಇದ್ದಂತ ಒಬ್ಬನಿಗೆ, ಏನಪ್ಪ ಇದು ಅಂತ ಹೇಳಿ. ಸರ್ ಇದು ವರ್ಲ್ಡ್ ವೈಡ್ ವೆಬ್ ಅಂತ. ಏನು ಇದರಿಂದ ಏನ್ ಮಾಡ್ಬೋದು ನಾವು, ಏನಿದು ಅಂತ. ಇದರಿಂದ ಸರ್ ನಾವು ಇಮೇಲ್ ಕಳಿಸ್ಬೋದು ಅಂತ. ಇಮೇಲ್ ಅಂದ್ರೆ ಏನು ಅಂತ ಕೇಳ್ತಾನೆ. ಅವನಿಗೆ ಅಷ್ಟೇ ಗೊತ್ತು, ಮುಂದಿನ ಗೊತ್ತಿಲ್ಲ ಅವನಿಗೆ. ಸರ್ ನಮ್ಮ ಮ್ಯಾನೇಜರ್ ಬರ್ತಾನೆ, ಅವನು ಇಮೇಲ್ ಅಂದ್ರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತಾನೆ. ಇದನ್ನ ನಾನು ಸ್ಟಾರ್ಟ್ ಮಾಡ್ಬೋದಾ, ಹೆಂಗ್ ಮಾಡ್ಬೋದು ಅಂತ ಕೇಳಿದಾಗ ಅವನಿಗೆ ಗೊತ್ತಿಲ್ಲ ಸರ್, ನನಗೆ ಗೊತ್ತಿಲ್ಲ, ನಮ್ಮ ಮ್ಯಾನೇಜರ್ ಕರಿಬೇಕು ಅಂತಾನೆ. ಅವನು ಕೇಳಿದಾಗ ಸಮರ್ಪಕವಾದಂತ ಉತ್ತರ ಸಿಗೋದಲ್ಲ ಅವನಿಗೆ. ಅಂತ ಮನುಷ್ಯ Naukri.com ಸ್ಟಾರ್ಟ್ ಮಾಡ್ತಾನೆ. ಅವನ ಬೇಸಿಕ್ ಕ್ವಾಲಿಫಿಕೇಶನ್ ಏನಪ್ಪಾ ಅಂದ್ರೆ BCom. BCom .com ಕಂಪನಿಯಲ್ಲಿ ಇವತ್ತು ಸುಮಾರು 5,000 ಕೋಟಿ ರೂಪಾಯಿಗಳ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥ ಒಂದು ಕಂಪನಿ. ಈ ತರ ಇದೆ. ದೆನ್ ನಮ್ಮ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ನಾವು ನೋಡಿದಾಗ ಇದರ ಪ್ರೈಸ್ ಅನ್ನು ಯಾರು ಫಿಕ್ಸ್ ಮಾಡ್ತಾರೆ? ಇದೊಂದು ಬಡ ಕಂಟ್ರಾಸ್ಟಿಂಗ್ ಸಿಚುವೇಶನ್ ನಮ್ಮ ದೇಶದಲ್ಲಿ. ಬಾಕಿ ಯಾವುದೇ ಇಂಡಸ್ಟ್ರಿಯಲ್ ಪ್ರೊಡ್ಯೂಸ್ ನೋಡಿ, ಒಂದು 5 ರೂಪಾಯಿ ಪೆನ್ ಆಗಿರ್ಬೋದು ಅಥವಾ ಇನ್ನೊಂದೇನೋ ಆಗಿರ್ಬೋದು, ಅದ್ರ ಪ್ರೈಸ್ ಯಾರು ಫಿಕ್ಸ್ ಮಾಡ್ತಾರೆ? ಮ್ಯಾನುಫ್ಯಾಕ್ಚರ್ 5 ರೂಪಾಯಿ MRP ಫಿಕ್ಸ್ ಮಾಡ್ಬಿಡ್ತಾನ. ಬಟ್ ಅಗ್ರಿಕಲ್ಚರ್ ಪ್ರೊಡ್ಯೂಸರ್ ಇವೆಲ್ಲ ಇಂಡಸ್ಟ್ರಿಗಳು ಮಾಡ್ತಾರೆ. ಅದು ಎಷ್ಟೇ ಆಗಿರ್ಬೋದು. ಎಷ್ಟೋ ಸಲ ನೀವು ನೋಡ್ತೀರಿ, ಅದರಲ್ಲಿ MRP 20 ರೂಪಾಯಿ ಬರೆದಿರ್ತಾನೆ, ಅಂಗಡಿ ನಿಮ್ಗೆ 10 ರೂಪಾಯಿ ಕೊಟ್ಟಿರ್ತಾನೆ. ನಿಮಗೆ ಏನ್ ಅನಿಸ್ತೈತೆ? ಭಾಳ ಚಲೋ ಅದ ನೋಡಿ,
20 ರೂಪಾಯಿ ಬರೆದ್ರು 10 ರೂಪಾಯಿ ಕೊಡ್ತಾನ, ಮಸ್ಟ್ ನೆಕ್ಸ್ಟ್ ಟೈಮ್ ಅದ ಅಂಗಡಿ ಹೋಗ್ತಾನ. ಆದ್ರೆ ನಮ್ಮ ಕೃಷಿ ಕ್ಷೇತ್ರದಲ್ಲಿ ಬಯರ್, ಅದು APMC ಆರ್ಡರ್ ಆಗಿರ್ಬೋದು, ಅಥವಾ ನಾವು ನೀವು ಕಾಯಿಪಲ್ಲೆ ತರಕ್ ಹೋಗ್ತೀವಲ್ಲ ಅಲ್ಲಿನೂ ಬಾರ್ಗೇನ್ ಮಾಡ್ತೇವೆ. ಹೆಂಗ್ ಕೊಟ್ಟೇವ? 20 ರೂಪಾಯಿ ಕಿಲೋ, 15 ರೂಪಾಯಿ ಮಾಡೋ, 10 ರೂಪಾಯಿ ಕೊಡ್ತೇವೆ ಇಲ್ಲ ಕೇಳ್ತೀವಿ. ನಾವೇ ಡಿಸೈಡ್ ಮಾಡ್ತೀವಿ. ಏನಾರ ಮಾಡಿ 4 ಅಣ್ಣದ ಕಡಿಮೆ ಮಾಡಿ ತಗೊಂಡ್ಬರ್ತೀವಿ ನಾವು. ಹಂಗ ತರೋದಿಲ್ಲ, ಅವ್ರಿಗೆ ಗೊತ್ತಿರೋದು ಅವ್ರಿಗೆ ಅದಕ್ಕೆ 1 ರೂಪಾಯಿ ಜಾಸ್ತಿ ಹೇಳ್ತಾರೆ ಮೊದ್ಲು ಅವ್ರು, ನೀವು 4 ಅಣ್ಣ ಕಡಿಮೆ ಮಾಡ್ತಾರೆ ಅಂತ ಹೇಳಿ. ಅಂದ್ರೆ ಆ ಬಾರ್ಗೇನಿಂಗ್ ಪ್ರೊಸೆಸ್ ಬಟ್ ಬೇರೆ ಕಮಾಡಿಟಿನಲ್ಲಿ ಆಗಲ್ಲ. ಬಟ್ ಮೇಲಿಂದ ನೀವು ನೋಡಿದಾಗ ಅದಕ್ಕೆ ನೀವು ವ್ಯಾಲ್ಯೂ ಅಡಿಷನ್ ಮಾಡಿದಾಗ ಯು ಬಿಕಮ್ ದಿ ಮ್ಯಾನುಫ್ಯಾಕ್ಚರರ್. ಆವಾಗ ನೀವು ಅದನ್ನ ಪ್ರೈಸ್ ನ ಫಿಕ್ಸ್ ಮಾಡಬಹುದು. ಒಂದು ಹಳ್ಳಿನಲ್ಲಿ ಈ ಎಕನಾಮಿಕ್ಸ್ ಪಾಯಿಂಟ್ ಆಫ್ ವ್ಯೂದಿಂದ ನೋಡಿದಾಗ ಎಷ್ಟು ಟ್ರಾನ್ಸಾಕ್ಷನ್ ಆಗಬಹುದು, ಎಲ್ಲಿವರೆಗೂ ಆಗಬಹುದು, ಒಂದು ಪ್ರಯತ್ನ ಮಾಡಿದೆ ಮೇಲೆ ಕೊಡಕ್ಕೆ ನಿಮ್ಗೆ. ಏನಪ್ಪಾ ಅಂದ್ರೆ ಬಿಸ್ನೆಸ್ ಅಪಾರ್ಚುನಿಟಿ ಎಷ್ಟು ಟ್ರಾನ್ಸಾಕ್ಷನ್ಗೆ ಪಾಸಿಬಿಲಿಟೀಸ್ ಇದೆ ಅಂತ. ಅಡ್ವೈಸರಿ ಸರ್ವಿಸಸ್ ಸುಮಾರು 200 ರೂಪಾಯಿ, ಸೀಡ್ಸು, ಕೆಮಿಕಲ್ಸು, ಮಷಿನರಿ ಹೈರಿಂಗು, ಇವತ್ತು ಸುಮಾರು ಮಷಿನರೀಸ್ ಬಂದಿದೆ, ಕಸ್ಟಮೈರಿಂಗ್ ಸೆಂಟರ್ಸ್ ಎಲ್ಲ ಬಂದಿದೆ. ಪೋಸ್ಟ್ ಹಾರ್ವೆಸ್ಟ್, ಇನ್ಪುಟ್ ಮಾರ್ಕೆಟಿಂಗ್, ಒಂದು ಎಕರೆನಲ್ಲಿ ಬರ್ತಕ್ಕಂಥ ಪ್ರೊಡ್ಯೂಸ್ಗೆ ಎಷ್ಟು ಆಗಬಹುದು, ಒಂದು ಫೈನಾನ್ಷಿಯಲ್ ಸರ್ವಿಸಸ್, ಇನ್ಶೂರೆನ್ಸ್ ಎಲ್ಲ ಸೇರಿ ಸುಮಾರು 55,000 ರೂಪಾಯಿ 1 ಎಕರೆಗೆ ನಮಗೆ ಖರ್ಚು ಬರ್ಬೋದು ಟೋಟಲ್. ಇದರಲ್ಲಿ ಇನ್ಕಮ್ ಇದೆ, ಎಕ್ಸ್ಪೆಂಡಿಚರ್ ಇದೆ. ಮುಂದೆ ನಾವು ನೋಡಿದಾಗ ಒಂದು ಹಳ್ಳಿಗೆ ಸುಮಾರು 700 ಎಕರೆ ಜಮೀನು ಅಂತ ಇಟ್ಕೊಂಡು, ದಿಸ್ ಇಸ್ ಎವರೇಜ್ ಫಿಗರ್. ಅದನ್ನ ಸುಮಾರು 55,700 ರೂಪಾಯಿ ನಾವು ಮಲ್ಟಿಪ್ಲೈ ಮಾಡಿದ್ರೆ ಹತ್ತತ್ರ 4 ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ಒಂದು ಹಳ್ಳಿನಲ್ಲಿ ಪೊಟೆನ್ಷಿಯಲ್ ಇದೆ ಬಿಸ್ನೆಸ್ ಆಗೋದು. ಇದರಲ್ಲಿ ಇನ್ನೂ ಸ್ವಲ್ಪ ಕಡಿಮೆ ಇದೆ, ಅದನ್ನ ಹೇಳ್ತೀನಿ ಮುಂದೇನಂತ ಹೇಳಿ. ನಮ್ಮ ದೇಶದಲ್ಲಿ ಸುಮಾರು 6 ಲಕ್ಷ ವಿಲೇಜ್. ಈ 6 ಲಕ್ಷ ವಿಲೇಜ್ ಮಲ್ಟಿಪ್ಲೈಡ್ ಬೈ 4 ಕೋಟಿ ಮಾಡಿದಾಗ ಈ ಒಂದು ಬಿಸ್ನೆಸ್ ನ ವಾಲ್ಯೂಮ್ ಎಲ್ಲಿವರೆಗೂ ಹೋಗುತ್ತಪ್ಪ ಅಂತಂದ್ರೆ ಸುಮಾರು 23 ಲಕ್ಷ ಅಥವಾ 24 ಲಕ್ಷ ರಫ್ಲಿ ಅಂತ ನೀವು ಹೇಳ್ಬೋದು. ಆದ್ರೆ ಈ ದುಡ್ಡಲ್ಲಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇಲ್ಲ, ಎಕ್ಸ್ಕ್ಲೂಡಿಂಗ್ ವ್ಯಾಲ್ಯೂ ಅಡಿಷನ್ ಇಲ್ಲ, ಲೇಬರ್ ಕಾಸ್ಟ್ ಇಲ್ಲ. ಅದನ್ನು ಸೇರಿದ್ರೆ ಈ ಅಗ್ರಿ ಬಿಸ್ನೆಸ್ ಎಲ್ಲಿವರೆಗೂ ಹೋಗ್ಬೋದು, ಇದರ ಪೊಟೆನ್ಷಿಯಲ್ ಎಷ್ಟಿದೆ. ಇದರಲ್ಲಿ ರೈತರಿಗೆ ಸಿಗ್ತಕ್ಕಂಥ ಪರ್ಸೆಂಟೇಜ್ ಎಷ್ಟು, ಅದು ಇಂಪಾರ್ಟೆಂಟ್. ಅದನ್ನ ನಿಮ್ ಮುಂದೆ ಇಡಕ್ಕೆ ಪ್ರಯತ್ನ ಮಾಡಿ. ಯಾಕಂದ್ರೆ ಇದರಿಂದ ರೈತರ ಖುಷಿ ಇಲ್ಲ. ಇವತ್ತಿಗೂ ನೋಡ್ರಿ, ಯಾವ ರೈತರು ಖುಷಿ ಇಲ್ಲ, ಬಾರಿಂಗ್ ಫ್ಯೂ ಎಕ್ಸೆಪ್ಷನ್ಸ್. ಮಧುಚಂದನ್ ಅಂತವ್ರು ಬಿಟ್ಬಿಡ್ರಿ, ಅಂತವ್ರು ಇದಾರೆ ಸ್ವಲ್ಪ ಜನ. ಅದಕ್ಕೂ ಬರ್ತೀನಿ ನಾನು ಆಮೇಲೆ. ಈ ಹಿಂದೂ ನಲ್ಲಿ ಬಂದಿರತಕ್ಕಂಥ ಒಂದು ರಿಪೋರ್ಟ್, ವರ್ಲ್ಡ್ ಬ್ಯಾಂಕಿನ ರಿಪೋರ್ಟ್ಸ್ ಏನ್ ಹೇಳುತ್ತಪ್ಪ ಅಂತಂದ್ರೆ, ಫಾರ್ಮರ್ಸ್ ಗೆಟ್ ಓನ್ಲಿ 25 to 30% ಆಫ್ ವಾಟ್ ಕನ್ಸ್ಯೂಮರ್ ಪೇಸ್. ಇನ್ನು 70% ಎಲ್ಲಿ ಹೋಗುತ್ತೆ? ಅದು ಮಾರ್ಕೆಟಿಂಗ್ ಚಾನಲ್ಸ್. ಯಾವ ಬಿಸ್ನೆಸ್ ನಲ್ಲಿ ನಿಮಗೆ 70% ಮಾರ್ಜಿನ್ ಇದೆ? ಅಗ್ರಿಕಲ್ಚರ್ ಬಿಟ್ರೆ. ಇದು ಫಾರ್ಮರ್ಸ್ ಎಕ್ಸ್ಪ್ಲೋಟೇಷನ್ ಅಲ್ಲದೆ ಇನ್ನೇನು? ಇದು ನಾನ್ ಮಾಡಿರೋ ಸ್ಟಡಿ ಅಲ್ಲ, ಇದು RBI ನವರು ಮಾಡಿರ್ತಕ್ಕಂಥ ಸ್ಟಡಿ, ಮತ್ತು ಗ್ಲೋಬಲ್ ಲೆವೆಲ್ ಅಲ್ಲೂ ಹೆಚ್ಚು ಕಡಿಮೆ ಇದೆ. ಆದ್ರೆ ನೀವು ಗ್ಲೋಬಲ್ ಲೆವೆಲ್ ಸರ್ವೆ ಇದೆ ಮತ್ತು ನಮ್ಮ ದೇಶದಲ್ಲೂ ಹಿಂಗೆ ಇದ್ದಾಗ ಎಲ್ಲರೂ ಒಂದೇ ಆತಲ್ಲ ರೈತರು? ಇಲ್ಲ, ಡಿಫರೆನ್ಸ್ ಇದೆ. ಏನ್ ಡಿಫರೆನ್ಸು? ದ ಸೋ ಕಾಲ್ಡ್ ಡೆವಲಪ್ಡ್ ನೇಷನ್ಸ್ ಅಂತ ನಾವು ಯಾವ ಕರಿತೀವಿ, ಅದು ಅಮೆರಿಕನ್ ಕಾಂಟಿನೆಂಟ್ ಆಗಿರ್ಬೋದು, ಅಥವಾ ಯುರೋಪಿಯನ್ ಕಾಂಟಿನೆಂಟ್ ಆಗಿರ್ಬೋದು, ಆಸ್ಟ್ರೇಲಿಯನ್ ಕಾಂಟಿನೆಂಟ್ ಆಗಿರ್ಬೋದು, ಅಥವಾ ನಮ್ಮ ಏಷ್ಯಾದಲ್ಲೇ ಜಪಾನ್ ಅಂತ ದೇಶಗಳಿರ್ಬೋದು. ಆ ಯಾವುದೇ ದೇಶದಲ್ಲಿ ಕೃಷಿಕರು 2 to 3% ಆಫ್ ದ ಪಾಪ್ಯುಲೇಷನ್ಗಿಂತ ಜಾಸ್ತಿ ಇಲ್ಲ. 2 ಇರುತ್ತೆ, ಮ್ಯಾಕ್ಸಿಮಮ್ 3%, ಅದಕ್ಕಿಂತ ಜಾಸ್ತಿ ಇಲ್ಲ. ನಮ್ಮ ದೇಶದಲ್ಲಿ ಇವತ್ತಿಗೂ 55 to 60% ಇದ್ದಾರೆ. ಅದಕ್ಕೆ ನಾನು ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ಫಿಗರ್ ತೋರಿಸಿದೆ, ನಿಮ್ಗೆ ಹೇಳಿದೆ ಅವಾಗ, ಈ ಫಿಗರ್ ನೆನಪಿಟ್ರಿ, ಇಲ್ಲಿ ಲಿಂಕ್ ಅದ, ಅದಕ್ಕೆ ಇಲ್ಲಿ ಲಿಂಕ್ ಅದ. ಸೊ ಅಲ್ಲಿ ಅವ್ರ ವಾಲ್ಯೂಮ್ ಆಫ್ ಟ್ರಾನ್ಸಾಕ್ಷನ್, ನೀವೇನಂತ ಮಾರ್ಕೆಟಬಲ್ ಸರ್ಪ್ಲಸ್ ಅವ್ರ ಹತ್ರ ಜಾಸ್ತಿ ಇರುತ್ತೆ. ಮಾರ್ಕೆಟಬಲ್ ಸರ್ಪ್ಲಸ್ ಅವ್ರ ಹತ್ರ ಜಾಸ್ತಿ ಇದ್ದಾಗ ಬಾರ್ಗೇನಿಂಗ್ ಪವರ್ ಆಫ್ ದ ಸೆಲ್ಲರ್ ಇನ್ಕ್ರೀಸ್ ಆಗುತ್ತೆ. ಒಂದು ಸಣ್ಣ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ. ಅಮೂಲ್ ನಿಮ್ಗೆಲ್ಲರಿಗೂ ಗೊತ್ತಲ್ಲ, ಲಾಸ್ಟ್ ಇಲೆಕ್ಷನ್ ಅಲ್ಲಿ ಕಂಟ್ರವರ್ಸಿನೂ ಆಗಿತ್ತು, ಅಮೂಲ್ ನಾವು ತಗೊಳಂಗಿಲ್ಲ ಗುಜರಾತ್ ಅಂತ ಹೇಳಿ. ಅದು ಬಿಟ್ಬಿಡಿ. ಅಮೂಲ್ ಸ್ಟೋರಿ ನೀವು ಅಬ್ಸರ್ವ್ ಮಾಡಿದಾಗ 110 ದೇಶಗಳಲ್ಲಿ ದ ಮೋಸ್ಟ್ ಪಾಪ್ಯುಲರ್ ಬ್ರ್ಯಾಂಡ್ ಅಮೂಲ್. 110 ದೇಶಗಳಲ್ಲಿ, ಕೇವಲ ಭಾರತ ಅಲ್ಲ. ಅದರ ಒಂದು ಮೂಲವನ್ನು ನಾವು ನೋಡಿದಾಗ ಸಣ್ಣ ರೈತರು ಇವತ್ತು 2 ಲೀಟರ್ನವ್ರು ಆಗಿರ್ಬೋದು, 20 ಲೀಟರ್ನವ್ರು ಆಗಿರ್ಬೋದು, 50 ಲೀಟರ್ನವ್ರು ಆಗಿರ್ಬೋದು, ಅವರು ತಮ್ಮ ಮಿಲ್ಕ್ ಅನ್ನ
ಪೂಲ್ ಮಾಡಿ ಅದನ್ನ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಮಾಡಿ ಮಾರ್ಕೆಟ್ ಅಲ್ಲಿ ಸೇಲ್ ಮಾಡಿದಾಗ ಆ ಒಂದು ಮ್ಯಾಕ್ಸಿಮಮ್ ಶೇರ್, ಈ 70% ಏನದಲ್ಲ, ಆ 70% ಅಲ್ಲಿ ಮ್ಯಾಕ್ಸಿಮಮ್ ಶೇರ್ ಅನ್ನ ಅದು ರೈತರಿಗೆ ಕೊಡ್ತಾ ಇದೆ. ಅದಕ್ಕಾಗಿ ಇಷ್ಟ ಆದ್ರೂ ನಮ್ಮ ದೇಶ, ಭಾರತ ದೇಶ, ವರ್ಲ್ಡ್ಸ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಮಿಲ್ಕ್, ಈ ಕೋಆಪರೇಟಿವ್ ಸೆಕ್ಟರ್ ಮತ್ತು ಆರ್ಗನೈಸ್ಡ್ ಸೆಕ್ಟರ್ ಈಸ್ ಹ್ಯಾಂಡ್ಲಿಂಗ್ ಓನ್ಲಿ 12% ಆಫ್ ದ ಟೋಟಲ್ ಮಿಲ್ಕ್ ಪ್ರೊಡ್ಯೂಸ್ಡ್ ಇನ್ ಇಂಡಿಯಾ. ಅದ್ರ ಸ್ಟೋರಿ ಹೇಳ್ತಾ ಇದ್ದೀನಿ, ಕೇವಲ 12%. ಇಷ್ಟು ದೊಡ್ಡ ಸಕ್ಸಸ್ ಸ್ಟೋರಿ, 110 ದೇಶಗಳಲ್ಲಿ ನಾವು ಲೀಡರ್ಸ್ ಅದಿವೆ. ಅದು 50% ಆದ್ರೆ ನಾವೆಲ್ಲಿ ಹೋಗ್ಬೋದು? ಅಕ್ಕಿ ಬೆಳೆದ ಬಡಬರ ಹಾಲ್ ಮಾರಿ ರೊಕ್ಕ ಗಳಿಸ್ಬೋದು. ಆ ಪೊಟೆನ್ಶಿಯಲ್ ನಮ್ಮ ಹತ್ರ ಇದೆ. ಅಂದ್ರೆ ದಟ್ಸ್ ವಾಟ್ ಈಸ್ ದ ಪೊಟೆನ್ಶಿಯಲ್ ಆಫ್ ದ ಕಂಟ್ರಿ. ಇಲ್ಲಿ ಅಗ್ರಿಕಲ್ಚರ್ ಸೆಕ್ಟರ್ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಮೆಜಾರಿಟಿ ಎಕ್ಸ್ಪ್ಲೋಟೇಷನ್ ಬೈ ಮಾರ್ಕೆಟಿಂಗ್ ಚಾನಲ್ಸ್. ಇದಷ್ಟೇ ಅಲ್ಲ, ನಮ್ಮ ಸುಮಾರು ಸ್ಟೂಡೆಂಟ್ಸ್ ಇದ್ದಾರೆ. ಈಗ ರಿಲಯನ್ಸ್ ಫ್ರೆಶ್ ಆಗ್ಲಿ, ಮೋರ್ ಆಗ್ಲಿ, ಈ ತರದ ಅಲ್ಲಿ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಹೋಗ್ತಾರೆ. ಅವ್ರ ಹತ್ರ ರೆಗ್ಯುಲರ್ ಆಗಿ ಇಂಟ್ರಾಕ್ಟ್ ಮಾಡ್ತಾ ಇರ್ತೀನಿ. ಅವರು ಹೇಳೋದಿದೆ, ಸರ್ ನಾವು 10 ರೂಪಾಯಿ ಕಿಲೋ ಟೊಮೆಟೊ ತೊಗೊಂಡ್ರೆ 40 ರೂಪಾಯಿ ಸೇಲ್ ಮಾಡ್ತೇವೆ. ಇದೇ ಫಿಗರ್ ಬರ್ತಾ ಇದೆ. ರೈತರಿಂದ 10 ರೂಪಾಯಿ, ಅವ್ರ MRP 40 ರೂಪಾಯಿ. ಅಲ್ಲಿ ಇಂಟರ್ವೆನ್ಷನ್ಸ್ ಏನಿದೆ, ಮಾರ್ಕೆಟಿಂಗ್ ಇಂಟರ್ವೆನ್ಷನ್ಸ್ ಅವ್ರದ್ದು ಕ್ಲೀನಿಂಗ್, ಗ್ರೇಡಿಂಗ್ ಅಂಡ್ ಪ್ಯಾಕಿಂಗ್. ನಮ್ಮ ರೈತರನ್ನು ಮಾಡ್ತಾರೆ ಕ್ಲೀನಿಂಗ್, ಗ್ರೇಡಿಂಗ್ ಅಂಡ್ ಪ್ಯಾಕಿಂಗ್. ಅವ್ರು ಏನ್ ಮಾಡ್ತಾರೆ, ಎಲ್ಲ ಟೊಮ್ಯಾಟೊ, ಲೇಡೀಸ್ ಯಾವುದೇ ಒಂದು ಸಬ್ಜಿ ತಂದ್ರು ಒಂದು ಫಸ್ಟ್ ಕ್ಲೀನ್ ಮಾಡ್ತಾರೆ, ಎರಡನೇದು ಗ್ರೇಡಿಂಗ್ ಮಾಡ್ತಾರೆ, ಬೇರೆ ಬೇರೆ ಸೈಜ್, ಆಮೇಲೆ ಇಟ್ಟು ಬಿಡ್ತಾರೆ. ಅಂಡ್ ವಿ ಪೇ ಯೂಸಿಂಗ್ QR ಕೋಡ್ ಅಂಡ್ ವಿ ಆರ್ ವೆರಿ ಹ್ಯಾಪಿ. ಅದಕ್ಕೆ ನಮ್ಮ ಹತ್ರ ಆಲ್ಟರ್ನೇಟಿವ್ಸ್ ಏನಪ್ಪಾ ಅಂದ್ರೆ ಡೈರೆಕ್ಟ್ ಮಾರ್ಕೆಟಿಂಗ್, ಬೈಪಾಸಿಂಗ್ ದಿ ಚಾನಲ್ಸ್. ಈ ನಿಟ್ಟಿನಲ್ಲಿ ಸುಮಾರು ಪ್ರಯತ್ನಗಳು ದೇಶದಾದ್ಯಂತ ನಡೆದಿದೆ. ಸ್ಪೆಷಲಿ ಕೋವಿಡ್ ಪೀರಿಯಡ್ ಅಲ್ಲಿ ಸುಮಾರಷ್ಟು ರೈತರು ಇದ್ರ ಬಗ್ಗೆ ಎಚ್ಚೆತ್ತುಕೊಂಡ್ರು. ಎಷ್ಟೋ ಎಕ್ಸ್ಪೆರಿಮೆಂಟ್ಸ್, ಸಕ್ಸಸ್ಫುಲ್ ಎಕ್ಸ್ಪೆರಿಮೆಂಟ್ಸ್ ಇದೆ. ಅದರಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ತಮ್ಮ ವಿಶ್ವವಿದ್ಯಾಲಯದ ವತಿಯಿಂದ ಒಂದು ಅಥವಾ 2 ವ್ಯಾನ್ಗಳನ್ನ ರೈತರು ಕೊಟ್ಟರು. ರೈತ ಸಂಘಟನೆಗಳಿದ್ದಾರೆ, ಇಂಡಿವಿಜುವಲ್ ರೈತರಿಗಲ್ಲ. ಅವರು ತಮ್ಮ ಪ್ರಾಡಕ್ಟ್ಸ್ ಎಲ್ಲ ತಗೊಂಡೋಗಿ ಮನೆ ಸ್ಪೆಷಲಿ ಅಪಾರ್ಟ್ಮೆಂಟ್ಸ್, ಬೆಂಗಳೂರು ಸುತ್ತಮುತ್ತ ಇರ್ತಕ್ಕಂಥ ಅಪಾರ್ಟ್ಮೆಂಟ್ಸ್ ಹೋಗಿ ಸೇಲ್ ಮಾಡಿ 100% ಪ್ರಾಫಿಟ್ ತಗೊಂಡ್ರು ರೈತರು. 100% ಪ್ರಾಫಿಟ್. ನಡುವೆ ಯಾರು ಇಲ್ಲ, ತಮ್ಮ ಹೊಲದಿಂದ ತಗೊಂಡೋಗೋದು, ಮಾರಿ ಬರೋದು ಅಂತ ಒಂದು ಎಕ್ಸ್ಪೆರಿಮೆಂಟ್ಸ್ ಅಥವಾ ಇವತ್ತಿಗೂ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳಿಂದ ಈ ತರದ ಮೇಳಗಳು ನಡೀತಾ ಇದೆ. ಬೇರೆ ಬೇರೆ ಇದರಲ್ಲಿ ಒಂದಷ್ಟು ಎಕ್ಸಾಂಪಲ್ಸ್ ನಿಮ್ಮ ಎದುರುಗಡೆ ಇಡ್ತಾ ಇದೆ. ಇನ್ನೊಂದು ವಿಚಾರ, ಇಲ್ಲಿ ವೇಸ್ ಅಂಡ್ ಮೀನ್ಸ್ ಅಂತ ನಾವು ಮಾತಾಡಿದಾಗ ಎಲ್ಲಿ ಸಮಸ್ಯೆಗಳಿದೆಯೋ ಅಲ್ಲಿ ನಮಗೆ ಅಪಾರ್ಚುನಿಟಿಗಳು ಸಿಗ್ತವೆ. ಎವ್ರಿ ಪ್ರಾಬ್ಲಮ್ ಹ್ಯಾಸ್ ಅನ್ ಅಪಾರ್ಚುನಿಟಿ ಪ್ರೊವೈಡೆಡ್ ವಿ ಪರ್ಸೀವ್ ಇಟ್. ಇದರಲ್ಲಿ ಏನಿದೆ ಅಪಾರ್ಚುನಿಟಿ? ಯಾವ ತರ ಅಪಾರ್ಚುನಿಟಿ ನಿಮ್ಗೆ ಕಾಣ್ತಾ ಇದೆ? 2 ಕಂಟ್ರಾಸ್ಟಿಂಗ್ ಎಕ್ಸಾಂಪಲ್ಸ್ ಇಲ್ಲಿ ಕೊಡ್ತಾ ಇದ್ದೀನಿ. ಒಂದು, ಯೂಸಿಂಗ್ ಪ್ರಿಸಿಷನ್ ಅಗ್ರಿಕಲ್ಚರ್. ಇನ್ಕಮ್ ಎಷ್ಟು ಮಾಡಿಕೊಂಡವನು? $4 ಮಿಲಿಯನ್. ಭಾರತದ ಕಂಪನಿ ಅದು. ಒಬ್ಬ ಸ್ಟಾರ್ಟ್ಅಪ್ ಮಾಡಿರೋದು. ಅದ್ರ ಪಕ್ಕದಲ್ಲಿ ಪ್ರಾಬ್ಲಮ್ ಇದೆ. ಏನ್ ಪ್ರಾಬ್ಲಮ್ ಅದು? ಕ್ವಾಲಿಟಿ ಸೀಡ್ಸ್ ಆರ್ ನಾಟ್ ಅವೈಲೇಬಲ್. ಅದಕ್ಕಾಗಿ ರೈತರು ಕ್ಯೂನಲ್ಲಿ ನಿಂತಾರೆ. ರೈತರು ಗ್ರೇನ್ ಪ್ರೊಡ್ಯೂಸ್ ಮಾಡುವಾಗ ಸೀಡ್ ಪ್ರೊಡ್ಯೂಸ್ ಮಾಡೋಕ್ಕಾಗೋದಿಲ್ಲ. ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಧಾರವಾಡದ ಫಾರ್ಮರ್ ವೈಸ್ ಚಾನ್ಸಲರ್ ಪ್ರೊಫೆಸರ್ S.A. ಪಾಟೀಲ್ ಇಸ್ ನೋನ್ ಫಾರ್ ದಿಸ್ ಸೀಡ್ ಪ್ರೊಡಕ್ಷನ್. ಪೂರ ಹಳ್ಳಿಗಳನ್ನ ಬೀಜ ಗ್ರಾಮಗಳನ್ನಾಗಿ, ಸೀಡ್ ವಿಲೇಜಸ್ ಅಂತ. ನಾನು ಕೆಲಸ ಮಾಡ್ತಿರ್ತಕ್ಕಂಥ ವಿಶ್ವವಿದ್ಯಾಲಯ ನಮ್ಮ ಇದರಲ್ಲಿ, ನಮ್ಮ ವಾರಣಾಸಿ ಮತ್ತು ಸುತ್ತಮುತ್ತ ಇರತಕ್ಕಂಥ ಜಿಲ್ಲೆಗಳಲ್ಲಿ ಸುಮಾರು ವಿಲೇಜ್ಗಳನ್ನ ನಾವು ಸೀಡ್ ವಿಲೇಜಸ್ ಕನ್ವರ್ಟ್ ಮಾಡಿದ್ವಿ. ಅಲ್ಲಿ ಈ ಗೋಧಿ ಯಾರು ಬೆಳೆದಲ್ಲ, ಗೋಧಿ ಬೀಜ ಬೆಳೀತಾರೆ. ಭತ್ತ ಯಾರು ಬೆಳೆಯಲ್ಲ, ಭತ್ತದ ಬೀಜ ಬೆಳೀತಾರೆ. ನೀವು ಗೋಧಿ ಮಾರಿದಾಗ ನಿಮ್ಗೆ ಸಿಗೋದು 25ರಿಂದ 30 ರೂಪಾಯಿ 1 ಕಿಲೋಕ್ಕೆ. ಅದೇ ಗೋಧಿ ಬೀಜ ಮಾರಿದ್ರೆ 45ರಿಂದ 50 ರೂಪಾಯಿ. ಭತ್ತನು ಹಂಗೆ ಸುಮಾರು 50ರಿಂದ 60% ನಿಮಗೆ ಇನ್ಕಮ್ ಅಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದ್ರೆ ಎವ್ರಿ ಪ್ರಾಬ್ಲಮ್ ಹ್ಯಾಸ್ ಅನ್ ಅಪಾರ್ಚುನಿಟಿ. ಈಗ ಊಟ ನಾವು ಫುಡ್ ಕನ್ಸಂಪ್ಷನ್ ಬಂದಾಗ ಇದು ಒನ್ ಆಫ್ ದ ಪ್ರಾಸೆಸಿಂಗ್ ಆಸ್ಪೆಕ್ಟ್. ಇದನ್ನ ನೋಡಿದಾಗ ಬಹಳ ಇಂಟ್ರೆಸ್ಟಿಂಗ್ ಸ್ಟಾಟಿಸ್ಟಿಕ್ಸ್ ಇದೆ, ಲೇಟೆಸ್ಟ್ ಸ್ಟಾಟಿಸ್ಟಿಕ್ಸ್ ಇದೆ. ಇದು ಏನ್ ಹೇಳ್ತಪ್ಪ ಅಂದ್ರೆ, ಒಂದು ನಾರ್ಮಲ್ ಪ್ಲೇಟ್ ಊಟ, ಅದ್ರಲ್ಲಿ ಅದನ್ನ ಕ್ಲಿಯರ್ ಮಾಡ್ಬಿಟ್ಟಿದೆ. ಇನ್ ಎಕ್ಸ್ಪೆನ್ಸಿವ್ ರೆಸ್ಟೋರೆಂಟ್, ಇಟ್ ಇಸ್ ನಾಟ್ ಎಕ್ಸ್ಪೆನ್ಸಿವ್ ರೆಸ್ಟೋರೆಂಟ್, ಬಹಳ ದೊಡ್ಡ 5 ಸ್ಟಾರ್ ಹೋಟೆಲ್ ಅಲ್ಲ, ನಾರ್ಮಲ್ ಹೋಟೆಲ್ ಅಲ್ಲಿ ನಾವು 1 ಪ್ಲೇಟ್ ಊಟ ಮಾಡಿದ್ರೆ ನಮ್ದು ಎಷ್ಟು ಖರ್ಚು ಆಗುತ್ತೆ? ಅದು $ಅಲ್ಲಿ ಒಂದು ರೂಪೀಸ್ ಅಲ್ಲಿ ಕನ್ವರ್ಟ್ ಮಾಡಿಸಿ.
ಮಾಡಿದ್ದೇನೆ. ಎಷ್ಟಾಗುತ್ತೆ ಹೇಳ್ರಿ? ಈ ದ ಸೋ ಕಾಲ್ಡ್ ಡೆವಲಪ್ಡ್ ನೇಷನ್ಸ್ ಅಲ್ಲಿ ಎಷ್ಟಿದೆ? 1,500 2,000 2,500 ಒಂದು ಪ್ಲೇಟ್ ಇದೆ. ನಾವು ಅದೇ ಭಾರತಕ್ಕೆ ಬಂದಾಗ 250 ರೂಪಾಯಿ ನಾರ್ಮಲ್ ಊಟ. ಇದು ನಾರ್ಮಲ್ ಊಟ. ಇದಲ್ದೇನೆ ನಮ್ಮಲ್ಲಿ ದಾಸೋಹ ಪದ್ಧತಿ ಇದೆ. ಸಿಖ್ ಧರ್ಮದಲ್ಲಿ ಲಂಗರ್ ಅಂತ ಮಾಡ್ತಾರೆ, ಪ್ರಸಾದದ ವ್ಯವಸ್ಥೆ ಇದೆ. ಮತ್ತು ಸರ್ಕಾರ ಕೊಡ್ತಿರ್ತಕ್ಕಂಥ ಫ್ರೀ ಬಗ್ಗೆ ನಾ ಮಾತಾಡ್ತಾ ಇಲ್ಲ, ಅದು ಬಿಟ್ಬಿಡ್ರಿ. ಇದು ನಮ್ಮ ಸಾಮಾಜಿಕ ವ್ಯವಸ್ಥೆಗಳು. ಇಷ್ಟಾದ್ಮೇಲೂ ನಮ್ಗೆ ಇಷ್ಟೊಂದು ಕಡಿಮೆ ಇದರಲ್ಲಿ ವ್ಯವಸ್ಥೆ ಆಗ್ತಾ ಇದೆ ಅಂದ್ರೆ ರೈತ ಎಲ್ಲೋ ಒಂದ್ ಕಡೆ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈಗ ಇದನ್ನ ನಾವು ನೋಡಿದಾಗ ಆಕಳದಿಂದ ಗೋಮಾತೆ ಅಂತ ನಾವೇನು ಹೇಳ್ತೀವಿ, ಅದರಿಂದ ನಾವು ಏನು ಕಲಿಬಹುದು ನಾವೆಲ್ಲ ಹೇಳ್ತೀವಿ. ಆಕಳು ಹಾಲು ಕೊಡುತ್ತೆ. ಯಾರ್ದಾರು ಡಿಸಗ್ರಿಮೆಂಟ್ ಇದೆ ಅದಕ್ಕೆ? ಈ ಸ್ಟೇಟ್ಮೆಂಟ್ ಒಪ್ಪದಿರೋರು ಯಾರಾದ್ರೂ ಇದ್ರ? ಎಲ್ಲರೂ ಒಪ್ತಾರೆ ಇದನ್ನ? ಆಕಳು ಹಾಲು ಕೊಡ್ತೈತೆ ಇಲ್ಲೋ? ನೀವೆಲ್ಲರೂ ರಾಂಗ್, ಎಲ್ಲರೂ ತಪ್ಪು. ಅಂದ್ರೆ ನಾವು ಹಾಲು ಹಿಂಡ್ಕೋಬೇಕು. ಕೌ ಡಸ್ ನಾಟ್ ಗಿವ್ ಮಿಲ್ಕ್, ಇಟ್ ಹ್ಯಾಸ್ ಟು ಬಿ ಎಕ್ಸ್ಟ್ರಾಕ್ಟೆಡ್. ಇದನ್ನ ನಾವು ತಿಳ್ಕೊಂಡ್ಬಿಟ್ಟು ಅಂದ್ರೆ ನಮ್ಮ ರೈತರು ಅವರು ಕೃಷಿ ಮಾಡ್ತಕ್ಕಂಥ ಪದ್ಧತಿನ ಚೇಂಜ್ ಆಗ್ಬಿಡುತ್ತೆ. ಇಷ್ಟು ಪೊಟೆನ್ಷಿಯಲ್ ಇದೆ ನಮ್ಮ ಇದರಲ್ಲಿ, ಬಟ್ ಅದನ್ನ ನಾವಿಲ್ಲಿ ಚೇಂಜ್ ಮಾಡ್ಬೇಕಾಗುತ್ತೆ. ಈಗ ಇದಕ್ಕೆ ಒಂದು ಅಗ್ರಿಪ್ರಿನರ್ಶಿಪ್ ಅಂತ ಬಂದಾಗ ರೈತರು ಇದನ್ನೆಲ್ಲ ಹೆಂಗ್ ಮಾಡಬಹುದು? ಪ್ರೊಫೆಸರ್ ದೀಪಕ್ ಡೇ ಅಂತ ಹೇಳಿ ಒಂದು 1986 ಅಲ್ಲಿ ಒಂದು ಪೇಪರ್ ಬರುತ್ತೆ. ಅದರಲ್ಲಿ ಅವ್ರು ಏನ್ ಹೇಳ್ತಾರಂದ್ರೆ, ಎ ಫಾರ್ಮರ್ ಬಿಕಮ್ಸ್ ಎಂಟರ್ಪ್ರಿನರ್ ಓನ್ಲಿ ವೆನ್ he operates his unit of land as a business entity. So ಇದರಲ್ಲಿ ಹೊಸದಿದೆ ಅಂತ ನೀವು ಕೇಳಬಹುದು. What is new? A business involves assessment of risk and the ways and means to mitigate that risk or address that particular risk factor. ಈಗ ಲಾರ್ಜ್ಲಿ ಇದು ನಮ್ಮಲ್ಲಿ ಆಗ್ತಾ ಇಲ್ಲ. So the moment he considers his unit of land as a business entity, so then the way of doing business is going to be something different. ಇದೇ ಆರ್ಗ್ಯಾನಿಕ್ ಮಂಡದ ಬಗ್ಗೆ ನಾನು ಹೇಳ್ತಾ ಇದ್ದೆ. ಇಲ್ಲಿ ಯಾವ ತರದ ನಮ್ಮ ಎಂಟರ್ಪ್ರಿನರ್ ಸಿಗ್ತಾರೆ, ಅವರಲ್ಲಿ ಇರ್ತಕ್ಕಂಥ ಕ್ವಾಲಿಟೀಸ್ ಅಂತ ಒಂದು ಹೇಳಕ್ಕೆ ಪ್ರಯತ್ನ ಮಾಡಿದ್ದಿಲ್ಲಿ. ನಾವು ಬೈ ಬರ್ತ್ ಇಂದ ಎಂಟರ್ಪ್ರಿನರ್ ಇರ್ಬೋದು, ಪ್ರೊವೈಡೆಡ್ ದೇ ಹ್ಯಾವ್ ದಿಸ್ ಕ್ವಾಲಿಟೀಸ್: ರೆಸ್ಟ್ಲೆಸ್ನೆಸ್, ಇಂಡಿಪೆಂಡೆನ್ಸ್, ಟೆಂಡೆನ್ಸಿ ಟು ಬಿ ಲೋನರ್ ಆರ್ extreme self-confidence. But the language of entrepreneurship says extreme self-confidence is very bad, but still they have that. We can develop entrepreneurs by training, and we can develop entrepreneurs by means it happens naturally. ಇಲ್ಲಿ 3 ಸ್ಟೋರಿಗಳನ್ನು ಹೇಳ್ತೀನಿ ನಿಮಗೆ. I think I'm not exceeding the time. So entrepreneurship is basically changing your identity. ಈ ಒಂದು ಫೋಟೋ ನೀವು ಯಾರು ನೋಡಿದ್ರ? ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಹರಿದಾಡ್ತಕ್ಕಂಥ ಒಂದು ವಿಡಿಯೋನು ಇದೆ, ಫೋಟೋನು ಇದೆ. ಯಾರು ನೋಡಿದ್ರನ್ನ? ಇಲ್ಲ. ಈ ಹುಡುಗಿ ಹೆಸರು ಅರುಣಿಮಾ ಸಿನ್ಹಾ ಅಂತ ಹೇಳಿ. ಭಾರತದ ವಿಮೆನ್ ವಾಲಿಬಾಲ್ ಟೀಮಿನ ಕ್ಯಾಪ್ಟನ್ ಈಕೆ. ಲಖನೌದೊಳಗೆ ಒಂದು ಮ್ಯಾಚ್ ಇತ್ತು. ಮೂಲತಃ ಮೀರಟ್ ಅಂತ ಹೇಳಿ ಒಂದು ಸಿಟಿ ಇದೆ ದಿಲ್ಲಿ ಹತ್ರ. ಅಲ್ಲಿ ಅವಳು ಮ್ಯಾಚ್ ಮುಗಿಸಿ ತಮ್ಮ ಊರಿಗೆ ಹೋಗ್ತಾ ಇದ್ಲು. ಸಾಯಂಕಾಲ ಆಲ್ಮೋಸ್ಟ್ ಸನ್ಸೆಟ್ ಆಗ್ತಾ ಇರ್ತಕ್ಕಂಥ ಟೈಮ್ ನಲ್ಲಿ ಊರು ಮುಟ್ಟಬೇಕು ಇನ್ನೇನು. ವಾಶ್ರೂಮ್ಗೆ ಹೋಗಿದ್ಲು. ವಾಪಸ್ ಬರೋವಾಗ ಕೊಳ್ಳಲ್ಲಿ ಒಂದು ಬಂಗಾರದ ಚೈನ್ ಇತ್ತು. 3 ಜನ ಕುಂಡ್ರು ಅದನ್ನ ಎಳೆಯಕ್ಕೆ ಪ್ರಯತ್ನ ಮಾಡ್ತಾಳೆ. ಸ್ಪೋರ್ಟ್ಸ್ ವುಮೆನ್ ಆಗಿರ್ತಾಳೆ, ರೆಸಿಸ್ಟ್ ಮಾಡ್ತಾಳೆ. ಆ ರೆಸಿಸ್ಟೆನ್ಸ್ ಅಲ್ಲಿ ಅವಳು ಚೈನ್ ಕಿತ್ಕೊಂಡು 3 ಜನ ಸೇರಿ ಆಕಿನ ಬೂಗಿಸಿ ಬಿಡ್ತಾರೆ. ಆಕಿ ನೆಕ್ಸ್ಟ್ ಟ್ರ್ಯಾಕ್ ಮೇಲೆ ಬೀಳ್ತಾಳೆ. 2 ಟ್ರ್ಯಾಕ್ ನೆಕ್ಸ್ಟ್ ಟ್ರ್ಯಾಕ್ ಮೇಲೆ ಬೀಳ್ತಾಳೆ. ಅಲ್ಲಿ ಬಿದ್ದ ತಕ್ಷಣ ಒಂದು ಟ್ರೈನ್ ಬರುತ್ತೆ. ಅವಳು 2 ಕಾಲುಗಳು ಕಟ್ಟಾಗುತ್ತೆ. ಸಾಯಂಕಾಲ, ರಾತ್ರಿ ಎಲ್ಲ ಹಂಗೆ ಬಿದ್ದಾಳೆ. ಮುಂಜಾನೆ ಅರ್ಲಿ ಮಾರ್ನಿಂಗ್ ಜನ ಹೊರಗೆ ಬರ್ತಾರಲ್ಲ, ನೋಡ್ತಾರೆ ಏನಪ್ಪ ಯಾವ ಹುಡುಗಿ ಹಿಂಗೇಕಾಗಿತ್ತು. ನೋಡಿದಾಗ ಇನ್ನು ಜೀವ ಐತೆ, ಕಾಲಷ್ಟೇ ಕಟ್ಟಾಗ್ಯಾವ. ಆಕೆ ಇಮಿಡಿಯೇಟ್ಲಿ ಮೀರಟ್ಟಿನ ಹಾಸ್ಪಿಟ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅಲ್ಲಿಂದ ದಿಲ್ಲಿ ಕರ್ಕೊಂಡು ಹೋಗ್ತಾರೆ. ಐಡೆಂಟಿಟಿ ಕಾರ್ಡ್ ಸಿಗುತ್ತೆ ಆಕಿ ಪಾಕೆಟ್ನಾಗ ಇದ್ದದ್ದು. ಅವಾಗ ಶಿ ಸರ್ವೈವ್ಸ್. ಆವಾಗ ಆ ಹುಡುಗಿ ಏನ್ ಡಿಸಿಷನ್ ತಗೊಂತಾರೆ ಅಂದ್ರೆ ಚೇಂಜಿಂಗ್ ದ ಐಡೆಂಟಿಟಿ ಹೆಂಗ್ ಆಗುತ್ತೆ, ಪರಿಸ್ಥಿತಿ ಹೆಂಗ್ ಬರುತ್ತೆ ಅಂತಂದಾಗ, ಸರ್ವೈವ್ ಆದ್ಮೇಲೆ ಫುಲ್ ರಿಕವರಿ ಆಗೋ, ಹಾಸ್ಪಿಟಲ್ ಡಿಸ್ಚಾರ್ಜ್ ಆಗೋ ಮೊದಲು ಅವಾಗ ಆಕಿ ಏನ್ ಹೇಳ್ತಾರಪ್ಪ ಅಂದ್ರ, ನಾವು ಐ ವಿಲ್ ಕ್ಲೈಂಬ್ ದ ಎವರೆಸ್ಟ್. ನಾವು ಐ ವಿಲ್ ಕ್ಲೈಂಬ್ ದ ಎವರೆಸ್ಟ್. ನಾವು ನೋಡ್ರಿ ಮನಸ್ಥಿತಿ ಹೆಂಗೆ ಅಂತ.
ಶಿ ಗೋಸ್ ಟು ಬಚೇಂದ್ರಿ ಪಾಲ್, ಹೆಸರು ಕೇಳಿರಲ್ಲ, ಫಸ್ಟ್ ಇಂಡಿಯನ್ ಲೇಡಿ ಟು ಕ್ಲೈಂಬ್ ಎವರೆಸ್ಟ್. ಆಕೆ ಬಚೇಂದ್ರಿ ಪಾಲನ್ ಇಂಟರ್ವ್ಯೂ ನೋಡ್ರಿ ನೀವು, ಯೂಟ್ಯೂಬ್ನಾಗ ಅವೈಲೇಬಲ್ ಅದ. ಶಿ ಅಪ್ರಿಸಿಯೇಟ್ಸ್ ದ ಕಾನ್ಫಿಡೆನ್ಸ್ ಆಫ್ ಅರುಣಿಮಾ ಸಿನ್ಹಾ. ಆಕೆ ನೋಡಿ ನನಗೂ ಮೋಟಿವೇಶನ್ ಆಯ್ತು ಅಂತ ಹೇಳ್ತಾಳೆ. ಆಕೆ ಅಷ್ಟು ಟ್ರೈನಿಂಗ್ ಕೊಡ್ತಾಳೆ. ಶಿ ಅಚೀವ್ಸ್ ದಟ್ ಒಂದ್ಸಲ ಅಲ್ಲ, 2 ಸಲ, 2 ಸಲ ಎವರೆಸ್ಟ್ ಹತ್ತಾಳೆ. ಅಂದ್ರೆ ದಿಸ್ ಇಸ್ ವಾಟ್ ಈಸ್ ದ ಸ್ಪಿರಿಟ್ ದಟ್ ಯು ಕ್ಯಾನ್. ಈ ಫೋಟೋ ಯಾರು ಐಡೆಂಟಿಫೈ ಮಾಡ್ತೀರಾ? ಯಾರ್ದು? ಯಾರು ಹೇಳ್ರಿ? ಮಹಾತ್ಮ ಗಾಂಧಿ. ಇವ್ರ ಜೊತೆ ಒಂದು ಇನ್ಸಿಡೆನ್ಸ್ ಆಗುತ್ತೆ ಟ್ರೈನ್ನಾಗ, ಗೊತ್ತದೆ? ಆಫ್ರಿಕನಾಗ. Even after having first class ticket, he was not allowed because of his skin color. ಇವ್ರು ಟ್ರೈನಿಂದ ಹೊರಗೆ ಹಾಕಿದ ಕೂಡಲೇ ಅವರೆಲ್ಲ ವಕೀಲರು ವೃತ್ತಿ ಬಿಟ್ಟು ಇಂಡಿಯಾಕ್ಕೆ ಬರ್ತಾರೆ. ಮುಂದಿನ ಕತಿ ನಿಮಗೆ ಗೊತ್ತದ. ಈಗ ನಿಮ್ಗೆ ಅನ್ಸಿರ್ಬೇಕು, ನಮಗೂ ಯಾರು ದೂಷಿದ್ರೆ ಚಲೋ ಆಗ್ತಿರ್ತ ಇದಂದ್ರೆ ವೇಟ್ರೆ ಮಾಡುತ್ತೇನೆ ನೆಕ್ಸ್ಟ್ ಟೈಮ್ ಟ್ರೈನಿಗೆ ಹೋಗುವ. ಇದ್ರಲ್ಲಿ ಎಷ್ಟು ದಿನ ಟಿಕೆಟ್ ಬುಕ್ ಮಾಡ್ರಿ? ಇದ್ರದ್ದು ಇಂಟ್ರೆಸ್ಟಿಂಗ್ ಸ್ಟೋರಿ ಗೊತ್ತಾ ನಿಮಗೆ? ಇದು ಹೆಂಗ್ ಸ್ಟಾರ್ಟ್ ಆಯ್ತು ಅಂತ ಹೇಳಿ. ತಮಿಳುನಾಡಿನ ಮದ್ರಾಸಿನ 3 ವಿದ್ಯಾರ್ಥಿಗಳು ಬೆಂಗಳೂರಿನ ಒಂದು ಇಂಜಿನಿಯರಿಂಗ್ ಕಾಲೇಜ್ನಾಗ ಓದ್ತಾ ಇದಾರೆ. ದೀಪಾವಳಿ ಸೂಟಿ, ಊರಿಗೆ ಹೋಗ್ಬೇಕಂತ ಪ್ರಯತ್ನ ಮಾಡಿದ್ರು. ಟ್ರೈನ್ ಅಂತೂ ಬಹಳ ಲಿಮಿಟೆಡ್ ಇದ್ದು, ಅವಾಗ ಸಿಗ್ಲಿಲ್ಲ, ಬಸ್ನಾಗೂ ಸಿಗ್ಲಿಲ್ಲ. ಫ್ರಸ್ಟ್ರೇಷನ್ ಇಂದ ವಾಪಸ್ ಹಾಸ್ಟೆಲ್ಗೆ ಹೋದ್ರು. 5-6 ದಿವಸದ ರಜಾ ಕಂಟಿನ್ಯೂಸ್ ಆಗಿ. ಏನ್ ಮಾಡ್ಬೇಕು ತಿಳಿವಲ್ತು. ಎಲ್ಲ ಹುಡುಗರು ಊರಿಗೆ ಹೋಗಾರೆ, ಅಷ್ಟು ಒಂದು ಸ್ವಲ್ಪ ಮಂದಿ ಇಂಥವ್ರು ಉಳ್ಕೊಂಡಾರ. ಆವಾಗ ಅವ್ರಿಗೆ ಒಂದು ಇನ್ಫಾರ್ಮೇಶನ್ ಏನ್ ಸಿಗುತ್ತಪ್ಪ ಅಂದ್ರೆ, ಬೆಂಗಳೂರಿನ ಬೇರೆ ಬೇರೆ ಏರಿಯಾದಿಂದ ಹೊರಡ್ತಕ್ಕಂಥ ಬಸ್ ಒಳಗೆ ಒಂದಿಷ್ಟು ಖಾಲಿ ಸೀಟ್ಸ್ ಇದ್ದು. ಅದು ನಮಗ್ ಗೊತ್ತಿರ್ಲಿಲ್ಲ. ಅವು ಬಸ್ ಚೆನ್ನಾಗಿ ಹೊಂಟಿದ್ದು, ಖಾಲಿ ಸೀಟು ಇತ್ತು, ಆದ್ರೆ ನಮಗ್ ಗೊತ್ತಾಗ್ಲಿಲ್ಲ. ಆವಾಗ ಅವ್ರಿಗೆ ಐಡಿಯಾ ಬರುತ್ತೆ, ಹೌ ಟು ಕನೆಕ್ಟ್ ದಿಸ್ ಗ್ಯಾಪ್. ಎವ್ರಿ ಪ್ರಾಬ್ಲಮ್ ಆಸ್ ಅನ್ ಅಪಾರ್ಚುನಿಟಿ, ಹೌ ಟು ಕನೆಕ್ಟ್ ದಿಸ್ ಗ್ಯಾಪ್. ಸೊ ಆವಾಗ ಸ್ಟಾರ್ಟ್ ಮಾಡ್ತಾರೆ ಅವ್ರ ಕಂಪನಿ. 3rd ಇಯರ್ ಹುಡುಗರು, 2nd ಇಯರ್ ಮುಗಿಸಿ 3rd ಇಯರ್ಗೆ ಬಂದಿದ್ರು. ಬೈ ದ ಟೈಮ್ ದೇ ಕಂಪ್ಲೀಟ್ ದರ್ 4th ಇಯರ್, ಈ ಕಂಪನಿ ಎಲ್ಲಿ ಹೊತ್ತನ್ನ ಬೆಳಿತೈತಪ್ಪ ಅಂತಂದ್ರೆ, ಬೈ ದ ಟೈಮ್ ಇಟ್ ವಾಸ್ ಅರೌಂಡ್ 3,000 or 4,000 crore rupees ಒಂದು ಕಂಪನಿ ಆಗಿರುತ್ತೆ. 4th ಇಯರ್ ಅಲ್ಲಿ ಅದನ್ನ ಗೋ ಇಬಿಬೋ ಅಂತ ಹೇಳಿ ಒಂದು ಕಂಪನಿ ಇದೆ. ನಾವು ಆಮೇಲೆ ಈಗ ಅದು yatra.com ಅವರೇನೋ ಖರೀದಿ ಮಾಡ್ಯಾರ ಅದನ್ನ. ಸೊ ಇಟ್ಸ್ ಗೋಯಿಂಗ್ ಆನ್. ಅವರು ಸೇಲ್ ಮಾಡಿ ದುಡ್ಡನ್ನ ಹಂಚ್ಕೊಂಡು, ನಾವು ಯು ಸಿ ದ ಸ್ಟೋರಿ ಬಿಹೈಂಡ್ ಸಮ್ ಸ್ಮಾಲ್ ಇನ್ಸಿಡೆನ್ಸಸ್ ದಟ್ ಮೇಕ್ಸ್ ಯು ಸಕ್ಸಸ್ಫುಲ್ ಅಂತ. ಭಾರತದ ಅಡ್ವಾಂಟೇಜಸ್ ಏನಪ್ಪಾ ಅಂತಂದ್ರೆ, ನಮ್ಮಲ್ಲಿ ಇರ್ತಕ್ಕಂಥ ರೈನ್ಫಾಲ್, ಕ್ಲೈಮೇಟ್, ರಿಚ್ ಒಂದು ಸಾಯಿಲ್ ಸ್ಟ್ರಕ್ಚರ್ ಇದೆ. ಯಾವುದೇ ಬೆಳೆಗಳನ್ನ ನಾವು ಎನಿ ಟೈಮ್ ಬೆಳಿಬಹುದು ದೇಶದೊಳಗೆ. ಇದೇ ಟೈಮ್ನೊಳಗೆ ಇಲ್ಲಿ ಬಿಜಾಪುರನೊಳಗೆ ಬಿಸಿಲಿದ್ರೆ, ನಮ್ಮ ದೇಶದ ಇನ್ನೊಂದು ಭಾಗದೊಳಗೆ ಮೈನಸ್ ಅದ ಟೆಂಪರೇಚರ್. ಎಲ್ಲೊಂದ್ ಕಡೆ 0 ಅದ, ಎಲ್ಲೊಂದ್ ಕಡೆ ಇದಕ್ಕಿಂತ ಜಾಸ್ತಿ ಟೆಂಪರೇಚರ್ ಇದ್ದ ಜಾಗನೋದು, ಇದಕ್ಕಿಂತ ಕಡಿಮೆ ಟೆಂಪರೇಚರ್ ಇದ್ದಂತ ಜಾಗನೋದು. ಇದು ನಮ್ದು ಅಡ್ವಾಂಟೇಜ್. ಇದು ನಾವು ಯಾವ ತರ ಯೂಸ್ ಮಾಡಬಹುದು. ಅಕಾರ್ಡಿಂಗ್ ಟು ಪಾಪ್ಯುಲೇಷನ್ ಜೆನೆಟಿಕ್ಸ್, there is one genius person for every 10,000 population. ಅಂದ್ರೆ ನಮ್ಮಲ್ಲಿ ಎಷ್ಟು ಮಂದಿ ಇರಬೇಕು? ಹೈಯೆಸ್ಟ್ ನಮ್ಮಲ್ಲಿ ಇರಬೇಕು. ವರ್ಲ್ಡ್ಸ್ ಹೈಯೆಸ್ಟ್ ಪಾಪ್ಯುಲೇಷನ್ ನಮ್ದು. ಆ ಜೀನಿಯಸ್ ಪರ್ಸನ್ಗಳು ಎಲ್ಲದಾರ? ಅವ್ರು ನಮ್ಮ ದೇಶದೊಳಗಿದ್ರು ಅಂದ್ರೆ ಏನಾಗ್ತಿತ್ತು? ವೈ ಬ್ರೈನ್ ಡ್ರೈನ್? ಈಸ್ ಇಟ್ ಬಿಕಾಸ್ ಆಫ್ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಆರ್ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್? is there any lack of opportunities in the country? ಚೈನಾ ಹೇಳುತ್ತೆ ಇಂಡಿಯಾ ಇಸ್ ದ ಬಿಗ್ಗೆಸ್ಟ್ ಮಾರ್ಕೆಟ್. ಅಮೆರಿಕ ಹೇಳುತ್ತೆ ಇಂಡಿಯಾ ಇಸ್ ದ ಬಿಗ್ಗೆಸ್ಟ್ ಮಾರ್ಕೆಟ್. ನಾವು ಹೇಳ್ತೀವಿ ನಮ್ಮಲ್ಲಿ ಏನೂ ಇಲ್ಲ. ಅದಕ್ಕೆ ನಾವು ಹೊರಗಡೆ ಹೋಗ್ತೇವೆ. ಸೊ ಇದನ್ನ ನೋಡಿದಾಗ ನನಗೆ ಕೃಷಿ ಪರಾಶರ ಅಂತ ಒಂದು ಪುಸ್ತಕ ಇದೆ. ಸುಮಾರು 5,000 ವರ್ಷಗಳ ಇತಿಹಾಸ ಇರತಕ್ಕಂಥ ಒಂದು ಪುಸ್ತಕ. ಅದರಲ್ಲಿ ಅವ್ರು ಏನ್ ಬರೀತಾರಪ್ಪ ಅಂದ್ರೆ, ಕೃಷಿ ಪರಾಶರದೊಳಗ ಸಮರ್ಥೇನ ಕೃಷಿ ಕಾರ್ಯ ಲೋಕಾನಾಂ ಹಿತಾಕಾಮ್ಯ ಅಸಮರ್ಥೋ ಹಿ ಕೃಷಕೋ ಭಿಕ್ಷಾಂ ಪ್ರಾಪ್ತೋನ್ನತಿ ಮಾನವ. ಅಗ್ರಿಕಲ್ಚರ್ ಯಾರು ಮಾಡಬೇಕು ಅನ್ನೋದನ್ನ ಆ ಪುಸ್ತಕದೊಳಗೆ ಬರ್ದಿಟ್ಟಾರ ಅವ್ರು, ಸುಮಾರು 5,000 ವರ್ಷದ ಹಿಂದೆ. ನಮ್ಮ ಮನೆಯೊಳಗ ನಾವು 5 ಮಂದಿ ಮಕ್ಕಳು ಅಂತಂದ್ರೆ 5 ಯಾರು ಎಲ್ಲರಿಗಿಂತ ಶಾಣೆ ಅದ ನಾವು ಅಗ್ರಿಕಲ್ಚರ್ ಮಾಡ್ಬೇಕು. ಇವತ್ತು ನಾವೇನ್ ಮಾಡ್ತೀವ್ರಿ? SLC ಫೇಲ್ ಆದ್ನ, PUC ಫೇಲ್ ಆದ್ನ, ಗಂಡ ಆದ್ರೆ ಹೊಲಕ್ಕೆ ಹಚ್ಚೋದು, ಹೆಣ್ಣಾದ್ರೆ ಮದುವೆ ಮಾಡೋದು. ಇದನ್ನ ಅರ್ಧತ್ರಿ. ಅವ ಹೊಲಕ್ಕೆ ಹಚ್ಚಿದ್ರೆ ಅವನಿಗೆ ಫೇಲ್ ಆದವನಿಗೆ ಏನಾಗುತ್ತೆ? ಮಾನವರಿಗೆಲ್ಲರಿಗೂ ಭಿಕ್ಷೆ ಗತಿ ಅಂತ ಹೇಳ್ತಾರೆ. ನಾವು ಹೆಚ್ಚು ಕಡಿಮೆ ಆ ಡೈರೆಕ್ಷನ್ ಹೋಗತಕ್ಕಂಥ ಒಂದು ಪರಿಸ್ಥಿತಿ ಬಂದಿದ್ದು ನಡುವೆ, ಮತ್ತೆ ಅದನ್ನ ನಾವು ಚೇಂಜ್ ಮಾಡ್ಕೊಂಡ್ವಿ. PL24 ನೀವು ನಾವಿನ ಬಹಳ ಸಣ್ಣ ಇರ್ತೀವಿ, ಮೇಡಮ್ಗೆ ನೆನಪಿರ್ಬೇಕು.
ಅಮೆರಿಕದಿಂದ ಗೋಧಿ ಬಂದ್ರೆ ಮಾತ್ರ ನಮ್ಮ ಮನ್ಯಾಗ ಒಲಿ ಹತ್ತಿತ್ತು. ಅವಾಗ ಅಕ್ಕಿ ಗೋಧಿ ಬರ್ಬೇಕು ಅಲ್ಲಿಂದ. ಅಂತ ಒಂದು ಪರಿಸ್ಥಿತಿ ನೋಡು ಬಂದಿತ್ತು. ಅವಾಗ 90% ರೈತರಿದ್ರು ದೇಶದವರು, 90% ರೈತರಿದ್ರು. ಆಮೇಲೆ ಗ್ರೀನ್ ರೆವಲ್ಯೂಷನ್ ಆಯ್ತು, ದೆನ್ ದ ಸಿಚುವೇಶನ್ ಚೇಂಜ್. Now coming to sustainable agriculture, madam has already said 3 important issues. One is environmental sustainability, social responsibility and economic viability. ಈ ಮೂರನ್ನು ನಾವು ಕೃಷಿ ಒಳಗೆ ನೋಡ್ತಾ ಹೋದಾಗ ನಾವು ನೇಚರ್, ಕಲ್ಚರ್ ಮತ್ತು ಇಂಡಿಯನ್ ಅಗ್ರಿಕಲ್ಚರ್ ನಡುವೆ ಏನಾದರೂ ಸಂಬಂಧವನ್ನ ಸ್ಥಾಪಿಸಬಹುದಾ? ಕಲ್ಚರಲ್ ಇಶ್ಯೂಸ್ ಬಗ್ಗೆ ಬೆಳಗ್ಗೆ ಇಲ್ಲಿ ಬರೋಕ್ಕಿಂತ ಮೊದಲು ಸ್ವಲ್ಪ ಡಿಸ್ಕಸ್ ಮಾಡ್ತಾ ಇದ್ದೆ ಮೇಡಮ್. ನಮ್ಮ ಪ್ರಕೃತಿ, ಸಂಸ್ಕೃತಿ ಮತ್ತು ಭಾರತೀಯ ಕೃಷಿ, ನಾನು ಬೇರೆ ದೇಶದ ಕೃಷಿ ಬಗ್ಗೆ ಹೇಳ್ತಾ ಇಲ್ಲ, ಭಾರತೀಯ ಕೃಷಿ ಏನಾದ್ರು ಸಂಬಂಧ ಇದೆಯಾ? ಯಾವ ತರದ ಸಂಬಂಧ ಇದೆ? ಯಾವ ತರ ಸಂಬಂಧ ನಾವು ನೋಡ್ಬೋದು? ಭಾರತೀಯ ಜ್ಞಾನ ಪರಂಪರೆಯಿಂದ ನಾವು ನೋಡಿದಾಗ ಅಲ್ಲಿ ಈ ಒಂದು ರಿಲೇಶನ್ಶಿಪ್ ನಮಗೆ ಕ್ಲಿಯರ್ಲಿ ಗೊತ್ತಾಗುತ್ತೆ. ನಮ್ಮ ಯಾವುದೇ ಫೆಸ್ಟಿವಲ್ ನೋಡ್ರಿ, ಅದ್ರ ಸುತ್ತಮುತ್ತ ಅಗ್ರಿಕಲ್ಚರ್ ಸಿಗುತ್ತಾ? ಅದ್ರ ಸುತ್ತಮುತ್ತ ಅಗ್ರಿಕಲ್ಚರ್ ಸಿಗುತ್ತಾ? ಊಟದ ಪದ್ಧತಿ ನೋಡ್ರಿ ನೀವು, ಫುಡ್ ಹ್ಯಾಬಿಟ್ಸ್, ಯಾವ ಹಬ್ಬದಾಗ ಏನ್ ಅಡಿಗೆ ಮಾಡ್ಬೇಕು ಅನ್ನೋದು ನಮ್ಮ ಹಿರಿಯರು ಹೇಳ್ಬಿಡ್ತಾರೆ. ಈ ಪಂಚಮಿ ಒಳಗೆ ತಂಬಿಟ್ಟು ತಿಂದವ್ರು ಎಷ್ಟು ಮಂದಿ ಇದ್ರಿ? ಒಳಗೆ ತಂಬಿಟ್ಟು ಮಾಡಿ ಮನ್ಯಾಗ ಯಾರು ಇಲ್ಲ, ಒಬ್ರು. ಈ ಟೈಮ್ನಾಗ ತಿನ್ಬೇಕದನ್ನ, ಸಿರಿಧಾನ್ಯಗಳೊಳಗೆ ಅದು ಒಂದು. ಯಾಕಂದ್ರೆ ಈ ಬೆಳಿತಾರ, ಅದು ಆರೋಗ್ಯಕ್ಕೆ ಅದರ ಇಂಪ್ಲಿಕೇಶನ್ಸ್ ಅದ, ಹೆಲ್ತ್ ನ ಇಂಪ್ಲಿಕೇಶನ್ಸ್ ಅದ, ಅದಕ್ಕಾಗಿ ಅದನ್ನ ಬೆಳೆಯೋದು. ಬಿಕಾಸ್ ಫುಡ್ ಇಸ್ ಎ ಮೆಡಿಸಿನ್. ನಮ್ಮ ಅಡಿಗೆ ಮನೆ ದ ಬಿಗ್ಗೆಸ್ಟ್ ಕೆಮಿಸ್ಟ್ರಿ ಲ್ಯಾಬೊರೇಟರಿ. ನಾವು ಯಾವತ್ತು ಅಡಿಗೆ ಮನೆ ಬಿಟ್ಟಿವೋ ಸೀದಾ ಹಾಸ್ಪಿಟಲ್ಗೆ ಹೋದ್ವಿ. ಅಡಿಗೆ ಮನೆ ಯಾರು ಬಿಟ್ಟಾರ ಅವ್ರು ಹಾಸ್ಪಿಟಲ್ಗೆ ಹೋಗ್ಲೇಬೇಕು. ಹೆಚ್ಚು ಕಡಿಮೆ ನಾವು ಆ ಪರಿಸ್ಥಿತಿಗೆ ಬಂದಿವೆ. ಆದ್ರೆ ಇದೊಳಗೆ ಕೃಷಿ ಒಳಗೆ ನಮಗೆ ಈ ಮಕರ ಸಂಕ್ರಾಂತಿ ಒಳಗೆ ಎಳ್ಳು ತಿಂತೀವಿ ನಾವು ಎಲ್ಲರೂ, ಎಳ್ಳು ಬೆಲ್ಲ. ಏನ್ ಕಾರಣ ಹೇಳ್ರಿ ಅದಕ್ಕೆ? ಏನ್ರಿ? ಚಳಿಗಾಲ ಇರೋದ್ರಿಂದ ಸ್ವಲ್ಪ ಎನರ್ಜಿ ಬರುತ್ತೆ. 9 ಆಯಿಲ್ ಸೀಡ್ ಅದಾವ, 9 ಆಯಿಲ್ ಸೀಡ್ ಅದಾವ. ಆ 9 ಆಯಿಲ್ ಸೀಡ್ ಒಳಗೆ 8 ಆಯಿಲ್ ಸೀಡ್ಸ್ ನಾವು ಎಕ್ಸ್ಟ್ರಾಕ್ಷನ್ ಮಾಡಿದಾಗ ಸುಮಾರು 40ರಿಂದ 44% ಆಯಿಲ್ ರಿಕವರಿ ಇದೆ. ಕೇವಲ ಎಳ್ಳು 60% ಆಯಿಲ್ ರಿಕವರಿ ಇದೆ. ಇದು ನಮ್ಮ ಪೂರ್ವಜರಿಗೆ ಬದಲೇ ಗೊತ್ತಿತ್ತು. ಆ ಕ್ಲೈಮೇಟ್ ನೋಡ್ರಿ, ಜನವರಿ ಒಳಗೆ ಹೆಂಗಿರುತ್ತೆ. ಇಲ್ಲಿ ಇನ್ನೂ ನಾವು ಬಹಳ ಕಂಫರ್ಟೇಬಲ್ ಇರ್ತೀವಿ. ನಾರ್ತ್ ಇಂಡಿಯಾದೊಳಗೆ ಅವಾಗ ಹೆಚ್ಚು ಕಡಿಮೆ 4-5 ಡಿಗ್ರಿ ಟೆಂಪರೇಚರ್. ಫ್ರೆಶ್ ಬೆಲ್ಲ ಮಾಡ್ತಾರ ಅವಾಗ, ಕಬ್ಬು ಅರದ. ಅದೇ ಟೈಮಿಗೆ ಎಳ್ಳು ಬರ್ತಾವ, ಅದನ್ನ ತಿಂದ್ರೆ ಬಾಡಿ ನ್ಯಾಚುರಲಿ ಸ್ಟ್ರಾಂಗ್ ಆಗ್ತದೆ. ರಿಲೇಶನ್ಶಿಪ್ ಬಿಟ್ವೀನ್ ಫೆಸ್ಟಿವಲ್, ಫುಡ್ ಹ್ಯಾಬಿಟ್, ಮೆಡಿಸಿನ್ ಅಂಡ್ ಅಗ್ರಿಕಲ್ಚರ್. ಅಳ್ಳಿಟ್ಟು ತಂಬಿಟ್ಟು ಯಾವುದೇ ಹಬ್ಬ ನೋಡ್ರಿ ನೀವು, ಅವಾಗ ಯಾವ ಅಡಿಗೆ ಮಾಡ್ಬೇಕು, ಏನು ಮಾಡ್ಬೇಕು, ಮತ್ತೆ ಆ ಟೈಮಿಗೆ ಆ ಒಂದು ಬರ್ತಿರ್ತೈತಿ ಪ್ರಾಡಕ್ಟ್ ಹೊಲದಿಂದ. ನಾವು ಸಣ್ಣವ್ರಿದ್ದಾಗ ಮಾಡಿ ನಮ್ಮ ಗೋಯದಗುಡ್ಗೆ ಹೋದಾಗ ಅರ್ಲಿ 70s ನಾನು ಹೇಳ್ತಾ ಇದ್ದೆ, ಊರಾಗ ನಮ್ಮಲ್ಲಿ ಏನ್ ಮಾತಾಡ್ತಿದ್ರು ಅಂದ್ರೆ ಚಿಮಣಿ ಎಣ್ಣೆ, ಉಪ್ಪು ಇವೆಲ್ಲ ಹೊರಗಿಂದ ಬರ್ತಾವ, ಬಾಕಿ ಎಲ್ಲ ನಮ್ಮಲ್ಲೇ ಸಿಗ್ತತೆ. ಈಗ ನೋಡ್ರಿ ಹೊರಗಿನಿಂದ ಬಂದ್ರೆ ಅಂಗಡಿ ನಡೀತಾವಿಲ್ಲ, ಅದೆಲ್ಲ ಬಂದ್. ಸೊ ದಿಸ್ ಇಸ್ ವಾಟ್ ಇಸ್ ಡಿಪೆಂಡೆನ್ಸಿ. ಈಗ ನಾವು ಸಸ್ಟೈನಬಿಲಿಟಿ ನೋಡಿದಾಗ ಸ್ವಾಮಿನಾಥನ್ ಸಾಹೇಬರು 14 ಡೈಮೆನ್ಷನ್ ಕೊಟ್ಟರು. ಜಸ್ಟ್ ಐ ಆಮ್ ಪುಟಿಂಗ್ ಬಿಫೋರ್ ಯು. ನಂಬರ್ 1 ಟೆಕ್ನಾಲಜಿಕಲ್ ಅಪ್ರೋಪ್ರಿಯಬಿಲಿಟಿ. ಇದು ನೋಡಕ್ ಬಹಳ ಚಂದ ಅನಿಸ್ತದೆ ನಮ್ಗೆ, ಬಟ್ ವೆದರ್ ಇಟ್ ಇಸ್ ಅಪ್ರೋಪ್ರಿಯೇಟ್ ಟು ಇಂಡಿಯನ್ ಕಂಡೀಷನ್ಸ್. We discussed about 86% of the farmers are small and marginal. Whether these kind of technologies are appropriate to them. We are talking of drone application in agriculture. ಇದ್ರ ಬಗ್ಗೆ ನಾವು ಸುಮಾರಷ್ಟು ಕಂಪನಿಗಳು, ನಾವು ಅವ್ರ ಜೊತೆ ನಾವು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮೇಲೆ ಸುಮಾರು ಆಕ್ಟಿವಿಟೀಸ್ ಮಾಡಿ ನೋಡಿದಾಗ ಅವ್ರು ಏನ್ ಹೇಳ್ತಾರೆ, ಸರ್ ನಮಗ್ ಒಂದು ಸ್ಟ್ರಿಪ್ ಐಸಾ ಸ್ಟ್ರಿಪ್ हमको चाहिए कम से कम 40-50 एकड़ का जगह टೊಮ್ಯಾಟೊ या कोई भी क्रॉप हो ऐसा चाहिए. ಹೌದಾ? 50 ಎಕರೆ ಜಮೀನು ನನಗೆ ಎಲ್ಲಿಂದ ಕೊಡಿಸ್ಲಪ್ಪ? ನಾವು ಕೋಲಾರ್ಗೆ ಹೋಗ್ಬೇಕಾಗತ್ತೆ. ನೀನು ಉತ್ತರ ಪ್ರದೇಶನಾಗ ಎಲ್ಲೂ ಸಿಗೋದಲ್ಲ. ಅಲ್ಲಿ ಗುಂಟಾದಾಗ ಮಾತಾಡ್ತಾರೆ, ಸ್ಪೆಷಲಿ ಈಸ್ಟರ್ನ್ ಉತ್ತರ ಪ್ರದೇಶ್. ಫಾರ್ಮರ್ಸ್ ಓನ್ ಲ್ಯಾಂಡ್ ಇನ್ ಗುಂಟಾಸ್, 20 ಗುಂಟೆ, 15 ಗುಂಟೆ, 10 ಗುಂಟೆ ರೈತರು, ಅಂಡ್ ದೇ ಆರ್ ವೆರಿ ಹ್ಯಾಪಿ. ಇಲ್ಲಿ 15 ಎಕರೆ ಇದ್ದವನು ಅಳ್ತಿರ್ತಾನ,
ಅಲ್ಲ 15 ಗುಂಟೆ ಮಸ್ತ್ ಅದನ್ನ. ಟೆಕ್ನಾಲಜಿಕಲ್ ಅಪ್ರಾಪ್ರಿಯಬಿಲಿಟಿ. ದೆನ್ ಎಕನಾಮಿಕ್ ವಯಬಿಲಿಟಿ. ಮೋಸ್ಟ್ ಆಫ್ ದ ಟೆಕ್ನಾಲಜೀಸ್ ಎಕನಾಮಿಕಲಿ ವಯಬಲ್ ಹೌದಲ್ಲ? ಹೌ ಫಾರ್ ಇಟ್ ಈಸ್ ಸಸ್ಟೈನಬಲ್ ಮೀನ್ಸ್ ಇಟ್ ಕ್ಯಾನ್ ರನ್ ಫಾರ್ ದ ಲಾಂಗರ್ ಪೀರಿಯಡ್ ಆಫ್ ಟೈಮ್. ನಮ್ಮ ಟ್ರೆಡಿಷನಲ್ ಬೀಜಗಳು ನಾವು ಅದನ್ನೇ ಯೂಸ್ ಮಾಡ್ಬೇಕು ಅಂತಲ್ಲ, ಬಟ್ ಇವತ್ತು ನಾವೇನು ಹೈಬ್ರಿಡ್ಸ್ ಯೂಸ್ ಮಾಡ್ತೀವಿ, ಒಂದು ಜನರೇಷನ್ ಮೇಲೆ ಚೇಂಜ್ ಮಾಡಲೇಬೇಕು. ಎಕನಾಮಿಕ್ ವಯಬಿಲಿಟಿ. ಮೊದಲು ರೈತರು ತಮ್ಮದೇ ಆದಂತಹ ಬೀಜಗಳನ್ನ ಪ್ರಯೋಗ ಮಾಡ್ತಾರೆ. ಅದರಲ್ಲೂ ಆ ಬೀಜಗಳ ಸಂರಕ್ಷಣೆ ಒಂದು ಎಕ್ಸಾಂಪಲ್ ಬೆಳಗ್ಗೆ ನಾನು ಮೇಡಮ್ ಹೇಳಿದೆ. ಇನ್ನೊಂದು ಎಕ್ಸಾಂಪಲ್ ಇದೆ ಮೇಡಮ್. ಈ ಬೀಜಗಳನ್ನು ತಯಾರು ಮಾಡೋಕೆ ನಾವು ನಮ್ಮ ಅಗ್ರಿಕಲ್ಚರ್ ಹುಡುಗರಿಗೆ ನಾವು ಒಂದು ಪಾಠ ಮಾಡ್ತೀವಿ. ಏನಪ್ಪಾ ಅಂದ್ರೆ ಸೆಲೆಕ್ಷನ್ ಮೆಥಡ್ ಆಫ್ ಬ್ರೀಡಿಂಗ್. ಆ ಸೆಲೆಕ್ಷನ್ ಮೆಥಡ್ ಆಫ್ ಬ್ರೀಡಿಂಗ್ ನ ಜನಕರೇ ನಮ್ಮ ಕೃಷಿ ಮಹಿಳೆಯರು. ಏನಪ್ಪಾ ಅಂದ್ರೆ ಹೌ ದೇ ಯೂಸ್ ಟು ಸೆಲೆಕ್ಟ್ ದ ಸೀಡ್ಸ್ ಜಸ್ಟ್ ಬಿಫೋರ್ ಎ ಡೇ ಬಿಫೋರ್ ಹಾರ್ವೆಸ್ಟಿಂಗ್. ನಾಳೆ ಹಾರ್ವೆಸ್ಟ್ ಮಾಡಬೇಕು, ಅದು ಜೋಳ ಆಗಿರ್ಲಿ, ಗೋಧಿ ಆಗಿರ್ಲಿ, ಭತ್ತ ಆಗಿರ್ಲಿ, ಯಾವುದೇ ಕ್ರಾಪ್ ಆಗಿರ್ಲಿ, ಹಾರ್ವೆಸ್ಟ್ ಮಾಡ್ಬೇಕು ಅಂದ್ರೆ ಒಂದು ದಿವಸ ಮೊದಲು ಆ ಮನೆ ಹೆಣ್ಮಕ್ಳು ಹೋಗಿ ದಿ ಬೆಸ್ಟ್ ಇಯರ್ ಹೆಡ್ಸ್ ದೇ ಯೂಸ್ ಟು ಸೆಲೆಕ್ಟ್. ಅದನ್ನ ಮಾಡಿ ತಂದು ಅಡಿಗೆ ಮನೆಗೆ ಇಡ್ತಿದ್ರು. ಅದನ್ನ ಎಲ್ಲಿ ಅಡಿಗೆ ಮಾಡ್ತಾರಲ್ಲ ಮ್ಯಾಲ ಕಟ್ತಿದ್ರು. ಅದು ಇವತ್ತಿಗೂ ನೀವು ನೋಡ್ರಿ ಹಳಿ ಮನೆ ಒಳಗೆಲ್ಲ ಹೋದ್ರೆ ಅಲ್ಲಿ ಮ್ಯಾಲ ಕಟ್ತಾರ. ನಾವು ಐ ವಿಲ್ ಕಮ್ ಟು ದ ಸೈನ್ಸ್ ಬಿಹೈಂಡ್ ದಟ್. ಆ ಹೆಣ್ಮಕ್ಳಿಗೆ ದೇವರ ಒಂದು ಸಪರೇಟ್ ಶಕ್ತಿ ಕೊಟ್ಟಾನ. ಇಂಟ್ಯೂಷನ್ ಅಂತ ಹೇಳ್ತೀವಿ ನಾವು. ಅವನ್ನೆಲ್ಲ ಶಕ್ತಿ ಕೊಟ್ಟಾನ. ಅವ್ರಿಗೆ ಗೊತ್ತಾಗುತ್ತೆ ದಿಸ್ ಇಸ್ ದ ಬೆಸ್ಟ್ ಫಾರ್ ನೆಕ್ಸ್ಟ್ ಸೀಸನ್. ಆ ಒಂದು ಇಯರ್ ಹೆಡ್ಸ್ ನೋಡಿದ್ಮೇಲೆ ಗಂಡಸರಿಗೆ ಆಗ್ಬೋದಿಲ್ರಿ, ಇವ್ರ ಬುದ್ಧಿನೇ ಬೇರೆ ಕಡೆ ಇರ್ತೈತಿ. ಬಟ್ ಹೆಂಗಸರಿಗೆ ಒಂದು ಅಕ್ಯುಮೆನ್ ಅಂತ ಅದು ಕೊಟ್ಟಿರ್ತಾನೆ. ಒಂದು. ಎರಡನೇದು ತಂದು ಅಡಿಗೆ ಮನೆಗೆ ಕಟ್ಟಿದ್ರು ಅದನ್ನ. ಅದೇ ಟೆಂಪರೇಚರ್ ನಾವು ಮೇಂಟೈನ್ ಮಾಡಬೇಕಾಗುತ್ತೆ. ಬೇರೆ ಕಡೆ ಇಟ್ರೆ ಫಂಗಸ್ ಆಗೋ ಚಾನ್ಸಸ್ ಇರುತ್ತೆ, ಅಥವಾ ಕಡಿಮೆ ಆಗಿ ಅದು ವಾಟರ್ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲಾಂದ್ರೆ ಮೇಂಟೈನ್ ಆಗುತ್ತೆ. ಮೂರನೇ ಪಾಯಿಂಟ್, ಅದಕ್ಕೆ ಹುಳ ಹತ್ತಂಗಿಲ್ಲ. ಯಾವುದೇ ತರದ ಇನ್ಸೆಕ್ಟ್ ದಿಸ್ ಸೀಸನ್ ಅದು ಫ್ರೀ ಆಗಿ ಉಳಿಯುತ್ತೆ, ನೆಕ್ಸ್ಟ್ ಸೀಸನ್ ರೆಡಿ ಆಗುತ್ತೆ. ಸೊ ದಿಸ್ ಇಸ್ ವಾಟ್ ಈಸ್ ದ ಸೈನ್ಸ್. ದೆನ್ ಟೆಂಪೋರಲ್ ಫೀಸಿಬಿಲಿಟಿ. ಎಲ್ಲಿವರೆಗೂ ನಾವು ಇದನ್ನ ಎಕ್ಸ್ಟೆಂಡ್ ಮಾಡಬಹುದು? ಹೌ ಬೆಸ್ಟ್ ವಿ ಕ್ಯಾನ್ ಮೇಕ್ ಯೂಸ್ ಆಫ್ ಇಟ್. ದೆನ್ ರಿಸೋರ್ಸ್ ಯೂಸ್ ಎಫಿಷಿಯನ್ಸಿ. ಫರ್ಟಿಲೈಸರ್ ಬಗ್ಗೆ ನಾನು ಹೇಳ್ತಾ ಇದ್ದೆ. ಅದೇ ತರ ಪ್ಲಾಂಟ್ ಪ್ರೊಡಕ್ಷನ್ ಕೆಮಿಕಲ್ಸ್, ನಂಬರ್ ಆಫ್ ಇಶ್ಯೂಸ್ ಆಗಿದೆ. ಅದನ್ನ ಪ್ರೊಡಕ್ಷನ್ ಪರ್ ಯೂನಿಟ್ ಅಥವಾ ಇನ್ಪುಟ್ ಅಂಡ್ ಔಟ್ಪುಟ್ ರೇಷಿಯೋ ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ದೆನ್ ಲೋಕಲ್ ಅಡಾಪ್ಟಬಿಲಿಟಿ. ಫೋಟೋ ನೋಡಕ್ ಬಹಳ ಚೆನ್ನಾಗಿ ಕಾಣುತ್ತೆ, ಬಟ್ ಕ್ಯಾನ್ ಅವರ್ ಫಾರ್ಮರ್ಸ್ ಮೇಕ್ ಯೂಸ್ ಆಫ್ ದಿಸ್ ಟೆಕ್ನಾಲಜಿ? ಟೆರೇಸ್ ಗಾರ್ಡನಿಂಗ್ ಅಂತ ಹೇಳ್ತೇವೆ ನಾವು, ಅರ್ಬನ್ ಗಾರ್ಡನಿಂಗ್ ಅಂತ ಹೇಳ್ತೇವೆ. ಅಥವಾ ನಮ್ಮ ಫೀಲ್ಡ್ ಒಳಗೆ ಈ ತರದ ಒಂದು ಟೆಕ್ನಾಲಜಿ ನಾವು ಯೂಸ್ ಮಾಡಕ ನಮ್ಮ ಇಂಡಿಯನ್ ಕಂಡೀಷನ್ 20 ಗುಂಟೆ ರೈತ ಅಥವಾ 2 ಎಕರೆ ರೈತರಿಗೆ ವೆದರ್ ಇಟ್ ಇಸ್ ಫೀಸಿಬಲ್. ಸೊ ದಿಸ್ ಇಸ್ ವಾಟ್ ವಿ ಹ್ಯಾವ್ ಟು ಥಿಂಕ್. ಇಟ್ ಇಸ್ ನಾಟ್ ದಟ್ we are against this technology. Where it is possible, let us go for that, but not impose these kind of things everywhere. Social acceptability. Even today, ಅದಕ್ಕೆ ನಾ ಇಲ್ಲಿ ಮಶ್ರೂಮ್ ಪಿಕ್ಚರ್ ಹಾಕಿದೆ. How many of you think that mushroom is vegetarian or non-vegetarian? Vegetarian? Sure? ಆದ್ರೆ ನಮ್ಮ ಮನೆಗೆ ಇವತ್ತಿನ ತನಕ ಮಶ್ರೂಮ್ ಬರಂಗಿಲ್ಲ. ನೆವರ್ ಅಕ್ಸೆಪ್ಟೆಡ್. ಹೋಟೆಲ್ಗೆ ಹೋದ್ರೂ ತಿನ್ನಂಗಿಲ್ಲ ಅದನ್ನ. ಯಾಕಂದ್ರೆ ಒಂದು ಅಕ್ಸೆಪ್ಟಬಿಲಿಟಿ, ಸೋಷಿಯಲ್ ಅಕ್ಸೆಪ್ಟಬಿಲಿಟಿ. ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ, ನಮ್ಮ ಇನ್ಸ್ಟಿಟ್ಯೂಟ್ ಎಕ್ಸಾಂಪಲ್. ನಾವು ಗೋಧಿ ವೆರೈಟಿ ಡೆವಲಪ್ ಮಾಡಿದ್ವಿ. ಅಲ್ಲಿ ತೋರಿಸಿದ್ರು ನಿಮಗೆ 3.7 ಟನ್ಸ್ ಪರ್ ಹೆಕ್ಟೇರ್ ಅಂತ ಹೇಳಿ. ನಾವು ನಮ್ಮ ಇನ್ಸ್ಟಿಟ್ಯೂಟ್ ಡೆವಲಪ್ ಮಾಡಿರ್ತಕ್ಕಂಥ ಒಂದು ಗೋಧಿ ವೆರೈಟಿ 4.5 ಟನ್ಸ್ ಈಲ್ಡ್ ಕೊಡ್ತಾ ಇತ್ತು ಒಂದು ಹೆಕ್ಟೇರ್ಗೆ. ಅದನ್ನ ರೈತರಿಗೆ ಹೋಗಿ ಟ್ರಾನ್ಸ್ಫರ್ ಮಾಡಿದ್ರು ನಮ್ಮ ಸೈಂಟಿಸ್ಟ್. ಡೆಮಾನ್ಸ್ಟ್ರೇಟ್ ಮಾಡಿದ್ರು ಅವ್ರ ಫೀಲ್ಡ್ ಆಗ. ನೀವು ಹೇಳಿದ್ರಲ್ಲ ಫೀಲ್ಡ್ ಅಲ್ಲಿ ಆಗ್ಬೇಕು, ಆಯ್ತು. ರೈತರು ಅಕ್ಸೆಪ್ಟ್ ಮಾಡ್ಕೊಂಡ್ರು, ಬೆಳೆದ್ರು, ಹಾರ್ವೆಸ್ಟಿಂಗು ಆಯ್ತು, 4.5 ಟನ್ಸ್ ಈಲ್ಡು ಬಂತು ಪರ್ ಹೆಕ್ಟೇರ್. ದೇ ವರ್ ವೆರಿ ಹ್ಯಾಪಿ. ಹಾರ್ವೆಸ್ಟಿಂಗ್ ತನ ಅದು ಮುಗಿದ ಮೇಲೆ ನೆಕ್ಸ್ಟ್ ಸೀಸನ್ ಮತ್ತೆ ಏನ್ ಮಾಡ್ಬೇಕಲ್ಲ. ಅವಾಗ ಹೋದಾಗ ಯಾವ ರೈತರು ನಮ್ಮ ಹತ್ರ ಮಾತಾಡಕ್ತಾ ಇರಲಿಲ್ಲ. ಯಾಕಪ್ಪ ಅಂತಂದ್ರೆ ಆ ವೆರೈಟಿ ಗೋಧಿ ಬೆಳೆದು ಹಾರ್ವೆಸ್ಟ್ ಮಾಡ್ಕೊಂಡು ಮನೆಗಿಟ್ಟಾರ ಗೋಧಿನ, ಅದನ್ನ ಹಿಟ್ಟು ಮಾಡ್ಕೊಂಡ್ ಬಂದ್ರು, ರೊಟ್ಟಿ ಮಾಡಿ ಚಪಾತಿ ಅಂತ ನಾವು ಹೇಳ್ತೇವೆ ನಾರ್ತ್ ಇಂಡಿಯಾದೊಳಗೆ. ಆ ಗೋಧಿ ಹಿಟ್ಟಿಂದ ಚಪಾತಿ ಮಾಡಿದಾಗ ಅವೆಲ್ಲ ಕಪ್ ಆಗ್ಬಿಟ್ಟು ಸೋಷಿಯಲ್ ಅಕ್ಸೆಪ್ಟಬಿಲಿಟಿ. ಸ್ವಲ್ಪ ಬ್ಲಾಕಿಶ್ ಕಲರ್ ಬಂತು. ನಮಗೆ ವೀಟಿಶ್ ಕಲರ್ ಅಂತ ನಾವು ಹೇಳ್ತೀವಲ್ಲ, ವೀಟಿಶ್ ಇದ್ದಿದ್ದಿಲ್ಲ, ಅದು ಬ್ಲಾಕಿಶ್ ಬಂತದು. ಅದಕ್ಕೆ ಆ ಮನೆ ಹೆಣ್ಮಕ್ಳು ತಮ್ಮ ಗಂಡನ ಜೊತೆಗೆ ಜಗಳಾಡ್ಯಾರ, ಅವ್ರು ರೈತರು ಯಾರು ನಮ್ ಕೂಡ ಮಾತಾಡಕ್ತಾ ಇರಲ್ಲ. ಗುದ್ದಾಡಿ ಅವ್ರನ್ನೆಲ್ಲ ಹಿಡ್ಕೊಂಡ್ಬಂದು ಕುಂದರ್ಸಿ ಮಾತಾಡಿದ ಮೇಲೆ ಹೇಳಿದ್ರೆ ಹಿಂಗಾಯ್ತದ ಸಮಸ್ಯೆ ಅಂತ. ಸೊ ಸೋಷಿಯಲ್ ಅಕ್ಸೆಪ್ಟಬಿಲಿಟಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ದೆನ್ ಸೋಷಿಯಲ್ ಸಸ್ಟೈನಬಿಲಿಟಿ. ಹೌ ಕ್ಯಾನ್ ಬಿ ರೀಸೈಕಲ್ ದಟ್? ಎಷ್ಟು ಅದರ ಪ್ರಾಡಕ್ಟ್ಸ್ ಅಂಡ್ ಬೈ ಪ್ರಾಡಕ್ಟ್ಸ್ ನಾವು ಯೂಸ್ ಮಾಡ್ಬೋದು. ಇವತ್ತು ರೈಸ್ ಸ್ಟ್ರಾ, ಪ್ಯಾಡಿ ವೀಟ್ ಸ್ಟ್ರಾ, ಪ್ರತಿಯೊಂದರಿಂದ ನಾವು ಬೈ ಪ್ರಾಡಕ್ಟ್ಸ್ ಮಾಡಕ್ ಪ್ರಯತ್ನ ಮಾಡ್ತೇವೆ, ಬಟ್ ವಿತ್ ಆಲ್ ಲಿಮಿಟೇಷನ್ಸ್. ವಿತ್ ಆಲ್ ಲಿಮಿಟೇಷನ್ಸ್. ಪೊಲಿಟಿಕಲ್ ಟಾಸಿಕ್ನೆಸ್, ಅಕ್ಸೆಪ್ಟೆನ್ಸ್ ಎಷ್ಟಿದೆ. ಇಲ್ಲಿ ಸಾಫ್ಟ್ ಪವರ್ ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ.
ಇದನ್ನ ನಾವು ಎಷ್ಟು ಪಾಪ್ಯುಲರ್ ಮಾಡಿದ್ದೀವಿ ಬೇರೆ ದೇಶಗಳಲ್ಲಿ. ಹೌ ವಿ ಎನ್ಕ್ಯಾಶ್ಡ್ ದಿ ಪಾಪ್ಯುಲಾರಿಟಿ ಮೀನ್ಸ್ ದಿ ಬ್ಯೂಟಿ ಆಫ್ ಇಂಡಿಯನ್ ಅಗ್ರಿಕಲ್ಚರ್, ಅಗ್ರಿ ಟೂರಿಸಂ ಕಾನ್ಸೆಪ್ಟ್ ಇಂದ ಆಗಿರ್ಬೋದು, ಅಥವಾ ದ ರಿಲೇಶನ್ಶಿಪ್ ಬಿಟ್ವೀನ್ ನೇಚರ್, ಕಲ್ಚರ್ ಅಂಡ್ ಇಂಡಿಯನ್ ಅಗ್ರಿಕಲ್ಚರ್ ಆಗಿರ್ಬೋದು, ಅಂಡ್ ಇಟ್ಸ್ ಸೂಟಬಿಲಿಟಿ ಫಾರ್ ದಿ ಎಂಟೈರ್ ವರ್ಲ್ಡ್. ಸೊ ಇದನ್ನ ಜಸ್ಟ್ ಇಟ್ಸ್ ಓನ್ಲಿ ಕಾನ್ಸೆಪ್ಟ್ ಮಾರ್ಕೆಟಿಂಗ್. ನೀವು ಎಕನಾಮಿಕ್ಸ್ನವ್ರು ಇನ್ನೂ ಜಾಸ್ತಿ ಗೊತ್ತಿರ್ತೀನಿ, ಕೇವಲ ಇದು ಕಾನ್ಸೆಪ್ಟ್, ಬಟ್ ಈ ಕಾನ್ಸೆಪ್ಟ್ ಮಾರ್ಕೆಟ್ ಮಾಡಿದ್ರೆ ವಿ ಕ್ಯಾನ್ ಅಚೀವ್ ಲಾಟ್ ಆಫ್ ಥಿಂಗ್ಸ್ ಇನ್ ಇಂಡಿಯನ್ ಅಗ್ರಿಕಲ್ಚರ್. ಅಡ್ಮಿನಿಸ್ಟ್ರೇಟಿವ್ ಮ್ಯಾನೇಜಬಿಲಿಟಿ ಸೆಟಪ್ ಮೊದಲು ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಇದ್ದಿದ್ದೆಲ್ಲ, ದೆನ್ ವಿ ಹ್ಯಾಡ್ ದಟ್, ದೆನ್ ವಿ ಹ್ಯಾವ್ ಕೃಷಿ ವಿಜ್ಞಾನ ಕೇಂದ್ರ ಸಿಸ್ಟಮ್, ಸೊ ವಿ ಹ್ಯಾವ್ ಬ್ಯೂಟಿಫುಲ್ ಸ್ಟ್ರಕ್ಚರ್ ಫಾರ್ ದಟ್. Then cultural desirability. So that should be suitable for our culture also. I talked about nature, culture and Indian agriculture. Then renewability. How best we can renew the energy, alternative sources of energy, because majority of the farmers are having even today the problem of electricity and all. How best we can make use of that. Then equity. So when we look into Gandhian economics, our ಹೇಳೋದೇನಪ್ಪ ಅಂದ್ರೆ, it is not equal distribution of resources, but it should be equitable distribution of resources based on your capacity, based on your need. This is what we are showing here. Then he used to say that not mass production, but production by masses. That's what is exactly happening in India. But we need to organize it. Agriculture is still unorganized sector, still largely unorganized sector. So this is what is very, very essential. Then productivity is another important factor. We have almost achieved the highest potential in this sector. Then, keeping these things in view, the extension education is having this philosophy of teaching the people how to think, not what to think. It is not the technology what is important, but how to make the best use of that technology is more important. Now I am coming to the secondary agriculture. Madam has already defined it. What happens after production of agricultural produce, after harvesting of any of the agricultural produce. So that is where the secondary agriculture begins. So what are the alternatives that you can think of? So this is the definition of the Doubling Farmers Income Committee in 2018 under the leadership of Dr. Ashok Dalwai. He is again the product of US Dharwad only. So he was the chairman of this committee, and he gave this alternative. His entire team gave this alternative. What is that? Food processing. ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನಾವು ತಲೆಬಿಟ್ಕೋಬೇಕಾಗುತ್ತೆ. ಒಂದು, ವಿ ಆರ್ ಟಾಕಿಂಗ್ ಆಫ್ ವ್ಯಾಲ್ಯೂ ಅಡಿಷನ್, ಫುಡ್ ಪ್ರೊಸೆಸಿಂಗ್, ಎಕ್ಸೆಟ್ರಾ, ಡೆವಲಪಿಂಗ್ ಆಫ್ ಅಗ್ರೋ ಇಂಡಸ್ಟ್ರೀಸ್ ಅಂಡ್ ಆಲ್. ಅಂಡ್ ಅಟ್ ದ ಸೇಮ್ ಟೈಮ್, ವಿ ಶುಡ್ ಬಿ ಕಾಶಿಯಸ್ ಅಬೌಟ್ ದಿ ಇನ್ಪುಟ್ಸ್, ingredients that are being used for value addition and the food processing, especially the issues associated with adulteration, which are having direct implications on the human health. Direct implications on human health. The number of products and such services are coming up, but how to ensure the quality is very, very important. Everybody is going for processing now. Everybody is thinking of going for processing. But for example, ಲಿಜ್ಜತ್ ಪಾಪಡ್ ನೀವೆಲ್ಲ ಕೇಳಿರ್ಬೇಕು ಅಲ್ಲ, ಇದ್ರ ಸ್ಟೋರಿ ಗೊತ್ತಾ ನಿಮಗೆ? ಇವತ್ತಿಗೂ ಅವರು ಕ್ವಾಲಿಟಿ ಮೇಂಟೈನ್ ಮಾಡೋದು. ಲೇಟ್ 60s or early 70s ಒಳಗೆ ಸ್ಟಾರ್ಟ್ ಆದಂತ ಕಂಪನಿ, 8 ಜನ ಹೆಣ್ಮಕ್ಳು, 10 ರೂಪಾಯಿ ಪರ್ ಹೆಡ್ ಕ್ಯಾಪಿಟಲ್ ಅವ್ರು ಇನ್ವೆಸ್ಟ್ ಮಾಡಿದ್ದು, 80 ರೂಪಾಯಿ ಅವ್ರ ವರ್ಕಿಂಗ್ ಕ್ಯಾಪಿಟಲ್. ಇವತ್ತು 5,000 ಕೋಟಿ ರೂಪಾಯಿಗಳ ಬಿಸ್ನೆಸ್ ಅನ್ನು ಮಾಡ್ತಾರೆ. ಬಟ್ ದೇ ಡಿಡ್ ನಾಟ್ ಕಾಂಪ್ರಮೈಸ್ ವಿತ್ ದ ಕ್ವಾಲಿಟಿ. ಇವತ್ತಿಗೂ ಅದು ಮೊದಲು ಕೇವಲ ಪಾಪಡ್ ಇದ್ದಿದ್ದು, ರೇಂಜ್ ಜಾಸ್ತಿ ಮಾಡಿದ್ದಾರೆ ಪ್ರಾಡಕ್ಟ್ಸ್ ನ. ಅಗೇನ್ ಗ್ರೂಪ್ ಅಪ್ರೋಚ್, ಸೊ ದೇ ಹ್ಯಾವ್ ಡನ್ ದಟ್. ಅದರಲ್ಲಿ ಇದು ನಾವು ದೆನ್ using byproducts, now we have a lot of things. Then storage and preservation. This is another important thing. Preservation issue bandaga, again the use of chemicals, the substandard chemicals for the purpose of preservation is one aspect. Then the storage, especially agricultural products are biological in nature. ಈಗ ಫಾರ್ ಎಕ್ಸಾಂಪಲ್ ಒಂದು ಮೊಬೈಲ್ ಅಥವಾ ಇದನ್ನ ನಾವು ಎಷ್ಟು ದಿವಸ ಬೇಕಷ್ಟು ದಿವಸ ಸ್ಟೋರ್ ಮಾಡ್ಬೋದು, ಸೇಲ್ ಆಗಲಿಲ್ಲ ಅಂತ ಹೇಳಿ. But agriculture products hang ಮಾಡಕ್ ಆಗೋದಿಲ್ಲ. We have to dispose it. We have to sell it immediately. It has its own keeping quality. Might be we are extending the shelf life of the product, but for a limited time. It has its own limitations. Then distribution, marketing. ಈ ವಿಷಯಕ್ಕೆ ಬಂದಾಗ ಮಾತ್ರ ನಮ್ಮ ರೈತರು ಫೇಲ್ ಆಗ್ತಾರೆ. ಇಲ್ಲಿ
Again, it is an issue. Government wanted to have some reforms in marketing sector, especially ಒಂದು 3 ಫಾರ್ಮ್ ಬಿಲ್ಸ್ ಬಂದಿತ್ತು, ನಿಮಗೆ ನೆನಪಿರ್ಬೇಕು ಕೋವಿಡ್ ಪೀರಿಯಡ್ ಅಲ್ಲಿ. ದೆನ್ ಪ್ರೊಟೆಸ್ಟ್ ಆದ್ಮೇಲೆ ಅದನ್ನೆಲ್ಲ ವಾಪಸ್ ತಗೊಳ್ಳೋಕೆ ಪ್ರಯತ್ನ ಮಾಡಿದ್ರು. ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂತಂದ್ರೆ ಇಲ್ಲಿ ಇನ್ನೂ ಅಡ್ಡಿ ಇಲ್ಲ. ಇನ್ ಸಮ್ ಸ್ಟೇಟ್ಸ್ there is a concept known as Jila Bandi. Agricultural produce cannot move from one district to another district. Here it is from one state to another state. So they have given some relaxation for some products, some fruits and vegetables, but for majority of the products still there is a problem. So then how you can think of marketing? So then government created the platform like e-NAM, e-National Agricultural Market. ನೀವು ಈ ನಾಮಲ್ಲಿ ನೀವು ಮಾಡ್ಕೊಂಡಾಗ ನಾ 14 ಕೋಟಿ ರೈತರು ಅಂತ ಹೇಳ್ದೆ. ಇವತ್ತಿಗೂ ನಾನು ನೆನ್ನೆ ಡಾಟಾ ಹೇಳ್ತಾ ಇದ್ದೀನಿ, 1.6 crore ಫಾರ್ಮರ್ಸ್ ಮಾತ್ರ ಪ್ಲಾಟ್ಫಾರ್ಮ್ ಅಲ್ಲಿ ಇದ್ದಾರೆ ಔಟ್ ಆಫ್ 14 crores. ಅದರಲ್ಲಿ ಹೌ ಮೆನಿ ಆಫ್ ದಮ್ ಆರ್ ಆಕ್ಟಿವ್, ಇಟ್ಸ್ ಅಗೇನ್ ಎ ಕ್ವಶನ್ ಮಾರ್ಕ್. ಹೌ ಮೆನಿ ಆಫ್ ದಮ್ ಆರ್ ಆಕ್ಟಿವ್, ಇಟ್ಸ್ ಅಗೇನ್ ಎ ಕ್ವಶನ್ ಮಾರ್ಕ್. ದೆನ್ ಅಗ್ರೋ ಟೂರಿಸಂ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಪ್ಕಮಿಂಗ್ ಏರಿಯಾ. ಅದರಲ್ಲೂ ಸುಮಾರು ಮಿಸ್ಯೂಸ್ ಆಗ್ತಾ ಇದೆ, ದಟ್ ಇಸ್ ಅನದರ್ ಪಾರ್ಟ್. ಬಟ್ ಅಗ್ರೋ ಟೂರಿಸಂ ಪರ್ ಸೆ, ಮಧುಚಂದನ್ ಕಥೆನ ಹೇಳಿದ್ನಲ್ಲ, ಅದರಲ್ಲಿ 1 ಪಾಯಿಂಟ್ ಮಿಸ್ ಮಾಡಿದೆ. ಇಲ್ಲಿ ಇದಕ್ಕೆ ಎಕ್ಸಾಂಪಲ್ ನ ಇಟ್ಟಿದ್ದೆ. ಮೇ ಬಿ ಇಟ್ ಈಸ್ ಪಾಸಿಬಲ್ ಅಂಡ್ ಇಟ್ ಈಸ್ ವೆರಿ ಈಸಿ ಫಾರ್ ಹಿಮ್ ಟು ಮೇಕ್ ಇಟ್ ಬಿಕಾಸ್ ಆಫ್ ಬೆಂಗಳೂರು, ವಿಚ್ ಇಸ್ ದ ನಿಯರೆಸ್ಟ್ ಸಿಟಿ. ಅಲ್ಲಿ ಅವನು ಏನೋ ಒಂದು ಕಾನ್ಸೆಪ್ಟ್ ಮಾಡಿದನು ಗೊತ್ತಾ, ಬಾರಿ ಇಂಟ್ರೆಸ್ಟಿಂಗ್. ಹಿ ಹಿಮ್ಸೆಲ್ಫ್ ವಾಸ್ ಎ ಟೆಕ್ಕಿ ಸಾಫ್ಟ್ವೇರ್ ಇಂಜಿನಿಯರ್. ಹಿ ನೋಸ್ ಮೆನಿ ಆಫ್ ದ ಸಾಫ್ಟ್ವೇರ್ ಕಂಪನೀಸ್ ಇನ್ ಬೆಂಗಳೂರು. ಹಿ ಹಸ್ ಟೈಪ್ ವಿತ್ ಆಲ್ ದಿಸ್ ಸಾಫ್ಟ್ವೇರ್ ಕಂಪನೀಸ್. ಫ್ರೈಡೆ ಈವ್ನಿಂಗ್ ಒಂದೊಂದು ಕಂಪನಿ ಜೊತೆ ಒಂದೊಂದು ಟೈಪ್ ಮಾಡ್ಕೊಂಡಿರ್ತಾನೆ. ಫ್ರೈಡೆ ಈವ್ನಿಂಗ್ ಆ ಕಂಪನಿಯಿಂದ ಫುಲ್ ಬಸ್ ಮಾಡ್ಕೊಂಡು ಬಂದ್ಬಿಡ್ತಾನೆ. ರಾತ್ರಿ ಅಷ್ಟೊತ್ತಿಗೆ ಅವ್ರಿಗೆ ರೀಚ್ ಆಗ್ತಾರೆ. ಆರ್ಗ್ಯಾನಿಕ್ ಫುಡ್ ಅವರಿಗೆ ಕೊಡ್ತಾರೆ. ಅಂಡ್ ದೇ ಆರ್ ಅಲೌಡ್ ಟು ಸ್ಟೇ ಸಮ್ ಕಾಟೇಜಸ್. ಆ ಹೊಲದಲ್ಲೇ ಒಂದಿಷ್ಟು ಮಾಡ್ಯಾರೆ. ಸೊ ದೆನ್ ಮಾರ್ನಿಂಗ್ ಅಗೇನ್ ದೇ ಬಿಗಿನ್ ವಿತ್ ಆರ್ಗ್ಯಾನಿಕ್ ಬ್ರೇಕ್ಫಾಸ್ಟ್. ದೆನ್ ದೇ ವಿಲ್ ಬಿ ಟೇಕನ್ ಟು ದ ಫೀಲ್ಡ್. ಕಳೆ ಕಿತ್ತಾಕ, ನೀರ್ ಹರ್ಸಾಕ, ಔಷಧ ಹೊಡ್ಸಾಕ. ಲೇಬರ್ ಚಾರ್ಜಸ್ ಕೊಡಂಗಿಲ್ಲ, ಇವ್ರ ಕಡೆಯಿಂದ ಕೆಲಸ ಮಾಡಿಸ್ತಾನ ಫ್ರೀ. ಶನಿವಾರ ಐತಾರ, ಆಮೇಲೆ ಮತ್ತೆ ಮಧ್ಯಾಹ್ನ ಊಟ, ಸ್ವಲ್ಪ ಹೊತ್ತು ರೆಸ್ಟ್, ಮತ್ತೆ ಸಂಜೆ ಮಟ್ಟ ಕೆಲಸ ಮಾಡಿಸೋದು. ರಾತ್ರಿ ಒಂದು ಕಲ್ಚರಲ್ ಪ್ರೋಗ್ರಾಮ್. ಸಂಡೇ ಮತ್ತೆ ಕಂಟಿನ್ಯೂ ಮಾಡ್ತಾನೆ. ಸಂಡೇ ಈವ್ನಿಂಗ್, ಲೇಟ್ ಈವ್ನಿಂಗ್ ಅಥವಾ ಮಂಡೇ ಅರ್ಲಿ ಮಾರ್ನಿಂಗ್ ದೇ ಗೋ ಬ್ಯಾಕ್. ಅಂಡ್ ಫಾರ್ ದಿಸ್ ಹಿ ಈಸ್ ಚಾರ್ಜಿಂಗ್ ಫ್ರಮ್ ದ ಕಂಪನೀಸ್. ಅಗ್ರೋ ಟೂರಿಸಂ ಕಂಪನೀಸ್ ಆರ್ ಪೇಯಿಂಗ್, ಬಿಕಾಸ್ 2 ದಿವಸ ರಿಲ್ಯಾಕ್ಸ್ ಆಗಿ ಬರ್ತಾರೆ ನನ್ನ ಎಂಪ್ಲಾಯೀಸ್. ಮಂಡೇ ಬಂದ್ಮೇಲೆ ಬಹಳ ಕೆಲಸ ಮಾಡ್ತಾರೆ ಅಂತ ಹೇಳಿ ಕಂಪನಿ ಈಸ್ ಪೇಯಿಂಗ್ ಅಂಡ್ ಈ ಸೇವಿಂಗ್ ದ ಎಂಟೈರ್ ಲೇಬರ್. ಅವರ ಆ ಸೊಸೈಟಿ ಎಲ್ಲಾ ಮೆಂಬರ್ಸ್ ಹೊಲದೊಳಗೆ ಇವ್ರ ಕಡೆಯಿಂದ ಕೆಲಸ ಮಾಡಿಸ್ತಾನೆ. ಅಂಡ್ ದ ಸೇಮ್ ಮಾಡೆಲ್ ಹಿ ಹಸ್ ಅಡಾಪ್ಟೆಡ್ ಫಾರ್ ಸಮ್ ಸ್ಕೂಲ್ಸ್. ಆ ಸ್ಕೂಲ್ ಹುಡುಗರನ್ನ ಕರ್ಕೊಂಡ್ ಬರ್ತಾರೆ. ದಟ್ ಡಿಪೆಂಡ್ಸ್. ಮೊದಲು ಕ್ಯಾಲ್ಕುಲೇಟ್ ಮಾಡ್ತಾರೆ ಅವರು, ಎಷ್ಟು ಎಕರೆ ಹೊಲ ಐತೆ, 1 ಎಕರೆಗೆ ಇಷ್ಟು ಹುಡುಗರು ಬೇಕು, ಇಷ್ಟು ದಿವಸ ಆ ಸಾಲಿಂದನ ತಗೊಂಡು ಫ್ರೀ ಆಗಿ ಕೆಲಸ ಬಂದ್ರೆ. ಸೊ ದಿಸ್ ಇಸ್ ಹೌ ದೇ ಆರ್ ಪ್ಲಾನಿಂಗ್ agro tourism and allied activities. So beautiful concept that you can come up with. Then, as stated by the Dublin Farmers Income Committee, for secondary agriculture, they have classified into 3 important categories. So I will be presenting them one by one. Number 1, value addition to primary agricultural production systems. So these are the listed options by Dublin Farmers Income Committee reported in 2018. So you can think of all possible alternatives, but never sell your product as a raw product. Never sell your product as a raw product. The same thing, similar thing used to happen in case of Indian resources also. For example, ಇವತ್ತಿಗೂ ನೀವು ಕೇಳಿರ್ಬೋದು, ಬಳ್ಳಾರಿ ಒಳಗೆ ಮೈನ್ಸ್ ಅದಾವು. ಆ ಮೈನ್ಸ್ ಇಂದ ಏನು ಹೋಗುತ್ತೆ, ಮಣ್ಣು ವಾಪಸ್ ಬರೋದೇನು ರೆಡಿಮೇಡ್ ಪ್ರಾಡಕ್ಟ್. ಬಟ್ 99 years ಲೀಸ್ ಅದ, ಏನು ಮಾಡಕ್ ಬರಂಗಿಲ್ಲ. India is losing the resources, but now they are changing. The same question, for example, ನಿಮಗೆ ನೀವೆಲ್ಲರೂ ಕೇಳಿದ್ರು, ಬೆಂಗಳೂರು ಒಂದು ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ಇದೆ, IISc. ಈ ಒಂದು ಇನ್ಸ್ಟಿಟ್ಯೂಟಿನ ಎಸ್ಟಾಬ್ಲಿಷ್ಮೆಂಟಿನ ಹಿಂದೆ ಯಾರು ಕೈವಾಡಿದೆ ಅಂತ ಗೊತ್ತಾ ನಿಮಗೆ? ಕೇಳಿರೋ ಕಥೆಯನ್ನ, ಬಹಳ ಇಂಟ್ರೆಸ್ಟಿಂಗ್ ಸ್ಟೋರಿ ಅದು. GRD ಟಾಟಾನವರು ಐರನ್ ಓರ್ ತಗೊಂಡು ಒಂದು ಶಿಪ್ನಾಗ ಹಾಕೊಂಡು UK ಹೊಂಟಿದ್ರು, ಲಂಡನ್ ಹೋಗಿ ಆ ಐರನ್ ಓರ್ನ ಸ್ಟೀಲ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಬರ್ಬೇಕು. ಅದೇ ಹಡಗಿನೊಳಗೆ ಸ್ವಾಮಿ ವಿವೇಕಾನಂದ ಅವರು ಆ ಟೈಮ್ ಹಡಗಿನೊಳಗೆ ಅವರಿಬ್ರು ಪರಿಚಯ ಆಗತ್ತೆ. 1 ತಿಂಗಳು ತನ್ನ ಜರ್ನಿ ಪೀರಿಯಡ್ ಪರಿಚಯ ಆದಾಗ ಮಾತಾಡ್ಕೊಂತ, ಹಿ ವಾಸ್ ಅ ಮೋಟಿವೇಶನಲ್ ಸ್ಪೀಕರ್, ನಿಮ್ಗೆಲ್ಲರಿಗೂ ಗೊತ್ತು.
ಅವ್ರು ಕೇಳ್ತಾರೆ, ಒಂದು ಸಣ್ಣ ಪ್ರಶ್ನೆ ಕೇಳ್ತಾರೆ, ಈ ನೀವೇನ್ ಕನ್ವರ್ಟ್ ಮಾಡ್ತಿರಲ್ಲ ಇದನ್ನ ಐರನ್ ಓರಿಂದ ಈ ಮಣ್ಣನ್ನ ಸ್ಟೀಲ್ ಕನ್ವರ್ಟ್ ಮಾಡ್ತಿರಲ್ಲ, ನಮ್ಮಲ್ಲಿ ಪಾಸಿಬಲ್ ಇಲ್ಲ ಅಂತ ಕೇಳ್ತಾರೆ. ಮಾಡ್ಬೋದಲ್ಲ, ನೀವು ಇಷ್ಟನ್ನ ಈ ಎರಡೂ ಉಳಿಸ್ಬೋದು. ಇದಕ್ಕಾಗಿ ಏನ್ ಮಾಡ್ಬೇಕು? ಈಗಂತೂ ತಗೊಂಡ್ ಹೊಂಟಿದ್ರು, ಹೋದ್ರು, ತಮ್ಮ ಕೆಲಸ ಮುಗಿಸ್ಕೊಂಡು ವಾಪಸ್ ಬಂದ ತಕ್ಷಣ ಫಸ್ಟ್ ಕೆಲಸ JRD ಟಾಟಾ ಮಾಡಿದ್ದೇನಪ್ಪ ಅಂದ್ರೆ ಮೈಸೂರು ಮಹಾರಾಜ ಹತ್ರ ಹೋಗ್ತಾರೆ. ಇವತ್ತಿನ ಅರಮನೆ ಮೈದಾನ ಅಂತ ನಾವೇನ್ ಹೇಳ್ತೀವಲ್ಲ, ಅದ್ರ ಪಕ್ಕದಲ್ಲೇ IISc ಇದೆ. ಅದು ಮಹಾರಾಜರದ ಜಮೀನು. ನೀವು ಇಷ್ಟು ಜಮೀನು ಕೊಟ್ರೆ ಇಂಥದೊಂದು ಸಂಸ್ಥೆಯಲ್ಲಿ ಮಾಡ್ತೀನಿ. ನಾವು ಮೆಟಲರ್ಜಿಯಿಂದ ಸ್ಟಾರ್ಟ್ ಮಾಡಿದ್ದವ್ರು, ಫಸ್ಟ್ ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಆಗಿದೆ ಮೆಟಲರ್ಜಿಕಲ್ ಸೈನ್ಸಸ್ ಅಂತ. ಈ ತರದ್ ಮಾಡ್ತೀನಿ ಅಂತಂದಾಗ ಮಹಾರಾಜರವರಿಗೆ ಕೊಡ್ತಾರೆ, ದುಡ್ಡು ಇವ್ರ ಹತ್ರ ಇತ್ತು, ಸ್ಟಾರ್ಟ್ ಮಾಡ್ತಾರೆ. ಇವತ್ತು ನಾವು ಯು ಕ್ಯಾನ್ ಸಿ ದ ಚೇಂಜ್. ಸೊ ದಿಸ್ ಇಸ್ ದೆನ್ ಇದರಲ್ಲೂ ಪ್ರೊಸೆಸಿಂಗ್ ನಾನು ಹೇಳ್ತಾ ಇದ್ದೆ ಆಗಲೇ, ಪ್ರೊಸೆಸಿಂಗ್ ವೆರಿ ಮಿನಿಮಮ್ ಇನ್ ಇಂಡಿಯನ್ ಕಂಟೆಕ್ಸ್ಟ್ ಅಲ್ಲಿ. ಸೆಕೆಂಡರಿ ಅಗ್ರಿಕಲ್ಚರ್ಗೆ ನಾವು ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ವಿ ನೋಡಿ. ಸುಮಾರಷ್ಟು ಕಂಟ್ರೀಸ್ ನಾನು ಲಿಸ್ಟ್ ಮಾಡಕ್ಕೆ ಪ್ರಯತ್ನ ಮಾಡಿದ್ದೀನಿ. ಅವರೆಲ್ಲ 60ರಿಂದ 70ರಿಂದ 80% ವರೆಗೂ ಪ್ರೊಸೆಸ್ ಮಾಡ್ತಾರೆ ತಮ್ಮ ಎಲ್ಲ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ನ. ಬಟ್ ನಮ್ಮ ದೇಶದಲ್ಲಿ ಕೇವಲ 7%, ಕೇವಲ 7% ಟೋಟಲ್. ಅದನ್ನು ಮ್ಯಾಕ್ಸಿಮಮ್ ಶೇರ್ ನೋಡಿದ್ರೆ ಮಿಲ್ಕ್ ಅಂಡ್ ಮೀಟ್ ಅದು ಪ್ರೊಸೆಸಿಂಗ್ ಮಾಡದಿದ್ರೆ ಮತ್ತೆ ಅದಕ್ಕೂ ದಾರಿ ಇಲ್ಲ ನಮಗೆ. ಅದು ಬಿಟ್ರೆ ಬಾಕಿ ಬಹಳ ಕಡಿಮೆ. ಸೊ ದಟ್ ಈಸ್ ವೇರ್ ದಿ ರೋಲ್ ಆಫ್ ಸೆಕೆಂಡರಿ ಅಗ್ರಿಕಲ್ಚರ್ ಕಮ್ಸ್ ಇನ್ ಟು ದ ಪಿಕ್ಚರ್. ಸೊ ಇದರಲ್ಲಿ there are various methods of processing that you can think of. Then allied enterprises of agriculture, alternative enterprises of agriculture, so they have major role to play in the primary agriculture. May it be beekeeping, may it be your venom farming, hydroponics, corn powder production, number of such alternatives that what we can think of in the name of alternatives or the allied enterprises of agriculture, which are based on the primary processes of agriculture. Then enterprises based on the byproducts of agriculture. Otherwise we used to sell them, we used to throw them, we used to waste them. ಫಾರ್ ಎಕ್ಸಾಂಪಲ್ ಅಡಿಕೆ ಇದಕ್ಕೆ ಒಂದು ಮೊಟ್ಟೆ ಅಂತ ಬರುತ್ತೆ, ನೀವು ನೋಡಿರ್ಬೇಕು. ಅದು ಶೀಟ್ ಅಂತ, ಲೀಫ್ ಶೀಟ್ ಅಂತ ನಾವು ಹೇಳ್ತೇವೆ. ಆ ಲೀಫ್ ಶೀಟ್ ಮೊದಲು ಸುಟ್ಟು ಬಿಡ್ತಿದ್ರು. ಈಗ ಅದನ್ನ ಸ್ಪೂನ್ ಕನ್ವರ್ಟ್ ಮಾಡ್ತಾರೆ, ಗ್ಲಾಸ್ ಕನ್ವರ್ಟ್ ಮಾಡ್ತಾರೆ, ಪ್ಲೇಟ್ ಕನ್ವರ್ಟ್ ಮಾಡ್ತಾರೆ. ಹೈಯೆಸ್ಟ್ ಡಿಮಾಂಡ್ ಇನ್ ದ ಮಾರ್ಕೆಟ್. ಆ ಅಡಿಕೆ ಈಗ ಬಹಳ ವೇಸ್ಟ್ ಆಗಿರೋದ್ರಿಂದ ಅದಕ್ಕೆ ಆಲ್ಟರ್ನೇಟಿವ್ಸ್ ಆಗಿ ರೈಸ್ ಸ್ಟ್ರಾ, ಪ್ಯಾಡಿ ಸ್ಟ್ರಾ, ರೈಸ್ ಸ್ಟ್ರಾದಿಂದ ಮತ್ತು ವೀಟ್ ಸ್ಟ್ರಾದಿಂದ ಸಿಮಿಲರ್ ಪ್ರಾಡಕ್ಟ್ಸ್ ಅನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಕ್ಕೆ ನಾವು ಪ್ರಯತ್ನ ಮಾಡಿ, ಅದಕ್ಕೂ ಸಿಕ್ಕಾಪಟ್ಟೆ ಡಿಮಾಂಡ್ ಬರ್ತಾ ಇದೆ. ಸೊ ದಿಸ್ ಇಸ್ ವಾಟ್ ಇಸ್ ಟೈಪ್ ಸಿ. ವಿತ್ ಆಲ್ ದಟ್ ಎಲ್ಲೋ ಒಂದ್ ಕಡೆ ಮಿಸ್ಸಿಂಗ್ ಲಿಂಕ್ ನಮ್ಮ ಅಬ್ಸರ್ವೇಷನ್ ಇಲ್ಲಿವರೆಗೂ ನಾವು ನೋಡಿದ ಪ್ರಕಾರ ಅಂತಂದ್ರೆ, ದಿ ಟಾಪ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಎಲ್ಲೋ ಒಂದ್ ಕಡೆ ನಾವು ಕೋಆರ್ಡಿನೇಷನ್ ಅನ್ನ ಕೊರತೆ ಕಾಣ್ತಾ ಇದೆ. ಎಲ್ಲಪ್ಪ ಅಂದ್ರೆ ಈ ತರದ ಟಾಪ್ ಇನ್ಸ್ಟಿಟ್ಯೂಷನ್ಸ್, ಮೇ ಇಟ್ ಬಿ CSIR, ಕೌನ್ಸಿಲ್ ಫಾರ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್, ಮತ್ತು ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ. ದೇ ಆರ್ ಡೂಯಿಂಗ್ ಎಕ್ಸಲೆಂಟ್ ರಿಸರ್ಚ್ ಆಕ್ಟಿವಿಟೀಸ್, ಬಟ್ they are not coming together on the common platform to translate this into a product. Then restricted flow of agricultural produce from one state to another state. This is what I was talking about, the farm bills and all. Poor market linkages. Even today we are not that good in marketing compared to the so-called developed nations. Then lack of sufficient credit availability. Even though government is doing a lot of effort on this, still there is gap is there. Almost non-existent agri-venture capital in the country. Ivattu now proudly we say that Indian startup India ಬಂದ ಮೇಲೆ 1,27,000 ಸ್ಟಾರ್ಟ್ಅಪ್ಗಳು highest in the world. Yes, country has. Out of this 1,27,000 startups, 144 are listed under unicorn companies. Yes, adu acceptable now, we are proud of that. But how many of that 124 are agriculture based unicorns? The number is big zero. So even though we are the world's largest producer in many aspects, but we are not listed, agro-based companies are not listed under unicorns. So that is why the venture capital funds and all this comes into the picture. So just before completing my presentation, so I am just putting some questions before you. Most of the so-called, this is what I have already said.
The so-called developed nations, may it be Europe or UK, European continent, whole American continent, all this put together, there the percentage of farmers is hardly 2 to 3%. But in India, even today, it is 55 to 60%. It means there two people are working as farmers and their responsibility is to feed 98 people. Here, 55 are working, they are to feed only 45 people. Who is under more pressure? Who is depicted as Indian farmers are under more pressure? They should be under more pressure than us. But the situation, perception is different. Similarly, agriculture is still a cultural aspect in India, even today. ನಾವು ಯಾವುದೇ ರೈತರನ್ನ ಮನೆಗೆ ಹೋಗ್ಲಿ ಅಥವಾ ಅವ್ನ ಹೊಲಕ್ಕೆ ಹೋಗ್ಲಿ, ದ್ರಾಕ್ಷಿ ಬೆಳಿತಾನೋ, ಪೊಮೊಗ್ರೆನೇಟ್ ಬೆಳಿತಾನೋ, ಸಾಹೇಬರು ಬಂದಾರ ಅಂತ ಹೇಳಿ ಒಂದಿಷ್ಟು ಪ್ಯಾಕ್ ಮಾಡಿ ಕೊಡ್ತಾನೆ. ನೀವು ಯಾವ್ದಾರ ಕಂಪನಿಗೆ ಹೋಗ್ರಿ, ಪೆನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗೆ ಸಾಹೇಬರು ಬಂದಾರ ಅಂತ ಹೇಳಿ ಒಂದು 50 ಪೆನ್ ಕೊಡ್ತಾನೆ, ನಿಮ್ಗೆ 10 ಪೆನ್ ಕೊಡ್ತಾನೆ? ಇಲ್ಲ. ಅದನ್ನ ಅಲ್ಲಿ ಕೌಂಟರ್ ಐತಿ, ₹1 ಕಡಿಮೆ ಸಿಗ್ತದೆ, ತಗೊಂಡೋಗ್ರಿ ಬೇಕಾರೆ ಅಂತ ಹೇಳ್ತಾನೆ. ನಮ್ಮ ರೈತರು ಸಾಹೇಬ್ ಟೊಮಾಟೊ ಕೊಡ್ರಿ, ಬದನೆಕಾಯಿ ಕೊಡ್ರಿ, ಏನೇನು ಬೋದು ಎಲ್ಲ ಕೊಟ್ಬಿಡ್ತಾರೆ. Still it's a cultural aspect. Agriculture is business in almost all developed nations except India. Even today, still it is a cultural aspect. Who is under more pressure? Then we need to enter into secondary agriculture. A smallest section of the farmers have entered and they are really happy. They are really happy. I can count some of the farmers who are really doing wonderful jobs, but the number is very limited. 2018ರಲ್ಲಿ ನಾವು ಇಂಡಿಯನ್ ಅಗ್ರಿಕಲ್ಚರ್ ಸೈನ್ಸ್ ಕಾಂಗ್ರೆಸ್ ಅಂತ ಮಾಡಿದ್ವಿ, ಅಗ್ರಿಕಲ್ಚರ್ ಸೈನ್ಸ್ ಕಾಂಗ್ರೆಸ್. ಅವಾಗ ಒಬ್ಬ ರೈತನ, ಬಾರಾಬಂಕಿ ಅಂತ ಒಂದು ಜಿಲ್ಲೆ ಇದೆ ಉತ್ತರ ಪ್ರದೇಶದಲ್ಲಿ, ಲಕ್ನೋ ಹತ್ರ, ಲಕ್ನೋದಿಂದ ಸುಮಾರು ಒಂದು 150-200 ಕಿಲೋಮೀಟರ್, ಒಬ್ಬ ರೈತನ ಕರೆದಿವಿ, ರಾಮ್ ಶರಣ್ ವರ್ಮಾಜಿ ಅಂತ ಹೇಳಿ. ಪ್ರೋಗ್ರಾಮಿಂಗ್ ಹಿಂದಿನ ದಿವಸ ಬರ್ತೀವಿ ಅಂತ ಹೇಳಿದ್ರು, ನಾವೆಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡು ಕುಂತಿದ್ವಿ, ಬರಲಿಲ್ಲ. ನೆಕ್ಸ್ಟ್ ಡೇ ಪ್ರೋಗ್ರಾಮಿಗೆ ಅವ್ರದ್ದು 2 ಗಂಟೆಗೆ ಸೆಷನ್ ಇತ್ತು, ಸುಮಾರು 12 ಗಂಟೆಗೆ ರೀಚ್ ಆದ್ರು. ಬಂದ ತಕ್ಷಣ ಕೇಳಿದೆ, ಸರ್ ನಿನ್ನೆ ಯಾಕೆ ಬರಲಿಲ್ಲ? ಇಲ್ಲ, ಇದು ಇನ್ ದ ಮಂತ್ ಆಫ್ ಅಕ್ಟೋಬರ್, ನಿನ್ನೆ ಯಾಕೆ ಸರ್ ನೀವು ಬರಲಿಲ್ಲ ಅಂತ ಕೇಳಿದೆ ಆ ರೈತರಿಗೆ. ಇಲ್ಲ, ನಿನ್ನೆ ನಾನೊಂದು ಪೊಟ್ಯಾಟೊ ಸೇಲ್ ಮಾಡ್ತಾ ಇದ್ದೆ ಅಂತ ಹೇಳಿದೆ. ಸರ್, ಅಕ್ಟೋಬರ್ ಅಂದ್ರೆ ನಾವು ದಸರಾ ಟೈಮಲ್ಲಿ ಪೊಟ್ಯಾಟೊ ಬಿತ್ತೋ ಟೈಮ್, ಅದು ಪೊಟ್ಯಾಟೋನ ಬಿತ್ತೋ ಟೈಮ್ನಾಗ ನೀವು ಹೆಂಗ್ ಸೇಲ್ ಮಾಡಿದ್ರಿ ಅಂತ ಕೇಳಿದ್ ನಾನು. ಅಂದ್ರೆ ಕೋಲ್ಡ್ ಸ್ಟೋರೇಜ್ ಏನಾರ ನಮ್ದು ಹೋದ ವರ್ಷದಿಂದ ಸೇಲ್ ಮಾಡಿ ಬಂದ್ರ ಅಂತ ನಾ ತಿಳ್ಕೊಂಡೇನೆ, ಬೀಂಗ್ ಎ ಸ್ಟೂಡೆಂಟ್ ಆಫ್ ಅಗ್ರಿಕಲ್ಚರ್. ಇಲ್ಲಪ್ಪ, ಕಾಂಟ್ರಾಕ್ಟ್ ಫಾರ್ಮಿಂಗ್ ಮಾಡ್ತಾ ಇದ್ದೆ ನಾನು ಅಂತ ಹೇಳಿದೆ. 5 ಕಂಪನಿಗಳು ಬಂದಿದ್ದು ನಾನು ಪೊಟ್ಯಾಟೊ ಖರೀದಿ ಮಾಡಕ್ಕೆ, ಅವ್ರ ಹತ್ರ ರೇಟ್ ಫಿಕ್ಸ್ ಮಾಡ್ಕೊಂಡ್ ಬಂದೆ ಅಂತ ಹೇಳಿದ್ರು. ಸರ್, ಏನ್ ರೇಟ್ ಸಿಕ್ತು ನಿಮ್ಗೆ ಅಂತಂದೆ ನಾನು. ₹8.50 1 ಕಿಲೋಕ್ಕೆ, 1 ಕಿಲೋಕ್ಕೆ ₹8.50. ಓಕೆ, ಅಕ್ಟೋಬರ್ನಾಗ ಬಿತ್ತಾರ, ನವೆಂಬರ್, ಡಿಸೆಂಬರ್, ಜನವರಿಗೆ ಹಾರ್ವೆಸ್ಟ್ ಆಗುತ್ತೆ. ಪ್ರತಿ ವರ್ಷ ನಾವು ಜನವರಿ ಒಳಗ, ನಾನು ಆಸ್ ಅನ್ ಎಂಡ್ ಯೂಸರ್ ವೆನ್ ಐ ಪರ್ಚೇಸ್ ಪೊಟ್ಯಾಟೊ ಇನ್ ದ ಮಾರ್ಕೆಟ್, ಅಲ್ಲಿ 5 ಕಿಲೋ ಒಂದು ಯೂನಿಟ್, ಅದು 5 ಕಿಲೋಕ್ಕಿಂತ ಕಡಿಮೆ ಬಟಾಟೆ ಕೊಡಂಗಿಲ್ಲ ನಮ್ಮಲ್ಲಿ. ಅರ್ಧ ಕಿಲೋ, 1/4 ಕಿಲೋ ಅಂದ್ರೆ ಯಾರು ನೋಡ್ತಾರೆ, ಎಲ್ಲಿಂದ ಬಂದ ಅಂತೇಳಿ 5 ಕಿಲೋ ತಗೋಬೇಕು ನಾವು ಬಟಾಟೆ. 5 ಕಿಲೋ ಪೊಟ್ಯಾಟೋಗೆ ₹20. ಅದಕ್ಕೆ ಪಸೇರಿ ಅಂತ ಹೇಳ್ತಾರೆ. ಒಂದು ಪಸೇರಿಗೆ ₹20 ಕೊಟ್ಟು ನಾನು 5 ಕಿಲೋ ತರ್ತಿದ್ದೆ. ಅಂದ್ರೆ ರೈತರಿಗೆ ಎಷ್ಟು ಸಿಗ್ತೈತೆ ಅದ್ರೊಳಗ? ಆ ಟೈಮ್ ಒಳಗೆ ಈ ರೈತ ₹8.50 1 ಕಿಲೋ ಮಾಡ್ತಾನ. ಯಾರಿಗೆ ಮಾಡ್ತಾನವ? ಕಂಪನಿಗಳಿಗೆ. ಕಾಂಟ್ರಾಕ್ಟ್ ಫಾರ್ಮಿಂಗ್ ಮೆಥಡ್. ಅವನಿಗೆ ಕೆಲಸ ಇದು ಯಾವಾಗಿಂದ 1984ರಿಂದ ಈ ಪ್ರಾಕ್ಟೀಸ್ ನಾ ಮಾಡ್ತೀನಿ ಅಂತ ಹೇಳ್ತಾನೆ. ಅವರ ಒಂದು ಈ ಕೆಲಸಕ್ಕಾಗಿ 2017 ಅವರಿಗೆ ಪದ್ಮಶ್ರೀ ಅವಾರ್ಡ್ ಕೊಟ್ಟರು. ಅದಕ್ಕಾಗಿ ನಾವು ಕರೆಸಿದವ್ರನ್ನ, ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ರಿ ನಮ್ಮ ರೈತರ ಜೊತೆ ಅಂತ ಹೇಳಿ. ಆ ಹಾಲ್ ಫುಲ್ ರೈತರದು. ಸುಮಾರು 1.5 ಗಂಟೆಗಳ ಕಾಲ ರೈತರ ಪ್ರಶ್ನೆಗಳಿಗೆ ರೈತರ ಉತ್ತರ ಕೊಡ್ಬೇಕು. ನಾವು ಸೈಂಟಿಸ್ಟ್ಗಳು ಕೇವಲ ಫೆಸಿಲಿಟೇಟರ್ಸ್ ಮಾತ್ರ. ಆ ಸೆಷನ್ಗೆ ನಮ್ಮ ಡೈರೆಕ್ಟರ್ ಜನರಲ್ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಅವರು ಅಟೆಂಡ್ ಆಗಿದ್ರು. ಯಾರಿಗೂ ಮಾತಾಡಕ್ ಬಿಟ್ಟಿಲ್ಲ. ನೀವೆಲ್ಲರೂ ಕೇಳೋದಷ್ಟೇ, ರೈತರ ಪ್ರಶ್ನೆ ಕೇಳಿದ್ರೆ ರೈತರು ಉತ್ತರ ಹೇಳ್ತಾರೆ. ಈ 3 ಜನ ಪದ್ಮಶ್ರೀ ಮತ್ತು ಪದ್ಮಭೂಷಣ್ ಅವಾರ್ಡ್ ಆಗಿರ್ತಕ್ಕಂಥ ರೈತರನ್ನ ಕರೆಸಿ ರೈತರ ಪ್ರಶ್ನೆಗಳಿಗೆ ರೈತರಿಂದನೇ ಉತ್ತರ ಕೊಡಿಸಿದ್ವಿ. ಸೊ ದಟ್ ಇಸ್ ವಾಟ್ ಈಸ್ ದ ಇಂಪಾರ್ಟೆಂಟ್. ದೆನ್ realize the relationship between nature and culture in Indian culture. I was talking about soft power. We can encash the concepts like anything. ಇವತ್ತು ಇಂಡಿಯನ್ಸ್ ಒಂದು ಮಾರ್ಕೆಟ್ ವ್ಯಾಲ್ಯೂ ಗ್ಲೋಬಲ್ ಲೆವೆಲ್ ಅಲ್ಲಿ ಜಾಸ್ತಿ ಆಗಿದೆ. ಇಂಡಿಯನ್ಸ್ ಗೆಟ್ ಹೈಯೆಸ್ಟ್ ರೆಸ್ಪೆಕ್ಟ್ ಇನ್ ದ ಇಂಟರ್ನ್ಯಾಷನಲ್ ಮಾರ್ಕೆಟ್.
ವೆನ್ ಯು ಸೇ ಐ ಆಮ್ ಅನ್ ಇಂಡಿಯನ್, ಸೊ ನಿಮ್ಮ ಪಾಸ್ಪೋರ್ಟ್ ವ್ಯಾಲ್ಯೂ ಏನದಲ್ಲ ಜಾಸ್ತಿ ಆಗದೆ. ಅದರೊಳಗೆ ನೀವು ಈ ಕಾನ್ಸೆಪ್ಟ್ಸ್ ಆಡ್ ಮಾಡಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ದೆನ್ ಗ್ರೂಪ್ ಅಪ್ರೋಚ್ ಇಸ್ ದ ಓನ್ಲಿ ವೇ. Why? I have already shared, because of their small and marginal farming behavior or the resources, the marketable surplus with the small and marginal farmers cannot fetch him the highest price in the market, provided they go with the group approach. Farmer producer companies ಅಥವಾ ನಾವು ಫಸ್ಟ್ ಕೋಆಪರೇಟಿವ್ಸ್ ಅಂತ ಸ್ಟಾರ್ಟ್ ಮಾಡಿದ್ವಿ, ಅಗ್ರಿಕಲ್ಚರ್ ಕೋಆಪರೇಟಿವ್ಸ್ 1904 ಅಲ್ಲಿ. ಕಾಟನ್ ಕೋಆಪರೇಟಿವ್ಸ್ ಮಹಾರಾಷ್ಟ್ರ ಕರ್ನಾಟಕದಲ್ಲಿ ಸ್ಟಾರ್ಟ್ ಆಯ್ತು ವೆರಿ ಸಕ್ಸಸ್ಫುಲಿ. ಸೊ ಆ ಕೋಆಪರೇಟಿವ್ ಕಾನ್ಸೆಪ್ಟ್ ಮುಂದೆ ಸ್ಲೋಲಿ ಬಂದಂಗೆ 80s ನಾವು ಬಂದಾಗ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಆತ್ಮ ಕಾನ್ಸೆಪ್ಟ್ ಅಂತೂ 1998 ಅಲ್ಲಿ ಅಗ್ರಿಕಲ್ಚರ್ ಟೆಕ್ನಾಲಜಿ ಮ್ಯಾನೇಜ್ಮೆಂಟ್ ಏಜೆನ್ಸಿ ಅಲ್ಲಿ ಬಂದಾಗ ನಾವು ಫಾರ್ಮರ್ ಆರ್ಗನೈಸೇಷನ್, ಆಮೇಲೆ ಸೆಲ್ಫ್ ಅಫಿನಿಟಿ ಗ್ರೂಪ್ಸ್, ಈ ತರ ಬೇರೆ ಬೇರೆ ಹೆಸರುಗಳನ್ನು ಕೊಡ್ತಾ ಹೋದ್ವಿ. ಈಗ ಫಾರ್ಮರ್ ಪ್ರೊಡ್ಯೂಸರ್ ಕಂಪನೀಸ್, ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ಸ್ ಅಂತ ಹೇಳ್ತೀವಿ. ಈ ಎಲ್ಲಾ ಕಾನ್ಸೆಪ್ಟ್ ಗಳನ್ನ ರೂಟಿಗೆ ನಾವು ಹೋದಾಗ ಇದ್ರ ರೂಟ್ಸ್ ಅಲ್ಲಿ ಇರೋದೇ ಗ್ರೂಪ್ ಅಪ್ರೋಚ್. ಅದು ಕೋಆಪರೇಟಿವ್ ಸೊಸೈಟಿ ಆಗಿರ್ಬೋದು, SHG ಆಗಿರ್ಬೋದು, ಫಾರ್ಮರ್ಸ್ ಆರ್ಗನೈಸೇಷನ್ಸ್ ಆಗಿರ್ಬೋದು, ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ಆಗಿರ್ಬೋದು, ಎಲ್ಲದರಲ್ಲೂ ಗ್ರೂಪ್ ಅಪ್ರೋಚ್ ಒಂದೇ. ಆ ಗ್ರೂಪ್ ಅಪ್ರೋಚ್ ಮೇನ್ ರೀಸನ್ ನಿಮ್ಮಲ್ಲಿ ಮಾರ್ಕೆಟಬಲ್ ಸರ್ಪ್ಲಸ್ ಕಡಿಮೆ ಇರೋದ್ರಿಂದ ನೀವು ನಿಮ್ಮ ಪ್ರೊಡ್ಯೂಸರ್ನ ಪೂಲ್ ಮಾಡಿದಾಗ ನಿಮ್ಮ ಬಾರ್ಗೇನಿಂಗ್ ಪವರ್ ಜಾಸ್ತಿ ಆಗುತ್ತೆ. ಅಮೂಲ್ಗೊಂದು ಕತೆ ಹೇಳಿ ಮುಗಿಸ್ಬಿಡ್ತೀನಿ ಮೇಡಮ್. ಈ ನಿಮ್ಮ ಗ್ರೂಪ್ ಅಪ್ರೋಚ್ ಅಲ್ಲಿ ಬಾರ್ಗೇನಿಂಗ್ ಪವರ್ ಜಾಸ್ತಿ ಹೆಂಗಾಗತ್ತೆ? ಆನಂದ್ ಅಂತ ಹೇಳಿ ಒಂದು ಜಿಲ್ಲೆ ಇದೆ ಗುಜರಾತ್ನಲ್ಲಿ. ಅಲ್ಲಿಂದ ಒಂದು ಟ್ರೈನ್ ಡೈಲಿ ಮುಂಬೈಗೆ ಹೋಗುತ್ತೆ, ಇವತ್ತಿಂದಲದು ಜಮಾನಾದಿಂದ. ಅಲ್ಲಿ ರೈತರು ತಮ್ಮ ಹಾಲನ್ನ ಬಾಲ್ಟಿ ಅಂತ ನಾವು ಹೇಳ್ತವಲ್ಲ, ಅವ್ರ ಕ್ಯಾನ್, ಆ ಕ್ಯಾನ್ ಒಳಗೆ ಹಾಕೊಂಡು ಆ ಟ್ರೈನ್ ಫುಲ್ ಅದೇ ಆನಂದ. ಎಲ್ಲಾ ರೈತರು ಮುಂಜಾನೆ ಹತ್ತದು ಒಂದು ಸುಮಾರು 2 ರಿಂದ 3 ತಾಸು ಹಿಡಿತೈತೆ. ಬಾಂಬೆಗೆ ಹೇಳ್ತಾರ, ಅಲ್ಲಿ ಮಾರ್ಕೆಟ್ ಅವ್ರಿಗೆ ಗೊತ್ತದ, ಅಲ್ಲಿ ಸೇಲ್ ಮಾಡ್ತಿದ್ರು ಬರ್ತಿದ್ರು. ಒಂದ್ ಹಳ್ಳಿಯಿಂದ ನಾನು ಎಷ್ಟು ಜನ ರೈತರು ಅಂದ್ರೆ ಎಲ್ಲರೂ ಹೋಗ್ತಿದ್ರು. ಅಲ್ಲಿ ಮಣಿಭಾಯಿ ಪಟೇಲ್ ಅಂತ ಹೇಳಿ ಅವ್ರು ಹೇಳಿ ಎಲ್ಲರೂ ಟೈಮ್ ಉಳಿದಿದೆ ಅಂತ ಒಂದು ಐಡಿಯಾ ಡಿಸ್ಕಸ್ ಮಾಡಿದ್ರು. ಒಂದಿಷ್ಟು ಮಂದಿ ಹುಡುಗರಿಗೆ ಐಡೆಂಟಿಫೈ ಮಾಡಿದ್ರು. ಇವ್ರೆಲ್ಲ ಹೆಂಗೆ ಎನರ್ಜಿ ಬೇಕಂದ್ರೆ ಇವ್ರನ್ನ ಕಳಿಸಿದ್ರೆ ಕಳಿಸ್ ನೋಡಿ. ಇಲ್ಲಿ ತರ ಹೇಳಿದ್ರು ನನ್ನ ಕಡೆ 50 ಲೀಟರ್ ಅದ, 100 ಲೀಟರ್ ಅದ, 200 ಲೀಟರ್ ಅದ, ಅದಕ್ಕೆ ರೇಟ್ ಫಿಕ್ಸ್ ಮಾಡ್ತಿದ್ರು, ಸೇಲ್ ಮಾಡ್ತಿದ್ರು. ಈಗ ಪೂರ ಊರಿಗೆ ತಗೊಂಡೋದು. ಈಗ ಹೇಳ್ತಾನೆ ನನ್ನ ಕಡೆ 5,000 ಲೀಟರ್. ಮೊದಲನೇ ದಿವಸ ಅವ್ರಿಗೆ 25 ಪೈಸೆ ಜಾಸ್ತಿ ಸಿಕ್ತು ಪ್ರೈಸ್, ನಾರ್ಮಲ್ ಪ್ರೈಸ್. ಅವಾಗ ಮೊದಲೇ ಗುಜರಾತಿ ಕಲಿಯೋದು. ಅವಾಗ ಅವ್ರಿಗೆ ಅನಿಸ್ತು ಸಮಥಿಂಗ್ ಇಸ್ ಡಿಫ್ರೆಂಟ್, ಇದ್ರಾಗ ಏನೋ ಪೊಟೆನ್ಷಿಯಲ್. ಸೊ ದೆನ್ ದೇ ಸ್ಟಾರ್ಟ್ ವರ್ಕಿಂಗ್. ಅದೇ ಟೈಮ್ಗೆ ಕೋಇನ್ಸಿಡೆನ್ಸ್ ನೋಡಿ, ಕಾಯಿ ಮುಗಿದ್ಬಿಟ್ಟು ಟೊಂಗ್ ಮುಗಿದ್ಕಂತಾರಲ್ಲ, ಅದೇ ಟೈಮ್ಗೆ ವರ್ಗೀಸ್ ಕುರಿಯನ್ ಅವರು ಕೇರಳದವರು ಮೆಕ್ಯಾನಿಕಲ್ ಇಂಜಿನಿಯರ್ ಬೇಸಿಕಲಿ MTech ಮಾಡಕ್ಕೆ ಅಮೆರಿಕಕ್ಕೆ ಹೋಗಿದ್ರು. ಅವ್ರು ವಾಪಸ್ ಬಂದರು. ಅಲ್ಲಿ 60s 70s ಒಳಗೆ ಅವ್ರಿಗೆ ಕೆಲಸ ಕೊಡೋದು ಭಾರತ ಸರ್ಕಾರ. ಯಾಕಂದ್ರೆ ಭಾರತ ಸರ್ಕಾರದ ಫೆಲೋಶಿಪ್ನಿಂದ ನೀವು ಹೊರಗೆ ಹೋದ್ರೆ 5 ವರ್ಷ ನಿಮ್ಮ ದೇಶಕ್ಕೆ ನೀವು ಸೇವೆ ಮಾಡಬೇಕು ಅಂತೇಳಿ ಇವತ್ತಿಗೂ ನಿಯಮ. ಆ ನಿಯಮದ ಪ್ರಕಾರ 5 ವರ್ಷ ದೇಶ ಬಿಡಂಗಿಲ್ಲ. ಅವರಿಗೆ ಕೆಲಸ ಕೂಡ ಗೌರ್ಮೆಂಟ್ ಕಡೆ ಕೆಲಸ ಇಲ್ಲ. ಅವ್ರಿಗೆ ಗುಜರಾತಿ ಕೆಲಸ ನೀವು ಆನಂದಕ್ಕೆ ಹೋಗ್ತಾರೆ. ಅಲ್ಲಿಂದ ಇದನ್ನ ಮಾಡ್ತಿರ್ತಾರೆ. ನೀವು ಅವರೆಲ್ಲ ಕೂತ್ರು ಆಫೀಸ್ ಎಲ್ಲ ಕೊಟ್ಟಿದ್ರು, ಅವರೆಲ್ಲ ಪ್ರವಾಸನ ಮಾಡಿದ್ರು. ನೋಡ್ತಾರೆ, ದಿವಸ ರೈತರು ಹೋಗ್ತಾರೆ ಬರ್ತಾರೆ, ಒಂದು ದಿವಸ ಖುಷಿ ಆಗುತ್ತೆ, ಒಂದು ದಿವಸ ನೋಡಿ. ಆ ಮೆಕ್ಯಾನಿಕಲ್ ಇಂಜಿನಿಯರ್ ಬೇಸಿಕಲಿ ಪ್ಯಾಸ್ಚರೈಸೇಷನ್ ಕಾನ್ಸೆಪ್ಟ್ ಜಸ್ಟ್ ಅವಾಗ ಬಂದಿತ್ತು. ಅದನ್ನ ಹೇಳ್ತಾರೆ, ಒಂದೇನೋ ಆರ್ಟಿಕಲ್ ಓದಿರ್ತಾರೆ, ಅವ್ರು ಹೇಳ್ತಾರೆ ಇದಕ್ಕೆ ನಾವೇನಾದ್ರು ಮಾಡಿದ್ರು. ಓಕೆ, ಅವ್ರಿಗೆ ಒಂದು ಐಡಿಯಾ ಬಂತು, ರೈತರ ಡಿಸ್ಕಸ್ ಮಾಡಿದ್ರು. ಅವ್ರು ಹೇಳಿದ್ರು ಆಯ್ತು ಮಾಡಿದ್ರೆ ಮಾಡಿ ನೋಡೋಣ. ಪ್ಯಾಸ್ಚರೈಸೇಷನ್ ಮಾಡಿದ್ರೆ ನಿಮ್ಮ ಶೆಲ್ಫ್ ಲೈಫ್ ಸುಮಾರು 48 ಗಂಟೆಗಳ ಕಾಲ ಎಕ್ಸ್ಟ್ರಾ ತಯಾರಾದರು. ಅವಾಗ ಇನ್ನೂ ಅವ್ರಿಗೆ ರೇಟ್ ಜಾಸ್ತಿ ಸಿಗಬೇಕು. ಅವ್ರು ಏನು ಮಾಡಿದ್ರು, ನೀವು ನಮ್ಮ ಜೊತೆ ಕೆಲಸ ಮಾಡಿರಿ, ನಾವೊಂದು ಸೊಸೈಟಿ ಮಾಡ್ಕೊಂಡಿವಿ, ಆ ಸೊಸೈಟಿಯಿಂದ ನಿಮಗೆ ಎಷ್ಟು ಸಾಧ್ಯತೆ ಎಷ್ಟು ಕೊಡ್ತೀವಿ ಅಂತ. ಸೊ ದಟ್ ಇಸ್ ಆಲ್ ಈ ಒಂದು ಅಮೂಲ್ ಮೂವ್ಮೆಂಟ್ ಸ್ಟಾರ್ಟ್. ಆನಂದ್ ಮಿಲ್ಕ್ ಯೂನಿಯನ್ ಲಿಮಿಟೆಡ್, ಅಮೂಲ್ ಫಾರ್ಮ್ ನಿಮಗೆ ಗೊತ್ತಿಲ್ಲ. ಆನಂದ್ ಮಿಲ್ಕ್ ಯೂನಿಯನ್ ಲಿಮಿಟೆಡ್ ಆನಂದ್ ಜಿಲ್ಲೆಯಿಂದ ಸ್ಟಾರ್ಟ್ ಆಗಿದೆ. ಸೊ ಅದು ಮಾಡೆಲ್ ಸಕ್ಸಸ್ ಆಗಿದೆ ನೋಡಿ. ಅದೇ ಮಾಡೆಲ್ ಪೂರಾ ಗುಜರಾತಿಗೆ
ಕ್ರಾಂತಿ ಮಾಡಿದ್ರು. 1980 NDDB ಅಂತ ಒಂದು ಸಂಸ್ಥೆ ಮಾಡಿದ್ರು ಗೌರ್ಮೆಂಟ್ ಆಫ್ ಇಂಡಿಯಾ, ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್. ಅವ್ರದ್ದೇನಪ್ಪ ಕೆಲಸ ಅಂದರೆ ಈ ಅಮೂಲ್ ಪ್ಯಾಟರ್ನನ್ನು ಎಲ್ಲ ರಾಜ್ಯಗಳಿಗೂ ನೀವು ತಗೊಂಡು ಹೋಗ್ರಿ, ಅದರದ್ದೇ ಪ್ರಾಡಕ್ಟ್ ನಿಮ್ಮ ನಂದಿನಿ. ಇಲ್ಲಿ ನಂದಿನಿ ಮಾಡಿದ್ದು ಅಮೂಲ್ ಬೇಸ್ ಇದೆ, ಅಮೂಲ್ ಬೇಸ್. ಅಮೂಲ್ ಅಂದರೆ ನನಗೆ 10 ಲೀಟರ್ ಹಾಲಿರಲಿ 3 ಲೀಟರ್ ಹಾಲಿರಲಿ ಒಳ್ಳೆ ರೇಟ್ ಅದೇ ನಮ್ಮ ಸೀನಿಯರ್ಸು ಜೂನಿಯರ್ಸು ನಮ್ಮ ಸ್ಟೂಡೆಂಟ್ಸು ಸುಮಾರು ಜನ ಆ ಸೆಕ್ಟರ್ ಒಳಗೆ ಕೆಲಸ ಮಾಡ್ತಾರೆ. ಇವತ್ತು ಹೇಳ್ತಾರೆ ಮೇಡಮ್, ಫ್ಲಶ್ ಸೀಸನ್ ಅಂತ ಒಂದು ಬರುತ್ತೆ, ಸ್ಪೆಷಲಿ ವಿಂಟರ್ ಸೀಸನ್ನಲ್ಲಿ ಮಿಲ್ಕ್ ಪ್ರೊಡಕ್ಷನ್ ಜಾಸ್ತಿ ಆಗಿಬಿಡುತ್ತೆ. ಆದರೆ ಅವ್ರಿಗೆ ಪ್ರೊಸೆಸಿಂಗ್ ಕೆಪಾಸಿಟಿ ಇಲ್ಲ. ಎಷ್ಟೋ ಸಲ ಲಕ್ಷಾಂತರ ಲೀಟರ್ ಹಾಲನ್ನ ರೈತರಿಂದ ಖರೀದಿ ಮಾಡಿ ನದಿಗೆ ಬಿಡ್ತಾರೆ. ಅದು ರೈತರಿಗೆ ತಗೊಳ್ಳಂಗಿಲ್ಲ ಅನ್ನಂಗಿಲ್ಲ, ಯಾಕಂದ್ರೆ ಅವ್ರ ಕಡೆ ಕೆಪಾಸಿಟಿ ಇಲ್ಲ. ಇಡಕ್ಕೆ ಜಾಗನಲ್ಲಿ ಏನು ಇಡ್ತೀವಿ, ಜೋಳ ಗೋಧಿ ಇಡ್ಬೋದು, ಹಾಲು ಇಡ್ತೀವಿ, ಇಡಕ್ಕೆ ಜಾಗ ಇಲ್ಲ, ಅವು ಪ್ರೊಸೆಸಿಂಗ್ ಕೆಪಾಸಿಟಿ ಇಲ್ಲ, ಅದಕ್ಕೆ ನದಿಗೆ ಬಿಡ್ತಾರೆ. ಅದು ರೈತರು ತಗೊಳ್ತಾರೆ, ಆದರೆ ಕೊಡಲ್ಲ. ಸೊ ದಿಸ್ ಇಸ್ ವಾಟ್ ಈಸ್ ದಿ ಪವರ್ ಆಫ್ ಗ್ರೂಪ್ ಅಪ್ರೋಚ್. ವಿತ್ ದಿಸ್ ಥ್ಯಾಂಕ್ ಯು ಫಾರ್ ಪೇಷಂಟ್ ಲಿಸ್ನಿಂಗ್. I think just before